ನಮಸ್ಕಾರ ಎಲ್ರಿಗೂ, ಚೆನ್ನಾಗಿದ್ದೀರಾ? ಓಕೆ, ನಾನು ನೀವೆಲ್ಲ ಚೆನ್ನಾಗಿದ್ದೀರಿ ಮತ್ತೆ ಎಲ್ಲರೂ ಜಾಯ್ನ್ ಆಗಿದ್ದೀನಿ ಅನ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 5 ನಿಮಿಷ ಲೇಟೇ ಆಯ್ತು. ಇವತ್ತು ಒಂದು 8-10 ನಿಮಿಷ ತುಂಬಾ ಬೇಸಿಕ್ಸ್ ಲೆವೆಲ್ವರೆಗೆ ಹೇಳ್ಕೊಡ್ತಾ ಇದ್ದೇನೆ. ಅವರು 5-6 ಜನ ಅಷ್ಟೇ ಇದ್ದಾರೆ. ದಯವಿಟ್ಟು ಎಲ್ಲರೂ ನಿಮ್ಮ ಆಡಿಯೋವನ್ನ ಮ್ಯೂಟ್ ಮಾಡ್ಕೊಳ್ಳಿ. ನಾನು ಹೇಳೋ ತನಕ ಯಾರು ನಿಮ್ಮ ಆಡಿಯೋವನ್ನ ಆನ್ ಮಾಡಬೇಡಿ ಪ್ಲೀಸ್. ಸೊ ಎಲ್ಲಿಂದ ಹೇಳ್ಕೊಡ್ತಿದ್ದೀನಿ ಅಂದ್ರೆ ಇದಕ್ಕಿಂತ ಲೋ ಲೆವೆಲ್ ಅಲ್ಲಿ ಮತ್ತೆ ಬೇಸಿಕ್ಸೇ ಇಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದ್ರೆ ಕೆಲವೊಬ್ಬರಿಗೆ ಜಾತಕ ಹೆಂಗ್ ಬರೆಯುವುದಂತನೂ ಗೊತ್ತಿಲ್ಲ. 5-6 ಜನ ಅಷ್ಟೇ ಆತರ ಇದ್ದಾರೆ. ಇನ್ನು 2-3 ಕ್ಲಾಸ್ ಅವರುಗಳು ಎಲ್ಲರ ಜೊತೆಗೆ ಆರಾಮಾಗಿ ಸೇರ್ಕೊಂಡು ಬಿಡ್ತಾರೆ. ಸೊ ನೋಡಿ, ನಮ್ಮ ಭಚಕ್ರ ಅಥವಾ ಆಕಾಶ ಚಕ್ರ ಅಂತ ನಾವೇನ್ ಕರಿತೀವಿ, ಅದಕ್ಕೆ ನ್ಯಾಚುರಲ್ ಜೋಡಿಯಾಕ್ ಅಂತ ಕೂಡ ಕರಿತೀವಿ. ಅದು ಸರ್ಕಲ್ ಶೇಪ್ ಅಲ್ಲಿ ಇದೆ, ಅದು ವೃತ್ತಾಕಾರದಲ್ಲಿದೆ. ಮತ್ತೆ ಈ ಭೂಮಿಯ ಚಲನೆ ಕೂಡ ದೀರ್ಘ ವೃತ್ತಾಕಾರದಲ್ಲಾಗುತ್ತೆ ಸೂರ್ಯನ ಸುತ್ತಲೂ. ಸರ್ಕಲ್ ಅಥವಾ ಓವಲ್ ಅಂತಂದ್ರೆ ಪ್ರೈಮರಿ ಸ್ಕೂಲ್ ಇಂದು ಮ್ಯಾಥಮೆಟಿಕ್ಸ್ ಎಷ್ಟು ಡಿಗ್ರಿ ಆಗುತ್ತೆ? 360 ಡಿಗ್ರಿ. ಆ ಸರ್ಕಲ್ ಅನ್ನ ನಾವು ಜಾತಕ ಮಾಡ್ಲಿಕ್ಕೋಸ್ಕರ ನಮ್ಮ ಕನ್ವೀನಿಯನ್ಸ್ಗೆ ಇಲ್ಲಿ ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಶೇಪ್ ಅಲ್ಲಿ ನಾವು ಯೂಸ್ ಮಾಡ್ತೇವೆ. ಓಕೆ, ಮೊದಲು ಒಂದು ಚೌಕ ನೀವು ಬರ್ಕೊಡ್ಬೇಕು. ಅವು ಚೌಕ ಬರೆದ ನಂತರ ಜಾತಕ ಬರೆಯೋದು ಹೆಂಗೆ ಅದನ್ನ ಫಸ್ಟ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕಿಂತ ಬೇಸ್ ಮತ್ತೆ ಯಾವುದೂ ಇಲ್ಲ. ಈ ತರ ಗೆರೆಗಳನ್ನ ಎಳಿಲಿಕ್ಕೆ ನೀವು ಸ್ಟಾರ್ಟ್ ಮಾಡ್ಬೇಕು. ನೋಡಿ, ಫಸ್ಟ್ ಆತರ ಮೇಲ್ ಒಂದ್ ಗೆರೆ ಹೇಳ್ಕೊಡಿ, ಆಯ್ತಾ? ಹಾಗೆ ಕೆಳಗಡೆ ಒಂದು ಎಳಿರಿ, ನೋಡ್ಕೊಡಿ. ನೆಕ್ಸ್ಟ್ ಈ ತರ ಒಂದು ಲೆಫ್ಟ್ ಸೈಡ್ಗೆ ಎಳಿರಿ, ರೈಟ್ ಸೈಡ್ಗೆ ಹಾಗೆ ಎಳಿರಿ. ಆಮೇಲೆ ಮಿಡ್ಲ್ ಕಟ್ ಮಾಡ್ಕೊಂತ ಬನ್ನಿ. ನೋಡಿ ಹೀಗೆ, ಆಯ್ತಾ? 12 ಮನೆ ಆಯ್ತಲ್ವಾ? ಓಕೆ, ಎಲ್ಲ ಇದು ನೋಡಿ, ಮೌಸಿನ ಕರ್ಸರ್ ನೋಡ್ಕೊಳ್ಳಿ. 1 2 3 4 5 6 7 8 9 10 11 12. ಸೊ 12 ಮನೆಗಳು. ಸೊ 360 ಡಿಗ್ರಿಯನ್ನ 12 ರಾಶಿಗಳಿಗೆ ನಾವು ಡಿವೈಡ್ ಮಾಡಿದ್ದೀವಿ. ಸೊ ಒಂದೊಂದು ರಾಶಿ 30 ಡಿಗ್ರಿ ಆಯ್ತಲ್ವಾ? 360 ಡಿಗ್ರಿ ಡಿವೈಡೆಡ್ ಬೈ 12, 30 ಡಿಗ್ರಿಯ ಒಂದೊಂದು ರಾಶಿ. ಇದನ್ನ ದಯವಿಟ್ಟು ಬಿಗಿನರ್ಸು ನೆನಪಿಟ್ಕೊಳ್ಳೇಬೇಕು. ಯಾಕಂದ್ರೆ ಹಳೆ ಕಾಲದ ಗಟ್ಟಿ ವಿಗಟ್ಟಿಗಳು ಹೋಗಿವೆ. ಈಗ ನಾನು ಫಸ್ಟ್ ಇದ್ರಲ್ಲೇ ಅದನ್ನೆಲ್ಲ ಹೇಳೋದು ಬೇಡ ಅಂತ ಹೋದ ವಿಡಿಯೋದಲ್ಲಿ ಹೇಳಲಿಲ್ಲ. ಆಗಿನ ಕಾಲದಲ್ಲಿ ಸೂರ್ಯ ಸಿದ್ಧಾಂತ ದೊಡ್ಡ ಹೇಳುವಷ್ಟು ಗ್ರೇಟೆಸ್ಟ್ ಬುಕ್ಸ್ ಅಲ್ಲಿ ಒಂದಾಗಿತ್ತು. ಬಟ್ ಅದರಲ್ಲಿ ಇದ್ದು ಪ್ಲೇನ್ ಟ್ರಿಗೊನೋಮೆಟ್ರಿ. ಈಗ ನಾವು ಯೂಸ್ ಮಾಡುವಂಥದ್ದು ಸೆಲೆಷಿಯಲ್ ಮೆಕ್ಯಾನಿಕ್ಸ್ ಮತ್ತು ಸಾಫ್ಟ್ವೇರ್ ಏನ್ ಯೂಸ್ ಮಾಡ್ತಿದ್ದೀವಿ, ಇದು ಎರಡೂ ಸೇರಿ ಈ ತರದ ಸಾಫ್ಟ್ವೇರ್ ನಾನು ತೋರಿಸಿದ್ನಲ್ಲ, ಆ ತರದ ಪರಶರ ಲೈಟ್ ಅಂತ ಸಾಫ್ಟ್ವೇರ್ಗಳು ಬರ್ತವೆ. ಆಕ್ಚುಲಿ ಇದು ಸ್ವಿಸ್ ಎಫೆಮೆರಿಸ್ ಅಂತ ನಾಸಾದವ್ರು ಯೂಸ್ ಮಾಡೋದು ಕೂಡ ಅದನ್ನೇ. ಬಟ್ ಅವರು ಅನಿಲಾಂಶ ಯೂಸ್ ಮಾಡಲ್ಲ, ಇಷ್ಟು ತಿಳ್ಕೊಂಡ್ಬಿಡಿ, ಯಾಕಂದ್ರೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಓಕೆ, ಜಾತಕ ಹೆಂಗ್ ಬರೀದು ಗೊತ್ತಾಯ್ತಲ್ವಾ? ಆಮೇಲೆ ಸೌತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಇದು ಯಾವತ್ತು ಮೇಷನೆ. ನೋಡಿ 12 ರಾಶಿಗಳು ಯಾವ್ದಂತ ನೋಡ್ಕೊಳ್ಳಿ. ಓಕೆ, ನೋಡಿ ಇದು ಮೇಷ.
ಅದು ನೆಕ್ಸ್ಟ್ ಇರೋದು ವೃಷಭ, ಮಿಥುನ, ಕರ್ಕ ಅಥವಾ ಕರ್ಕಾಟಕ, ಶಾರ್ಟ್ ಆಗಿ ಕರ್ಕ ಅಂತಾರೆ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಇದು ನಮ್ಮ 12 ರಾಶಿಗಳು. ಅಫ್ಕೋರ್ಸ್ 9 ಗ್ರಹಗಳು ಎಲ್ಲರಿಗೂ ಗೊತ್ತಲ್ವಾ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹಾಯ ಕೇತವೇ ನಮಃ. ನಾವು ಇವರೆಲ್ಲ ಸ್ತುತಿ ಮಾಡಿದಂಗಾಯ್ತು, 9 ಗ್ರಹ ಯಾವ್ದಂತೂ ಹೇಳ್ದಂಗೂ ಆಯ್ತು. ಇನ್ನೂ ಸುಲಭ ಅಂತಂದ್ರೆ ನೀವು ಸೋಮವಾರದಿಂದ ಭಾನುವಾರದವರೆಗೆ ಅದು ನೆನ್ಪಿಟ್ಕೊಳ್ಳಿ, ಅಥವಾ ಭಾನುವಾರದಿಂದ ಶನಿವಾರದವರೆಗೂ ನೆನ್ಪಿಟ್ಕೊಳ್ಳಿ. ಅಲ್ಲಿ 7 ಗ್ರಹಗಳಾಯ್ತು. ಅದು ಸಂಗಡ ರಾಹುಕೇತು. ಓಕೆ, ಇದ್ರ ಇಂಗ್ಲಿಷ್ ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದ್ರೆ ನಿಮಗೆ ಮುಂದೆ ಈಗ ನಾನು ಕನ್ನಡ ಕ್ಲಾಸ್ನನ್ನೇ ಮಾಡ್ತಾ ಇದ್ದೀನಿ, ಬಟ್ ಮುಂದೆ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಓದ್ಬೇಕು ಅಂತ ಅನ್ಸ್ರೆ ಬೇಕಾಗುತ್ತೆ. ಸೊ ಮೇಷಕ್ಕೆ ಆರಿಸ್ ಅಂತಾರೆ. ಅದು ಇಂಗ್ಲಿಷ್ ಹೆಸರು ಅಂತ ಹೇಳಕ್ಕಾಗಲ್ಲ, ಆಕ್ಚುಲಿ ಗ್ರೀಕರು ರೋಮನ್ರು ಆಗಿನ ಕಾಲದಲ್ಲಿ ಯೂಸ್ ಮಾಡಿದ ಹೆಸರುಗಳು. ಒಟ್ಟ ಇಂಗ್ಲಿಷ್ ಅಂತ ನಾವು ಹೇಳ್ಬೇಕಷ್ಟೇ, ಇಂಗ್ಲಿಷ್ ಆಗಿ ಹುಟ್ಟೇ ಇರಲಿಲ್ಲ ಸರಿಯಾಗಿ. ಸೊ ಆರಿಸ್, ಟಾರಸ್, ಜೆಮಿನೈ, ಕ್ಯಾನ್ಸರ್, ಲಿಯೋ, ವರ್ಗೋ, ಲಿಬ್ರಾ, ಸ್ಕಾರ್ಪಿಯೋ, ಸಜಿಟೇರಿಯಸ್, ಕ್ಯಾಪ್ರಿಕಾನ್, ಅಕ್ವೇರಿಯಸ್, ಪೈಸಸ್. ಇದು 12 ಹೆಸರುಗಳು. ನಿಮ್ಗೆ ನೆನಪಿರ್ಲಿ ಅಂತ ಯಾಕಂದ್ರೆ ಇದು ರೆಕಾರ್ಡ್ ಆಗಿರುತ್ತೆ, ನಿಮ್ಗೆ ರೆಕಾರ್ಡಿಂಗ್ ಸಿಗುತ್ತೆ. ಆಮೇಲೆ ದಯವಿಟ್ಟು ಆಡಿಯೋ ಯಾರೋ ಮತ್ತೆ ಆಡಿಯೋ ಇದು ಮಾಡಿದ್ರೆ ನಾನು ಟೈಮ್ ಕೊಡ್ತೀನಿ ಎಲ್ಲರಿಗೂ ಮಾತಾಡೋಕ್ಕೆ. ಈಗ ನಾನು ಹೇಳೋ ತನಕ ನಿಮ್ಮ ಆಡಿಯೋ ವಿಡಿಯೋಗಳನ್ನ ಮ್ಯೂಟ್ ಮಾಡಿಟ್ಕೊಳ್ಳಿ, ಆಡಿಯೋವನ್ನ. ಓಕೆ, ಆಮೇಲೆ ನೋಡಿ, ಮೇಷಕ್ಕೆ ಮತ್ತು ವೃಶ್ಚಿಕಕ್ಕೆ ಮಂಗಳ ಅಧಿಪತಿ. ಸ್ವಲ್ಪ ಕಲರನ್ನು ಟ್ರೈ ಮಾಡಿದ್ದೀನಿ ನಾನು. ಓಕೆ, ಮೇಷ ಮತ್ತು ವೃಶ್ಚಿಕ ಈ 2 ರಾಶಿಗಳಿಗೆ, ಎಲ್ಲ ರಾಶಿಗಳಿಗೂ ಓನರ್ಸ್ ಇದ್ದಾರೆ. ಮೇಷ ಮತ್ತು ವೃಶ್ಚಿಕಕ್ಕೆ ಮಂಗಳ ಅಧಿಪತಿ, ನೆನ್ಪಿಟ್ಕೊಳ್ಳಿ. ವೃಷಭ ಮತ್ತು ತುಲಾಕ್ಕೆ ಶುಕ್ರ ಅಧಿಪತಿ, ಓನರ್ ಆಫ್ ದ ಸೈನ್, ಲಾರ್ಡ್ ಆಫ್ ದ ಸೈನ್ ಅಂತ ಕೂಡ ಕರಿತೀವಿ. ಮಿಥುನ ಮತ್ತು ಕನ್ಯಾಕ್ಕೆ ಬುಧ ಅಧಿಪತಿ, ಅವನ್ ಕಲರ್ ಹಾಕಿದೀನಿ ನೋಡಿ. ಓಕೆ, ಕರ್ಕಾಟಕಕ್ಕೆ ಚಂದ್ರ, ಆಕ್ಚುಲಿ ಎಕ್ಸಾಕ್ಟ್ ಕಲರ್ ಅಲ್ಲ ಇಲ್ಲಿ. ಓಕೆ, ಚಂದ್ರನಿಗೆ ಒಂದೇ ಮನೆ ಸಿಗುತ್ತೆ. ಅದ ನಂತರ ಸಿಂಹ ಅದಕ್ಕೆ ಸೂರ್ಯ ಅಧಿಪತಿ, ಸೂರ್ಯನಿಗೂ ಒಂದೇ ಮನೆಯ ಆಧಿಪತ್ಯ. ಆಯ್ತಾ, ತುಲಾ ಆಯ್ತು, ವೃಶ್ಚಿಕ ಆಯ್ತು. ಧನು ಮತ್ತು ಮೀನ ಇದು 2 ರಾಶಿಗಳಿಗೆ ಗುರು ಅಧಿಪತಿ, ಸ್ವಲ್ಪ ಹೆಚ್ಚು ಕಡಿಮೆ ಅವನ ಕಲರ್ ಬಂದಿದೆ. ಮಕರ ಮತ್ತು ಶನಿ, ಓಕೆ, ಇದು ಬ್ಯಾಕ್ ಟು ಬ್ಯಾಕ್ ಈ 2 ಮನೆಗಳಿಗೆ ಶನಿ ಅಧಿಪತಿ. ಇದಿಷ್ಟನ್ನ ಬೇಸಿಕ್ಸ್ ತುಂಬಾ ಸರಿಯಾಗಿ ನೆನಪಿಟ್ಕೊಳ್ಳಿ. ಆಮೇಲೆ 9 ಗ್ರಹಗಳ ಹೆಸರನ್ನ ಪಾಶ್ಚಾತ್ಯ ಹೇಗೆ ಹೇಳ್ತಾರೆ ಅಂತಂದ್ರೆ, ಸೂರ್ಯನಿಗೆ ಸನ್, ಚಂದ್ರನಿಗೆ ಮೂನ್, ಮಂಗಳನಿಗೆ ಮಾರ್ಸ್, ಓಕೆ, ಇದು ಬುಧನಿಗೆ ಮರ್ಕ್ಯುರಿ, ಗುರುವಿಗೆ ಜುಪಿಟರ್, ಶುಕ್ರನಿಗೆ ವೀನಸ್, ಶನಿಗೆ ಸ್ಯಾಟರ್ನ್, ರಾಹುವಿಗೆ, ರಾಹು ಅಂತಾನು ಬಹಳ ಜನ ಯೂಸ್ ಮಾಡ್ತಾರೆ ಈಗೆಲ್ಲ, ನಮ್ಮ ಇಂಡಿಯನ್ ಅಸ್ಟ್ರಾಲಜಿ ಫೇಮಸ್ ಆಗ್ತಾ ಇದೆ. ಕೇತು ಅಂತಾರೆ. ಅದು ಬಿಟ್ಟು ರಾಹುವಿಗೆ ನಾರ್ತ್ ನೋಡ್ ಅಂತಾರೆ, ಕೇತುವಿಗೆ ಸೌತ್ ನೋಡ್ ಅಂತಾರೆ. ಇನ್ನು ಕೆಲವೊಬ್ರು ಡ್ರ್ಯಾಗನ್ಸ್ ಹೆಡ್ ಮತ್ತು ಡ್ರ್ಯಾಗನ್ಸ್ ಟೇಲ್ ಅಂತ ಕೂಡ ಕರೀತಾರೆ. ಇದನ್ನೊಂದು 2-3 ಸಲ ನೋಡ್ಕೊಂಡ್ರೆ ಬಿಗಿನರ್ಸ್ಗೆ ಚೆನ್ನಾಗಿ ನೆನಪಿರುತ್ತೆ. ನಾನು ಡಯಾಗ್ರಾಮ್ ಮಾಡಿರೋದು ಅದಕ್ಕೆ, ಈ ಒಂದು ವಿಜುವಲೈಸೇಷನ್ ಇಂದ ನಿಮ್ಗೆ ನೆನಪಿಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್, ಈ 12 ರಾಶಿಗಳಿಗೆ ಲಿಂಗಗಳಿವೆ, ಸ್ತ್ರೀಲಿಂಗ, ಪುಲ್ಲಿಂಗಗಳಿವೆ, ಶೀರ್ಷೋದಯ, ಪೃಷ್ಠೋದಯ, ಈ ತರ ರಾಶಿಗಳಿವೆ. ಆಮೇಲೆ ನಾನು ಹೆಚ್ಚು ಪ್ರೆಡಿಕ್ಷನ್ಗೆ ಯಾವ್ದು ಬೇಕಾಗುತ್ತೋ ಅವುಗಳನ್ನು ತಗೊಂತೀನಿ ನೋಡಿ. ಇದರಲ್ಲಿ ಈ 12 ರಾಶಿಗಳನ್ನ 3 ಥರದಲ್ಲಿ ಡಿವೈಡ್ ಮಾಡಿದ್ದಾರೆ, ನೋಡ್ಕೊಂತ ಹೋಗಿ. ಮೇಷ ಚರ, ವೃಷಭ ಸ್ಥಿರ, ಮಿಥುನ ದ್ವಿಸ್ವಭಾವ. ಹಾಗೆಯೇ ಇದು ಓಕೆ ಮುಂದುವರಿತಾ ಹೋಗುತ್ತೆ. ಚರ, ಸ್ಥಿರ, ದ್ವಿಸ್ವಭಾವ, ಚರ, ಸ್ಥಿರ, ದ್ವಿಸ್ವಭಾವ, ಚರ, ಸ್ಥಿರ, ದ್ವಿಸ್ವಭಾವ. ಇವೆಲ್ಲ ನೀವು ನೆನ್ಪಿಟ್ಕೊಳ್ಳೇಬೇಕು. ಇವೆಲ್ಲ ತುಂಬಾ ಬೇಸಿಕ್ಸು. ಅಂದ್ರೆ ಈಗ ಸ್ಥಿರ ಅಂತಂದ್ರೆ ಒಂಥರ ಫಿಕ್ಸ್ಡ್ ಸೈನ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರೆಯೋದು. ಓಕೆ, ಚರ ಅಂತಂದ್ರೆ ಮೂವಬಲ್ ಸೈನ್ ಅಂತ. ಈ ದ್ವಿಸ್ವಭಾವ ರಾಶಿಗೆ ಡ್ಯುಯಲ್ ಸೈನ್ ಅಥವಾ ಕಾಮನ್ ಸೈನ್ ಅಂತ ಕೂಡ ಕರೀತಾರೆ. ಈ ಸಾಮಾನ್ಯವಾಗಿ ಚಂದ್ರ ದ್ವಿಸ್ವಭಾವ ರಾಶಿಲಿದ್ರೆ ಅಥವಾ ಲಗ್ನ ದ್ವಿಸ್ವಭಾವ ರಾಶಿಲಿದ್ರೆ ಅವ್ರ ಮನಸ್ಸು ಸ್ವಲ್ಪ ಚಂಚಲವಾಗಿರುವಂತ ಸಾಧ್ಯತೆಗಳು ಇರ್ತವೆ. ಅದು ಅಟ್ಲೀಸ್ಟ್ ಒಂದು 5% ಕೇಸಸ್ ಅಲ್ಲಿ ನಿಮ್ಗೆ ಸಿಗತ್ತೆ. ಬೇಸಿಕ್ಸ್ ಎಲ್ಲ ತುಂಬಾ ಲೂಸ್ ಆಗಿರ್ತವೆ, ಬಟ್ ನಿಮ್ಗೆ ತಿಳ್ಕೊಳ್ಳಿ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ತತ್ವಗಳು. ಇದು ಬಹಳ ಇಂಪಾರ್ಟೆಂಟು. ಆಕ್ಚುಲಿ ಮೇಷ ಅಗ್ನಿ, ವೃಷಭ ಭೂತತ್ವ. ನಾನು ಇದನ್ನ ನೆಲ ಅಂತ ಯಾಕೆ ಮಾಡಿದ್ದೀನಿ ಅಂದ್ರೆ ಸ್ವಲ್ಪ ಪ್ರಾಸ ಬರಲಿ ಅಂತ. ಅಗ್ನಿ, ನೆಲ, ವಾಯು, ಜಲ. ಅಗ್ನಿ, ನೆಲ, ವಾಯು, ಜಲ. ಅಗ್ನಿ, ನೆಲ,
ವಾಯು, ಜಲ. ಫೈರಿ ಸೈನ್ ಅಂತ, ಓಕೆ. ಅರ್ಧಿ ಸೈನ್, ಆರಿ ಸೈನ್, ವಾಟರ್ ಸೈನ್. ಇವುಗಳು ಪ್ರೆಡಿಕ್ಷನ್ಸ್ ಅಲ್ಲಿ ಬಹಳ ಮಹತ್ವಕ್ಕೆ ಬರ್ತವೆ. ಉದಾಹರಣೆಗೆ ಈ ಜಲತತ್ವದಿಂದ ನಾವು ಫಾರಿನಿಗೆ ಹೋಗ್ತಾರೋ ಇಲ್ವೋ ಹೇಳೋದನ್ನ ಕಂಡುಹಿಡಿಯಲಿಕ್ಕೆ ಬಹಳ ಯೂಸಿಗೆ ಬರುತ್ತೆ. ಆಮೇಲೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಓದ್ಬೇಕು ಅಂತಂದ್ರೆ 5ನೇ ಮನೆ ಅಥವಾ 9ನೇ ಮನೆ ಜಲತತ್ವ ಆಗಿರ್ಬೇಕಾಗತ್ತೆ. ಹೀಗೆ ಬಹಳ ಇವುಗಳ ಇಂಪಾರ್ಟೆನ್ಸ್ ಇದೆ, ಅದನ್ನೆಲ್ಲ ನಾನು ಮುಂದೆ ಹೇಳ್ತೇನೆ. ಓಕೆ. ಅಥವಾ ಈ ಅಗ್ನಿತತ್ವದಲ್ಲಿದ್ರೆ ಲಗ್ನದ ಬಗ್ಗೆ ನಾನು ಇನ್ನೂ ಮಾತಾಡ್ತಿಲ್ಲ. ನಿಮ್ಮ ರಾಶಿ ಮೇಷ ಆಗಿದೆ ಅಗ್ನಿತತ್ವ, ಅಥವಾ ಸಿಂಹ ಆಗಿದೆ ಅಗ್ನಿತತ್ವ, ಅಥವಾ ಧನು ಆಗಿದೆ, ನಿಮ್ ಚಂದ್ರ ಅಲ್ಲಿದ್ದಾನೆ ಅಂತಂದ್ರೆ ಸ್ವಲ್ಪ ಕೋಪ ಬೇಗ ಬರುವಂತ ಸಾಧ್ಯತೆಗಳು ಇರ್ತವೆ. ಅಂದ್ರೆ ಅದು ಫೈರಿ ಸೈನ್, ಅಗ್ನಿ, ಬೆಂಕಿ ನೋಡಿದ್ರೆ ಕಲರ್ ರೆಡ್ ಅಲ್ವಾ, ಈ ತರ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಆಮೇಲೆ ಇನ್ನು ಸ್ವಲ್ಪ ಹೇಳ್ತೀನಿ. ಬುಧ ವಾಯು ತತ್ವದಲ್ಲಿದ್ರೆ ಮತ್ತು ಅಗ್ನಿ ತತ್ವದಲ್ಲಿದ್ರೆ ಅವರ ಬುದ್ಧಿಶಕ್ತಿ ಸ್ವಲ್ಪ ಜಾಸ್ತಿ ಇರುತ್ತೆ, ಶಾರ್ಪ್ ಇರ್ತಾರೆ ಅಂತ ಹೀಗೆಲ್ಲ ಪ್ರೆಡಿಕ್ಷನ್ಸ್ ಗಳು ಬರ್ತವೆ. ಹಾಗಾಗಿ ಈ ತತ್ವಗಳನ್ನ ಕರೆಕ್ಟ್ ಆಗಿ ಮೆಮರೈಸ್ ಮಾಡ್ಕೊಳ್ಳಿ. ನಿಮ್ಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಇದು ಇಂಡಿಯಾದ ಜಾತಕ, ಬಿಗಿನರ್ಸ್ಗೆ ಇವೆಲ್ಲ. 15 ಆಗಸ್ಟ್ 1947 ರಾತ್ರಿ 12 ಗಂಟೆ 1 ಸೆಕೆಂಡ್ ಡೆಲ್ಲಿಯ ಜಾತಕ. ಈಗ ನಿಮ್ಗೆ ಇದು ಹೋಮ್ ವರ್ಕ್. ನೀವೇನ್ ಮಾಡ್ಬೇಕು, ಈ ಜಾತಕದಲ್ಲಿ ನೋಡಿ, ಇದು ಇಂಗ್ಲಿಷ್ ಅಲ್ಲಿ ಇದೆ, ಕನ್ನಡದ್ದು ಮಾಡಿದ್ದೀನಿ ನೋಡಿ, ಕನ್ನಡದ್ದು ಮಾಡಿದ್ದೀನಿ. ವರ್ಷ ಲಗ್ನದ ಜಾತಕ, ಲಗ್ನದ ಬಗ್ಗೆ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬರ್ತೀನಿ. ಸೊ ನಿಮ್ಗೆ ಹೋಮ್ ವರ್ಕ್ ಏನಂದ್ರೆ, ತುಂಬಾ ಬಿಗಿನರ್ಸ್ ಗಳಿಗೆ ಇವತ್ತು ಈ ಜಾತಕದಲ್ಲಿ ಯಾವ್ಯಾವ ಗ್ರಹಗಳು ಚರರಾಶಿಯಲ್ಲಿವೆ, ಸ್ಥಿರ ರಾಶಿಯಲ್ಲಿವೆ, ದ್ವಿಸ್ವಭಾವ ರಾಶಿಯಲ್ಲಿವೆ, ಇದನ್ನ ನೀವು ಅನಲಿಸ್ಟ್ ಮಾಡಿ ಗ್ರೂಪ್ ಅಲ್ಲಿ ಹಾಕಬೇಕು. ಆಮೇಲೆ ಯಾವ್ಯಾವ ಗ್ರಹಗಳು ಯಾವ ತತ್ವದಲ್ಲಿವೆ, ಅಗ್ನಿ, ನೆಲ, ವಾಯು, ಜಲ ಅಂತ ಹೇಳ್ಕೊಟ್ನಲ್ಲ, ಯಾವ್ಯಾವ ಗ್ರಹಗಳು ಯಾವ ತತ್ವದಲ್ಲಿವೆ 9 ಗ್ರಹಗಳನ್ನ ನೀವು ಮೆನ್ಷನ್ ಮಾಡ್ಬೇಕು. ಒಂದ್ ಹೇಳ್ತೀನಿ, ಉದಾಹರಣೆಗೆ ಮಂಗಳ ಗ್ರಹ ಇಲ್ಲಿ ದ್ವಿಸ್ವಭಾವ ರಾಶಿಯಲ್ಲಿದೆ, ಆಯ್ತಾ, ಅದು ವಾಯು ತತ್ವದಲ್ಲಿದೆ. ಹೀಗೆ ನೀವು ಲಿಸ್ಟ್ ಮಾಡಿ ಗ್ರೂಪ್ ಅಲ್ಲಿ ಹಾಕ್ಬೇಕು. ಇದು ನಿಮಗೆ ಹೋಮ್ ವರ್ಕ್. ಇಷ್ಟು ಮಾಡ್ತೀರಲ್ವಾ? ಇಷ್ಟು ನೀವು ಮಾಡಿದ್ರೆ ತುಂಬಾ 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 ಬೇಸಿಕ್ ಲೆವೆಲ್ ಇದು. ಬಟ್ ಆ ಲೆವೆಲ್ ಅವರು ಒಂದು 5-6 ಜನ ಇದ್ದಾರೆ. ಸೊ ಅವ್ರಿಗೆ ಒಂದು 2-3 ಕ್ಲಾಸಲ್ಲಿ ನಾನು ನಾರ್ಮಲ್ ಮಾಡ್ತೀನಿ. ನೆಕ್ಸ್ಟ್ 27 ನಕ್ಷತ್ರಗಳು ತಗೊಳ್ಳಿ. ಇದು ಜಾತಕ ಜುಲೈ ತಿಂಗಳಿದಾಗಿದೆ, ಆಗಸ್ಟ್ ಇಂದ ಆಗ್ಲಿಲ್ಲ. ಯಾವುದು ಇದು ಈಗ ಇಂಡಿಯಾದ ಜಾತಕ ತೋರಿಸಿದ್ರಲ್ಲ, ಅದು ಒಂದ್ ನಿಮಿಷ ಇಲ್ಲ, ಬೈ ಮಿಸ್ಟೇಕ್ ಅದು ಆಗಿರೋದು. ಆಗಸ್ಟ್ ಮಾಡ್ಕೊಡಿ. ಇದು ಹಿಂದಿ ಇಂಗ್ಲಿಷ್ ಕರೆಕ್ಟ್ ಇದೆ ನೋಡಿ, 15 ಆಗಸ್ಟ್ 1947. ಬಟ್ ಜಾತಕ ಕರೆಕ್ಟ್ ಇದೆ. ಓಕೆ ಸರ್. ಜಾತಕ ಹಾಕಿದ್ದು ಆಗಸ್ಟ್ಗೆ ಹಾಕಿರೋದು ಸೇಮ್ ಜಾತಕ, ಏನು ವ್ಯತ್ಯಾಸ ಇಲ್ಲ ನೋಡಿ. ಓಕೆ, 15 ಆಗಸ್ಟ್ 1947 ಮಧ್ಯರಾತ್ರಿ 1 ಗಂಟೆ ಡೆಲ್ಲಿ. ವೃಷಭ ಲಗ್ನ ಜಾತಕನೇ. ಎಲ್ಲ ಗ್ರಹಗಳ ಪೊಸಿಷನ್ ಹಂಗಿದೆ. ಬೈ ಮಿಸ್ಟೇಕ್ ಅದು 8 ಹೊತ್ತಲ್ಲಿ 7 ಹೊತ್ತಿದೆ. ನನ್ನ ಲ್ಯಾಪ್ಟಾಪ್ ಅಲ್ಲಿ 8 ಕರೆಕ್ಟ್ ಆಗಿ ಕ್ಲಿಕ್ ಆಗಲ್ಲ, ಎಲ್ಲ ಪಕ್ಕದ ಕ್ಲಿಕ್ ಆಗಿರ್ಬೇಕು ಮಾಡಬೇಕಿದ್ರೆ. ಎನಿವೆ ಜಾತಕ ಸೇಮ್. ಓಕೆ, ನೆಕ್ಸ್ಟ್ ಇನ್ನೊಂದು ಹೋಮ್ವರ್ಕ್ ಕೊಡ್ತೀನಿ. ನಂದೇ ಜಾತಕ ತಗೊಳ್ಳಿ. 23 ಜುಲೈ 1971 ರಾತ್ರಿ 1 ಗಂಟೆ 00 ನಿಮಿಷ 34 ಸೆಕೆಂಡ್. 30 ತೋರಿಸ್ತಾ ಇದೆ, ಬಟ್ 34 ಸೆಕೆಂಡ್ ನಾನು ರೆಕ್ಟಿಫೈ ಮಾಡಿದ್ದೀನಿ. ಹೊನ್ನಾವರ್, ಕರ್ನಾಟಕ. ಓಕೆ, ಸೊ ಈ ಜಾತಕದಲ್ಲಿ ಮತ್ತೆ ಪುನಃ ಅದೇ ತರ ಮಾಡಬೇಕು. ಇದು ಮೇಷ ಲಗ್ನ ಜಾತಕ. ಯಾವ್ಯಾವ ಗ್ರಹಗಳು ಯಾವ ತತ್ವದಲ್ಲಿವೆ ಮತ್ತು ಚರ, ಸ್ಥಿರ, ದ್ವಿಸ್ವಭಾವ ರಾಶಿಗಳಲ್ಲಿ ಯಾವ ಗ್ರಹಗಳಿವೆ ಅದನ್ನ ನೋಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹಿಂಟ್ ಕೊಡ್ತೀನಿ ನೋಡಿ. ನಂದು ಅಗ್ನಿ ತತ್ವದ ಲಗ್ನ, ಅದರ ಅಧಿಪತಿ ಕುಜ ಉಚ್ಚನಾಗಿದ್ದಾನೆ. ಅವನ ಲಗ್ನವನ್ನು ನೋಡ್ತಿದ್ದಾನೆ, ರಾಶಿಯನ್ನು ನೋಡ್ತಿದ್ದಾನೆ ಅಗ್ನಿ ಗ್ರಹವಾಗಿ. ಹಾಗಾಗಿ ನನಗೆ ಸ್ವಲ್ಪ ಸಿಟ್ಟು ಬರುತ್ತೆ ಅಂತ ನಿಮಗೆಲ್ಲ ಅನ್ಸುತ್ತೆ. ಸ್ವಲ್ಪ ಏನು ಶಾರ್ಟ್ ಟೆಂಪರ್ನವನು ಅಂತ ನಿಮ್ಗೆ ಅನ್ಸುತ್ತೆ ನೋಡಿ. ಕಾರಣ ಇದೇನೆ, ಲಗ್ನಾಧಿಪತಿ ಕುಜ ಉಚ್ಚನಾಗಿ ಲಗ್ನವನ್ನು ನೋಡೋದಲ್ಲದೆ ರಾಶಿಯನ್ನು ನೋಡ್ತಾನೆ. ಮೊದಲಂತೂ ಸಿಕ್ಕಾಪಟ್ಟೆ ಸಿಟ್ಟೇ ಬರ್ತಿತ್ತು ನನಗೆ, ಸ್ವಲ್ಪ ಕೈಯೇ ಮುಂದಾಗ್ತಾ ಇತ್ತು. ಈಗ ವರ್ಷ ಆಗ್ತಾ ಇದ್ದಂಗೆ ಪೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿ ಕೂಡ ನೀವು ಅದನ್ನ ನೋಟ್ ಮಾಡಿ. ಓಕೆ, 9 ಗ್ರಹಗಳು ಮಾನ್ಯಗಿಂದ ಎಲ್ಲ ಬೇಡ ಈಗ ಸದ್ಯಕ್ಕೆ, ಬರೀ 9 ಗ್ರಹಗಳು ಯಾವ ತತ್ವಗಳಲ್ಲಿವೆ, ಯಾವ ಸ್ವಭಾವದ ರಾಶಿಗಳಲ್ಲಿವೆ, ಇಷ್ಟು ಮಾಡಿ. ಓಕೆ, ಇದು ಹೋಮ್ ವರ್ಕ್. ನೆಕ್ಸ್ಟ್ 27 ನಕ್ಷತ್ರಗಳು. ಇದನ್ನ ಬಾಹ್ಯಾಟ್ ಮಾಡ್ಕೊಳ್ಬೇಕು. ಇದನ್ನ ನೀವು ಮಾಡಿದ್ರೆ ನಾನು ಮುಂದೆ ಹೋಗಕ್ಕಾಗಲ್ಲ. ಬಿಗಿನರ್ಸ್ಗೆ ಇದು ಕೊನೆಯದು ಇವತ್ತು. 27 ನಕ್ಷತ್ರಗಳ ಹೆಸರುಗಳನ್ನು ನೋಡ್ಕೊಳ್ಳಿ. ಇಂಗ್ಲಿಷ್ ಹೆಸರುಗಳ ಅವಶ್ಯಕತೆ ಇಲ್ಲ, ಇಂಟರ್ನೆಟ್ ಅಲ್ಲಿ ಸಿಗತ್ತೆ ಬೇಕಿದ್ರೆ. ಬಟ್ ಇದನ್ನ ತಿಳ್ಕೊಳ್ಳಿ. ಮೊದಲನೇ ನಕ್ಷತ್ರ ಅಶ್ವಿನಿ. ಇದಕ್ಕೆಲ್ಲ ಅಧಿಪತಿಗಳಿದ್ದಾರೆ ಮತ್ತೆ. ಓಕೆ, ಅಶ್ವಿನಿಗೆ ಕೇತು, ಭರಣಿಗೆ ಶುಕ್ರ, ಅದೆಲ್ಲ ನೆಕ್ಸ್ಟ್ ಹೇಳ್ತೀನಿ. ಅದು ಡಿವೈಡ್ ಆಗುತ್ತೆ, ಅದೆಲ್ಲ ಹೇಳ್ಕೊಡ್ತೀನಿ. ಅಶ್ವಿನಿ,
ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಪೂರ್ವ ಫಾಲ್ಗುಣಿ ಅಥವಾ ಪುಬ್ಬ ಅಂತ ಕೂಡ ಕರೀತಾರೆ. ಉತ್ತರ ಫಾಲ್ಗುಣಿ ಕನ್ಯಾ ರಾಶಿಯಲ್ಲಿ ಬರುತ್ತೆ, ಇದು ಸಿಂಹ ರಾಶಿಯಲ್ಲೂ ಬರುತ್ತೆ. ಓಕೆ, ಅದನ್ನ ಆಮೇಲೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೆ ಸಿಂಪಲ್ ಆಗಿ ಉತ್ತರ ಅಂತ ಕರೆದು ಬಿಡ್ತಾರೆ, ಬಟ್ ಉತ್ತರ ಫಾಲ್ಗುಣಿ. ಹಸ್ತ ಹೇಳಿ ಗುರುಗಳೇ, ಹೇಳಿ ಬೇಗ. ನಕ್ಷತ್ರಗಳ ಅಧಿಪತಿ ಗುರುಗಳೇ, next class ಅಲ್ಲಿ ಶ್ಲೋಕದ ಮುಖಾಂತರ ಇದ್ರೆ ಈಸಿ ಆಗುತ್ತೆ ಗುರುಗಳೇ. ಶ್ಲೋಕದ ಮುಖಾಂತರ ಹೇಳಿದ್ರೆ ಸಂಸ್ಕೃತ ಬರೋದಿಲ್ಲ, ಅರ್ಥ ಆಗೋದಿಲ್ಲ. ಅದಕ್ಕೆ ನಾನು ಸಿಂಪಲ್ ಆಗಿರ್ಲಿ ಅಂತಾನೆ ಇಂಗ್ಲಿಷ್ ಅಲ್ಲಿ ಮಾಡಿದ್ದೀನಿ. ಓಕೆ, ಶ್ಲೋಕ ಮುಖಾಂತರ ಅಂದ್ರೆ ಜಲ್ದಿ ಬೇಗನೆ ಬರುತ್ತೆ. ಶ್ಲೋಕದ ಮುಖಾಂತರ ಅಂದ್ರೆ ನಾನು ಸಂಸ್ಕೃತ ಹೇಳ್ಕೊಂಡ್ ತರಬೇಕು. ಇದು ಕನ್ನಡದಲ್ಲಿ ನಾನು ಮಾಡ್ತಿರೋದೇ ಕನ್ನಡವರಿಗೋಸ್ಕರನೇ ಮಾಡ್ತಿರೋದು. ಮುಂದೆ ನಾನು ಕನ್ನಡ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಓಕೆ, ಮಧ್ಯದಲ್ಲಿ ಮಾತಾಡ್ಬೇಡಿ, ಕ್ಲಾಸ್ ಮುಗಿದ್ಮೇಲೆ ಮಾತಾಡಿ. ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತವಿಷ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ, ರೇವತಿ. ರೇವತಿ 27ನೇ ನಕ್ಷತ್ರ. ಅದ್ರ ಮಧ್ಯೆ ಅಭಿಜಿನ್ ಅಂತ ಅಥವಾ ಅಭಿಜಿತ್ ನಕ್ಷತ್ರ ಅಂತ ಬರುತ್ತೆ. ಅದನ್ನ ನಾನು ಮುಂದೆ ಹೇಳ್ಕೊಡ್ತೇನೆ. ಅದ್ರ ತುಂಬಾ ಕ್ಲಾಸ್ ಬೇಕು, 5-6 ಕ್ಲಾಸ್ ಬೇಕು. ಅದ್ರ ನಂತರ ನಾನು ಹೇಳಕ್ಕಾಗತ್ತೆ. ಸೊ ಇದನ್ನ ದಯವಿಟ್ಟು ಬಾಯಾಟ್ ಮಾಡ್ಕೊಂಡ್ಬಿಡ್ಬೇಕು. 27 ನಕ್ಷತ್ರ. ನೆಕ್ಸ್ಟ್ ಅವುಗಳ ಪಾದಗಳ ಬಗ್ಗೆ ಹೇಳ್ಕೊಡ್ತೀನಿ. ಅವು ರಾಶಿಗಳಲ್ಲಿ ಹೇಗೆ ಹಂಚಿಕೆ ಆಗುತ್ತೆ ಅದನ್ನ ಹೇಳ್ಕೊಡ್ತೀನಿ. ಅದ್ರ ಓನರ್ಸ್ ಅನ್ನು ನೆಕ್ಸ್ಟ್ ಕ್ಲಾಸ್ ಬಿಗಿನರ್ಸ್ಗೆ. ಇಲ್ಲಿಗೆ ಇವತ್ತಿಗೆ ಬಿಗಿನರ್ಸ್ ಗಳದ್ದು ಮುಗಿತಾ ಇದೆ. ಈಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ, ಲಾಸ್ಟ್ ಎಪಿಸೋಡ್ ಅಲ್ಲಿ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ನಲ್ಲ, ನಾವು ತಿಥಿ ಮತ್ತು ವಾರ ಅವುಗಳ ಬಗ್ಗೆ ನಾನು ಇನ್ನಷ್ಟು ಬಹಳ ಜನ ಕೇಳ್ಕೊಂಡಿದ್ದೀರಾ. ಅದಕ್ಕೆ ನಾನು ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಓಕೆ, ಎಲ್ರು ದಯವಿಟ್ಟು ಮ್ಯೂಟ್ ಮಾಡಿ. ಐ ಥಿಂಕ್ ಯಾರೋ ಮ್ಯೂಟ್ ಮಾಡಿ ಬೇರೆ ಓಕೆ ಸ್ನೇಹಿತರೆ, ನೋಡಿ, ನಾನು ಒಂದು ವಿಚಾರ ಹೇಳ್ತೀನಿ. ನಮ್ಮ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ವೇಮೂರಿ ರಾಮಮೂರ್ತಿ ಶಾಸ್ತ್ರಿ ಅಂತ ಒಬ್ಬರಿದ್ರು. ಅವರು ಬಹಳ ದೊಡ್ಡ ಸ್ಕಾಲರ್ ಆಗಿದ್ರು ವೇದ ವಿದ್ವತ್ತಲ್ಲಿ. ಅವರು ಇನ್ನೂ ಚೆನ್ನಾಗಿ ಕಲೀಲಿ ಅಂತ ಅವರನ್ನ ಕಾಶಿ ಕಲಿಸಲಾಯ್ತು, ಅವರು ಕಳಿಸಲಾಯ್ತು. ಕಾಶಿಯಲ್ಲಿ ಅವರಿಗೆ ಜೈಮಿನಿ ಪದ್ಧತಿಯ ಪೂರ್ತಿ 20,000 ಶ್ಲೋಕಗಳು ಪುಸ್ತಕ ಸಿಕ್ತು, ಒರಿಜಿನಲ್. ಬಟ್ ಅವ್ರು ಹೊರಗಡೆ ಕೊಡುವಂಗಿಲ್ಲ, ನೀನ್ ಇಲ್ಲೇ ಏನಂತ ನೋಡ್ಕೊ ಅಂತ ಹೇಳಿದ್ರು. ಅಲ್ಲಿ ಆ ಪುಣ್ಯಾತ್ಮರು ಪೂರ್ತಿ 20,000 ಶ್ಲೋಕಗಳನ್ನ ಮೆಮರೈಸ್ ಮಾಡಿಬಿಟ್ಟಿದ್ರು. ಅವ್ರು ಹ್ಯಾಕ್ ಪ್ರೆಡಿಕ್ಷನ್ ಕೊಡ್ತಿದ್ರು ಅಂತಂದ್ರೆ, ನೋಡಿ, ಇದು PV ನರಸಿಂಹರಾವ್ ಅವರು. ಅದಕ್ಕೆ ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಆಗಿನ ಕಾಲದಲ್ಲಿ ಜ್ಯೋತಿಷ್ಯಕ್ಕೆ ಲಿಮಿಟೇಷನ್ ಅಷ್ಟೇ ಇತ್ತು. ಯಾಕಂದ್ರೆ ಜನರ ಆಸೆ ಆಕಾಂಕ್ಷೆಗಳು ಬಹಳ ಕಡಿಮೆ ಇತ್ತು. ಸ್ವಂತ ಮನೆ ಆಗತ್ತೆ ಹೇಳುವಂತ ದೊಡ್ಡ ಪ್ರಶ್ನೆ ಇರಲಿಲ್ಲ. ಸಾಮಾನ್ಯವಾಗಿ ಎಲ್ಲರಿಗೂ ಸ್ವಂತ ಮನೆ ಇರ್ತಾ ಇತ್ತು. ಇವತ್ತು ನಮ್ಮ ನೀಡ್ಸ್ಗಳು, ಆಸೆಗಳು, ಆಕಾಂಕ್ಷೆಗಳು ಹೆಚ್ಚಾಗ್ತಾ ಇದೆ. ಒಂದು ಮೊಬೈಲ್ ಬೇಕು ಹೇಳೋದ್ರಿಂದ ಸ್ಟಾರ್ಟ್ ಆಗಿ ಪ್ಲೇ ಸ್ಟೇಷನ್ ವರೆಗೆ ಮಕ್ಕಳ ಡಿಮಾಂಡ್ಗಳು ಎಲ್ಲೆಲ್ಲಿವರೆಗೆ ಇರುತ್ತೆ ನೀವು ನೋಡ್ತಾ ಹೋಗಿ. ಹಾಗೆ ದೊಡ್ಡವರ ಡಿಮಾಂಡ್ಸ್ಗಳು, ದೊಡ್ಡವರ ಆಸೆ ಆಕಾಂಕ್ಷೆಗಳು. ಇವತ್ತು ಹಳೆ ಕಾಲದಲ್ಲಿ ವಾಹನ ಅಂದ್ರೆ ಏನು? ಒಂದು ಎತ್ತಿನ ಗಾಡಿ, ಎಲ್ಲ ಅಂತಂದ್ರೆ ರಥ. ಇಲ್ಲಿ ಯುದ್ಧಕ್ಕೆ ಆನೆಗೆನೆ ಯೂಸ್ ಮಾಡ್ತಿದ್ರು, ಅಥವಾ ದೊಡ್ಡ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತಿದ್ರೇನೋ. ಈಗ ನೋಡಿ, ಕಾರುಗಳಲ್ಲೇ ಎಷ್ಟು ಟೈಪ್ಸ್ ಗಳಿವೆ. ಬೈಸೈಕಲ್ ಇಂದ, ಮೋಟರ್ ಸೈಕಲ್ ಇಂದ ಹಿಡಿದು, ಸ್ಕೂಟಿಯಿಂದ ಹಿಡಿದು. ಸೊ ಈಗೆಲ್ಲ ಜನರ ನೀಡ್ಸ್ ಗಳು ಜಾಸ್ತಿ ಆಗ್ತಿವೆ. ನಮ್ಮ ಜ್ಯೋತಿಷಿಗಳಿಗೆ ಚಾಲೆಂಜು ಹೆಚ್ಚಾಗ್ತಾ ಇದೆ. ಬಟ್ ನಮ್ಗೆ ಸಪೋರ್ಟ್ ಮಾಡೋಕೆ ಇಂಥ ಟೆಕ್ನಾಲಜಿ ಇದೆ, ಈ ತರ ಸಾಫ್ಟ್ವೇರ್ಗಳಿವೆ. ಷಷ್ಠಮಿಷದವರೆಗೂ ನಮಗೆ ಸಿಗುವಂತ ಬೇಕಾದಂತ ಒಳ್ಳೊಳ್ಳೆ ಸಾಫ್ಟ್ವೇರ್ಗಳಿವೆ. ಬಟ್ ಈಗ ಜ್ಯೋತಿಷಿಗಳ ಎಥಿಕ್ಸು ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಹೀಗೊಂದು ಪ್ರತೀತಿ. ಅದೇ ನೋಡಿ, ವೇಮೂರಿ ರಾಮಮೂರ್ತಿ ಶಾಸ್ತ್ರಿ ಅವರು, ನಮ್ಮ KL-ರಾಜವರು ಚರದಶ ಪುಸ್ತಕದಲ್ಲಿ ಬರೆದಿದ್ದಾರೆ. ಒಬ್ಬ ದೊಡ್ಡ ಪೊಲಿಟಿಷಿಯನ್ಗೆ 1970ರ ದಶಕದ ಆದಿಯಲ್ಲಿ ಆ ವ್ಯಕ್ತಿಗೆ ಕಾಂಗ್ರೆಸ್ ಪಾರ್ಟಿನೇ ಉಚ್ಚಾಟನೆ ಮಾಡುವಂತ ಸ್ಥಿತಿಯಲ್ಲಿ ಇದ್ದಾಗ, ಇಲ್ಲ, ನೀನಿನ್ನು 15 ದಿವಸದಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗ್ತೀಯಾ ಅಂತ ಹೇಳಿದ್ರು. ಆ ಹೆಸರನ್ನೆಲ್ಲ ಹಾಕಿರ್ಲಿಲ್ಲ. ನಾನು ವೈಯಕ್ತಿಕವಾಗಿ ಅವ್ರ ಜೊತೆ ಕೂತ್ಕೊಂಡು ತಿಂಡಿ ತಿಂತಿದ್ದಾಗ, ಇಟ್ ವಾಸ್ ಫಾರ್ PV ನರಸಿಂಹರಾವ್ ಅಂತ ಹೇಳಿದ್ರು. 15 ದಿವಸದ ಒಳಗಡೆ PV ನರಸಿಂಹರಾವ್ ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿನೂ ಆದರು. ಆಗ ಅವರಿಗೆ ನಡೀತಿದ್ದು ಶುಕ್ರದಶ ಬುಧ ಮುಕ್ತಿ. ಬಟ್ ವೇಮೂರಿ ರಾಮಮೂರ್ತಿ ಶಾಸ್ತ್ರಿ ಅವರು ಅದನ್ನ ಶಾರ್ಟ್ ಟೈಮ್ ಪ್ರಿಡಿಕ್ಷನ್ಸ್ ಅನ್ನ ಹೇಳಲಿಕ್ಕೆ ಪದನಾತಾಂಶ ದಶ, ಅದು ಪದನವಾಂಶ ದಶ ಅಂತ ಕೂಡ ಫೇಮಸ್ ಆಗಿದೆ.
ನನ್ನ ಆತ್ಮೀಯರಂತ ಅಶುತೋಷ್ ಭಾರದ್ವಾಜ್ ಅದರ ಮೇಲೆ ಪುಸ್ತಕ ಬರೆದಿದ್ದಾರೆ, ಬಟ್ ಅದರಲ್ಲಿ 25% ಕ್ಯಾಲ್ಕುಲೇಷನ್ ತಪ್ಪು ಹೋಗಿದೆ. ಹಾಗಾಗಿ ಈಗ ಮತ್ತೆ ಈ ಬುಕ್ ಅನ್ನ ಬರೀಲಿಕ್ಕೆ ಕೂತಿದ್ದಾರೆ, ಸರಿ ಮಾಡಿ. ಎನಿವೆ ಆ ಪಬ್ಲಿಷರ್ಸ್ ಸರಿ ಇಲ್ಲ, ಅವರಿಗೆ ನಂಗೆ ಆಗ್ ಬರಲ್ಲ. ಸಪ್ತರ್ಷಿ ಕಾರಣ ಮುಂದೆ ಹೇಳ್ತೀನಿ, ಈ ಬೇಡ. ನಾನು ಅಶುತೋಷಿಗೆ ವಾರ್ನು ಕೂಡ ಮಾಡಿದೆ, ಅಲ್ಲಿ ಹೋಗ್ಬೇಡ ನಿಮ್ಗೆ ತೊಂದರೆ ಆಗುತ್ತೆ, ಅವ್ನು ಯೂಸ್ ಅಂಡ್ ಥ್ರೋ ಮನುಷ್ಯ ಅಂತ. ಹಂಗೆ ಆಯ್ತು ಕೂಡ. ಎನಿವೆ ಬರ್ತಾರೆ, ಇನ್ನೊಂದು 3-4 ಕ್ಲಾಸ್ ನಂತರ ಅಶುತೋಷ್ ಕ್ಲಾಸ್ ತಗೊಂತಾರೆ. ನೋಡಿ, ಈಗ ನಾನು ಹೋಸಲ ಹೇಳ್ಕೊಟ್ಟಿದ್ನಲ್ಲ, ಹುಟ್ಟಿದ ವಾರ ಮತ್ತು ತಿಥಿ ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಇನ್ನು ಪ್ರಾಕ್ಟೀಸ್ ಬೇಕು ಅಂತ ಜನ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಕೇಳಿಸ್ತಾ ಇದೆಯಲ್ವಾ ಎಲ್ಲರಿಗೂ ಸರಿಯಾಗಿ? ಇಂಟರ್ನೆಟ್ ಒಂಚೂರು ಇಂಟರಪ್ಟ್ ಆದಂಗೆ ಅನಿಸ್ತು ನನಗೆ. ಕೇಳಿಸ್ತಾ ಇದೆ ಗುರು. ಕೇಳಿಸ್ತಾ ಇದೆಯಲ್ಲ? ಓಕೆ. ನೋಡಿ, PV ನರಸಿಂಹರಾವ್ ಅವರು ಹುಟ್ಟಿದ್ದು ಮಂಗಳವಾರ, ಹೌದಾ? ಹುಟ್ಟಿದ ನಕ್ಷತ್ರ ಉತ್ತರ ಭಾದ್ರ. ಉತ್ತರ ಭಾದ್ರ ನಕ್ಷತ್ರ ಯಾವುದು? ನಿಮ್ಗೆ ಇಲ್ಲಿ ಟೇಬಲ್ ಕಾಣುತ್ತೆ, ಮೌಸನ್ ಕರ್ಸರ್ ಅನ್ನು ನೋಡ್ತಾ ಇರಿ. ಉತ್ತರ ಭಾದ್ರ ನಕ್ಷತ್ರ ಯಾರದ್ದು? ಶನಿಯದ್ದು. ಸೊ ಗೋಚಾರದಲ್ಲಿ ಮಂಗಳ ಮತ್ತು ಶನಿ, ಒಂದು ರಾಜ್ಯದ ಮುಖ್ಯಮಂತ್ರಿ ಅಥವಾ ಒಂದು ದೇಶದ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಎಂತೆಂತ ಮನೆಗಳನ್ನ ಇನ್ಫ್ಲುಯೆನ್ಸ್ ಮಾಡ್ಬೇಕಾಗತ್ತೆ? ಮುಖ್ಯವಾಗಿ 10 ಮತ್ತು 11. 4ನೇ ಮನೆಗೆ ನಾವು ಸಿಂಹಾಸನದ ಸ್ಥಾನ ಅಂತೀವಿ, 5ನೇ ಮನೆಗೆ ಪಟ್ಟಾಭಿಷೇಕದ ಸ್ಥಾನ ಅಂತ ಹೇಳ್ತೀವಿ. ನೋಡಿ, ಅವರು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದಾಗ ಡೇಟ್ ನೋಡ್ಕೊಳ್ಳಿ. PV ನರಸಿಂಹರಾವ್ ಅವರು ಮುಖ್ಯಮಂತ್ರಿ ಆದ ದಿವಸ 30 ಸೆಪ್ಟೆಂಬರ್ 1971 ಬೆಳಗಿನ ಟೈಮು, ಹೈದರಾಬಾದ್. ಮಂಗಳ ಮಕರ, ಅವರು ಹುಟ್ಟಿದ ವಾರದ ಅಧಿಪತಿ ಮಂಗಳ. ನೋಡಿ, ಪಂಚಾಂಗದ ಬಹಳ ಬೇಸಿಕ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಪ್ರೆಡಿಕ್ಟ್ ಮಾಡಕ್ ಬರುತ್ತೆ ಅಂತ. ಮಂಗಳ ಎಲ್ಲಿದ್ದ? ವೃಶ್ಚಿಕದಲ್ಲಿ ಉಚ್ಚನಾಗಿದ್ದ, ಸಾರಿ ಮಕರದಲ್ಲಿ ಉಚ್ಚನಾಗಿದ್ದ. ಇಲ್ಲಿ ವೃಶ್ಚಿಕ ಲಗ್ನ ಕಂಡ್ಬಿಡ್ತು, ವೃಶ್ಚಿಕಾಧಿಪತಿ ಎಲ್ಲ ತಲೆ ಬಂದ್ಬಿಡ್ತು. ಮಕರದಲ್ಲಿ ಉಚ್ಚನಾಗಿದ್ದ ಕುಜ. ಶನಿ ವೃಷಭದಲ್ಲಿದೆ, ನೆನ್ಪಿಟ್ಕೊಳ್ಳಿ. ಮಂಗಳ ಮಕರ, ಶನಿ ವೃಷಭ. ಓಕೆ, ಈಗ ನೋಡಿ ಅವ್ರ ಜಾತಕದಲ್ಲಿ ಅಪ್ಲೈ ಮಾಡಿ ಅದನ್ನ. PV ನರಸಿಂಹರಾವ್ ಅವರ ಜಾತಕದಲ್ಲಿ ಅವರ ಕನ್ಯಾ ಲಗ್ನಕ್ಕೆ, ಓಕೆ, ಹುಟ್ಟಿದ ವಾರದ ಅಧಿಪತಿ ಮಂಗಳ ಬಂದು 5ನೇ ಮನೆ ಪಟ್ಟಾಭಿಷೇಕದ ಸ್ಥಾನದಲ್ಲಿದ್ದು, ಮಕರದಲ್ಲಿದ್ನಲ್ವಾ, 11ನೇ ಮನೆಯನ್ನ ನೋಡ್ದ. ಓಕೆ, ಶನಿಯಲ್ಲಿದ್ದ ವೃಷಭದಲ್ಲಿ. ಶನಿ ಏನ್ ಮಾಡ್ದ? 3ನೇ ದೃಷ್ಟಿಯಿಂದ 11ನೇ ಮನೆಯನ್ನ ನೋಡ್ದ. ಬಂತಾ? ಎರಡದ್ದು ಕನೆಕ್ಟಿವಿಟಿ ಚೆನ್ನಾಗಿ ಬಂತಾ? ಅಫ್ಕೋರ್ಸ್ ಇಲ್ಲಿ ವಿಶ್ವೋತ್ತರ ದರ್ಶನಲ್ಲಿ ಬುಧ ಭಕ್ತಿ ಭದ್ರಯೋಗದಲ್ಲಿ ಇದ್ದಂತವನು, ಅವರಿಗೆ ಬುಧ ಎಷ್ಟು ಸ್ಟ್ರಾಂಗ್ ಇದ್ದ ಅಂತಂದ್ರೆ ಅವ್ರು ಸುಮಾರು 12ರಿಂದ 14 ಭಾಷೆಗಳನ್ನು ಮಾತಾಡ್ತಿದ್ರು PV ನರಸಿಂಹರಾವ್ ಅವರು. ಆಕ್ಚುಲಿ ನನ್ನ ಅಭಿಪ್ರಾಯದಲ್ಲಿ PV ನರಸಿಂಹರಾವ್ ಅವರು ಮತ್ತು ಮನಮೋಹನ್ ಸಿಂಗ್ ಅವರೆಲ್ಲ ಅದ್ಭುತವಾದ ಪ್ರಧಾನಿಗಳು. ಯಾಕೆಂತಂದ್ರೆ ಹೈಕಮಾಂಡ್ ಇಂದ ಅಷ್ಟು ದೊಡ್ಡ ಪ್ರೆಷರ್ ಇದ್ದು ಕೂಡ ನಮ್ಮ ದೇಶವನ್ನು ಉದ್ಧಾರ ಮಾಡಿದವರು ಅಂತ ನನಗನ್ಸುತ್ತೆ. ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ ಅವ್ರುಗಳು ಎಂತ ಅದ್ಭುತ ವ್ಯಕ್ತಿಗಳಾಗಿದ್ರು ಅಂತ. ಪಾಪ PV ನರಸಿಂಹರಾವ್ ಅವರು ಆಮೇಲೆ ಯಾರೋ ಮಾಡೋ ತಪ್ಪಿ ಏನನ್ನೆಲ್ಲ ಅನುಭವಿಸ್ಬೇಕಾಗಿ ಬಂತು, ಅದು ಬೇರೆ ಪ್ರಶ್ನೆ. ಇರ್ಲಿ, ನಾನು ಬಹಳ ಮಾತಾಡಕ್ ಹೋಗಲ್ಲ. ಆಮೇಲೆ ನನ್ನ ಭಕ್ತ ಅಥವಾ ಗುಲಾಮರ ಯಾವ್ದಾದ್ರು ಒಂದು ಇದಕ್ಕೆ ನೀವು ಸೇರಿಸ್ಬಿಡ್ತೀರಾ. ಟೆಕ್ನಿಕ್ ಇದು ಅರ್ಥ ಆಯ್ತಾ? ಇನ್ ನೆಕ್ಸ್ಟ್ ಒಂದು ಕೊಡ್ತೀನಿ, ನನ್ನ ಜಾತಕತೆ ಕೊಡ್ತೀನಿ, ನನ್ನ ಜಾತಕ ಮದುವೆದೇ ಕೊಡ್ತೀನಿ, ತಗೊಳ್ಳಿ. ನೋಡಿ, ನನ್ನ ಜಾತಕ ಮತ್ತೆ ಕೊಡ್ತಾ ಇದ್ದೀನಿ. 23 ಜುಲೈ 1971. ಓಕೆ, ರಾತ್ರಿ 1:00:00 ಇದರಲ್ಲಿ ನಾನು ಹೇಳಿದ್ನಲ್ಲ, ನಾನು ಹುಟ್ಟಿದ್ದು ಗುರುವಾರ, ಹುಟ್ಟಿದ ನಕ್ಷತ್ರ ಪುಷ್ಯ, ಗುರು ಪುಷ್ಯ ಇವತ್ತ ಅಮೃತ ಸಿದ್ಧಿ ಯೋಗ. ಇದರಲ್ಲಿ ಈಗ ನನ್ನ ಮದುವೆ ಆದ ಡೇಟ್ ತೋರಿಸ್ತೀನಿ ನೋಡಿ. ನಾವು ಗುರು ಮತ್ತು ಶನಿಯನ್ನ ನೋಡ್ಬೇಕು. ಸೊ 24 ಫೆಬ್ರವರಿ 2000 ನನ್ನ ಮದುವೆ ಆಗಿದೆ. ಓಕೆ, ಮೇಷ ಲಗ್ನದ ಜಾತಕ ನೆನ್ಪಿಟ್ಕೊಳ್ಳಿ. ನೋಡಿ, ಗುರು ಶನಿ ಇಬ್ರು ಮೇಷದಲ್ಲಿ ಕೂತು ನನ್ನ 7ನೇ ಮನೆ ಮದುವೆ ಸ್ಥಾನವನ್ನ ನೋಡ್ತಾ ಇದ್ರು. ಹೌದಾ? ಒಂದು ಮೇಷ ಲಗ್ನ, ನೆನ್ಪಿಟ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಹೇಗೆ ಅಪ್ಲೈ ಮಾಡ್ಬೇಕು ಅಂತ ಗೊತ್ತಾಯ್ತಲ್ವಾ? ಗುರು ಶನಿ ಇಬ್ರು ಮೇಷದಲ್ಲಿದ್ದು ಮದುವೆ ಸ್ಥಾನವನ್ನಂತ 7ನೇ ಮನೆಯನ್ನ ನೋಡ್ತಾ ಇದ್ರು. ಇನ್ನು ಅದನ್ನ ಅಡ್ವಾನ್ಸ್ ಲೆವೆಲ್ಗೆ, ಇನ್ನೂ ಒಂಚೂರು ಅಡ್ವಾನ್ಸ್ ಲೆವೆಲ್ಗೆ ತಗೊಂಡು ಹೋಗೋದಿದ್ರೆ ಮದುವೆಗೆ ನೋಡೋದು ನವಾಂಶದ ನನ್ನ ತುಲಾ ಲಗ್ನಕ್ಕೆ ಗುರು ಶನಿಯನ್ನ ಕಾಪಿ ಪೇಸ್ಟ್ ಮಾಡಿ ಇಲ್ಲಿ ಇಡಿ ಮೇಷದಲ್ಲಿ, ಅದು 7ನೇ ಮನೆನೇ ಆಗುತ್ತೆ.
ಅಫ್ಕೋರ್ಸ್ ನನ್ನ ಜಾತಕದಲ್ಲಿ ಗುರು ಶನಿಗಳ ಆಟ ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ಗುರು ಮತ್ತು ಶನಿಯ ಡಬಲ್ ಟ್ರಾನ್ಸಿಟ್ ಫಿನೋಮಿನನೇ ಫೇಮಸ್. ಅದರಲ್ಲೂ ನಾನು ಹುಟ್ಟಿದ್ದು ಗುರು ಪುಷ್ಯ ಆಗಿರೋದ್ರಿಂದ ಗುರು ಮತ್ತು ಶನಿಯ ಆಟ ಜಾಸ್ತಿ ಇರುತ್ತೆ. ಆಮೇಲೆ ನನ್ನ ಮಿಸಸ್ ಇಂದು ನವಾಂಶ ಲಗ್ನ ಬಂದು ಮೇಷ. ಸೊ ಅಲ್ಲಿ ಕೂಡ ಮ್ಯಾಚ್ ಆಯ್ತು. ಈ ತರ ರೆಕ್ಟಿಫೈ ಮಾಡೋಕೆ ಬರುತ್ತೆ. ನಾವು ನವಾಂಶನೆಲ್ಲ ರೆಕ್ಟಿಫೈ ಮಾಡೋದು ಹೇಗೆ, ಷಷ್ಠಾಂಶ ರೆಕ್ಟಿಫೈ ಮಾಡೋದು ಹೇಗೆ, ಇಂಥದಕ್ಕೆಲ್ಲ ಬಹಳ ಟೆಕ್ನಿಕ್ಸ್ ಇರುತ್ತೆ. ಇನ್ನೊಂದು ಬೇಕಿದ್ರೆ ಕೊಡ್ತೀನಿ, ನೋಡೋಣ. ಇದು ನೋಡಿ, ಮದುವೆ ವಿಚಾರಕ್ಕೆ ಯಾವ್ಯಾವ ಮನೆಗಳನ್ನ ನೋಡ್ಬೋದು ಅಂದ್ರೆ, ಫಸ್ಟ್ 7ನೇ ಮನೆಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಿ. ಎರಡನೇದಾಗಿ ನೀವು ಕೊಡ್ಬೇಕಾಗಿದ್ದು 12ನೇ ಮನೆಗೆ, ಶಯನ ಸೌಖ್ಯ ಸ್ಥಾನಕ್ಕೆ. ಮೂರನೇದು ನಾವು ನೋಡುವಂಥದ್ದು 1, ಲಾಸ್ಟಿಗೆ 11 ಬಿಟ್ಬಿಟ್ಟಿದೆಯಲ್ಲ. ಬಹಳ ಹೇಳ್ಕೊಂತ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಆಸ್ಟ್ರಾಲಜಿ ಲೂಸ್ ಆಗುತ್ತೆ. ಆದಷ್ಟು ಕಡಿಮೆ ಮನೆಗಳಲ್ಲಿ ಹೆಚ್ಚಿನ ರಿಸಲ್ಟ್ಸ್ ಅನ್ನ ತೆಗಿಲಿಕ್ಕೆ ನೋಡ್ಬೇಕು. ನೋಡಿ, ಇದು ನಮ್ಮ ದಿವ್ಯ ಅವರ ಹಸ್ಬೆಂಡ್ ಜಾತಕ. ನೋಡಿ, ಸಂತಾನದ ಬಗ್ಗೆನೂ ನಾನು ಹೇಳಿನಲ್ವಾ, 5 ಮತ್ತು 9 ಮೊದಲು ನೋಡ್ಬೇಕು. ವಾರದ ಅಧಿಪತಿ ನೋಡಿ, ಇವರ ಮೊದಲನೇ ಮಗ ಹುಟ್ಟಿದ್ದಂತ ತೋರಿಸಿದ್ದೆ, 5ನೇ ಮನೆಯಲ್ಲೇ ಪೂಜೆ ಇದ್ದ. ಯಾರೋ ವಾರದ ಅಧಿಪತಿನೂ ಪೂಜೆನೇ ಇಲ್ಲಿ ನೋಡಿ, ಕರ್ಸರ್ ನೋಡಿ ದಯವಿಟ್ಟು. ಮಂಗಳವಾರ ಹುಟ್ಟಿದ್ದಾರೆ, ಧನಿಷ್ಠ ನಕ್ಷತ್ರ, ಎರಡಕ್ಕೂ ಮಂಗಳನೇ ಸಂಬಂಧ ಅಧಿಪತಿ. ಸೊ ಇವರ ದೊಡ್ಡ ಮಗ ಹುಟ್ಟಿದಾಗ ಪೂಜೆ 5ನೇ ಮನೆಯಲ್ಲೇ ಇದ್ದ, ಅದನ್ನ ತೋರಿಸ್ತೀನಿ ನೋಡಿ. ಸಂತಾನಕ್ಕೆ ನೋಡ್ಬೇಕಾದ ಮನೆಗಳು 5 ಮತ್ತು 9 ಪ್ರಧಾನ. ಆಮೇಲೆ ನೀವು 11 ನೋಡ್ಬೋದು. ಕೆಲವೊಂದ್ಸಲ ಲಗ್ನಕ್ಕೂ ಬರುತ್ತೆ, ಬಟ್ ಚಾನ್ಸಸ್ ಕಡಿಮೆ. ನೋಡಿ, ಇವರ ಮೊದಲನೇ ಮಗ ಹುಟ್ಟಿದಾಗ ದಿವ್ಯವರು ಅದೇ ಕನ್ಫ್ಯೂಸ್ ಮಾಡ್ಕೊಂಡಿದ್ರು. ಆಮೇಲೆ ಗ್ರೂಪ್ ಅಲ್ಲಿ ಹೇಳಿದಾರೆ, ಇಲ್ಲ ನಾನು ಹೇಳಿದ್ರು ಕರೆಕ್ಟ್ ಅಂತ. ನೋಡಿ, ಅವ್ರ ಸಿಂಹ ಲಗ್ನಕ್ಕೆ ಪೂಜೆ 5ನೇ ಮನೆಯಲ್ಲೇ ಇದ್ದ. ಆಯ್ತಾ, ಅವ್ರದ್ದು ಸಿಂಹ ಲಗ್ನ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಅವರ 2ನೇ ಮಗನ್ ತೋರಿಸ್ತೀನಿ ನೋಡಿ. ನೋಡಿ, 2ನೇ ಮಗ ಹುಟ್ಟಿದಾಗ ಪೂಜಾ ಬಂದು, ಯಾವುದು ಮಿಸ್ಟರ್ ಸುಬ್ರಹ್ಮಣ್ಯ ಅವ್ರದ ಅವರ ಜಾತಕದಲ್ಲಿ ಹುಟ್ಟಿದ ವಾರದ ಅಧಿಪತಿ ಪೂಜಾ, ಆಮೇಲೆ ನಕ್ಷತ್ರದ ಅಧಿಪತಿನೂ ಪೂಜಾ. ಓಕೆ, ಅವ್ನು ನೋಡಿ 9ನೇ ಮನೆಯಲ್ಲಿದ್ದ. 5, 9ಗೆ ನಾವು ಪ್ರೈಮ್ ಇಂಪಾರ್ಟೆನ್ಸ್ ಕೊಡ್ಬೇಕು. ಹಾಗೆ ಮದುವೆಗೆ ಫಸ್ಟ್ 7, ಆಮೇಲೆ 12, ಆಮೇಲೆ 1, 2 ನೋಡ್ಬೇಕಾಗತ್ತೆ. ಈಗ ಉದಾಹರಣೆಗೆ ಇವರದ್ದೇ ಮದುವೆ ದಿನಾಂಕ ನೋಡಿ ತೋರಿಸ್ತೀನಿ, ಒಂದು ನಿಮಿಷ. ಓಕೆ, ಇವರ ಮದುವೆ ದಿನಾಂಕ ಇವತ್ತು ಕ್ಲಾಸಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಒಂದು ನಿಮಿಷ. 2003 ಮೆಸೇಜ್ ಮಾಡಿದ್ದಾರೆ. 21/4/2003 ಇವರ ಮದುವೆ ದಿನಾಂಕ. ನಾವು ಮಂಗಳನ ನೋಡ್ಬೇಕು. 21/4/2003 ತಗೊಳ್ಳಿ. ಮಂಗಳ ಎಲ್ಲಿದ್ದ ನೋಡಿ, ಸಿಂಹ ಲಗ್ನದ ಜಾತಕಕ್ಕೆ ಮಂಗಳ ಎಲ್ಲಿದ್ದ? 6ನೇ ಮನೆಯಲ್ಲೇ. ಓಕೆ, ಸಿಂಹದಿಂದ 1, 2, 3, 4, 5, 6. ಮಿಸ್ಟರ್ ಸುಬ್ರಹ್ಮಣ್ಯ ಅವರ ಜಾತಕದಲ್ಲಿ ಸಿಂಹ ಲಗ್ನ, ಪೂಜೆ ಉಚ್ಚನಾಗಿ. ಓಕೆ, 6ನೇ ಮನೆಯಲ್ಲಿದ್ದು 8ನೇ ದೃಷ್ಟಿಯಿಂದ ಲಗ್ನ ನೋಡ್ತಾ ಇದ್ದ. 7ನೇ ದೃಷ್ಟಿಯಿಂದ 12ನೇ ಮನೆ. 12ನೇ ಮನೆ ಯಾಕೆ ಯಾರಾದ್ರೂ ಹೇಳ್ತೀರಾ? ಸ್ವಲ್ಪ ಜ್ಯೋತಿಷ್ಯ ಗೊತ್ತಿದ್ದವರು. ಶಯನ ಸೌಖ್ಯ ಸ್ಥಾನ. ಎಕ್ಸಾಕ್ಟ್ಲಿ. ಸೆಕ್ಷುವಲ್ ಕಂಫರ್ಟ್ಸು, ಒಂದು ದಾಂಪತ್ಯ ಜೀವನ, ಬೆಡ್ ಕಂಫರ್ಟ್ಸು ಸ್ಟಾರ್ಟ್ ಆಗತ್ತೆ. ಹೀಗೆ ಮದುವೆಗೆ ನಾವು ನೋಡುವಾಗ ವಾರ ಮತ್ತು ಹುಟ್ಟಿದ ನಕ್ಷತ್ರದ ಅಧಿಪತಿಯನ್ನ, ವಾರದ ಅಧಿಪತಿಯನ್ನ, ಹುಟ್ಟಿದ ನಕ್ಷತ್ರದ ಅಧಿಪತಿಯನ್ನ ಫಸ್ಟ್ 7ನೇ ಮನೆ, 2ನೇದು 12ನೇ ಮನೆ, ಆಮೇಲೆ 1 ಅಥವಾ 2ನೇ ಮನೆ. 1, 2 ಅದ್ರಲ್ಲಿ 2 ಸ್ವಲ್ಪ ಹೆಚ್ಚು, 1 ಸ್ವಲ್ಪ ಕೆಲವೊಮ್ಮೆ ಬರುತ್ತೆ. ಬಟ್ ನಾವು ಆದಷ್ಟು ಕಡಿಮೆ ಮನೆಗಳನ್ನ ಹಿಡ್ಕೊಳ್ಳಿ. ಹಲೋ, ಓಕೆ, ಆದಷ್ಟು ಕಡಿಮೆ ಮನೆಗಳನ್ನ ಹಿಡ್ಕೊಳ್ಳಿಕ್ ನೋಡ್ಬೇಕು. 1 ಬಂತು, 2 ಬಂತು, 5 ಬಂತು, 7 ಬಂತು, 8 ಬಂತು, 10 ಬಂತು, 11 ಬಂತು. ಅರೆ, ನೀವು ಎಷ್ಟು ಮನೆ ಅಂತ ಕವರ್ ಮಾಡ್ತೀರಾ? ಕೆಲವೊಂದಲ್ಲಿ ಈಗ ಅಂತ ಸಿಸ್ಟಮ್ಗಳೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿವೆ. 8, 9 ಮನೆಗಳು ಕವರ್ ಆದ್ರೆ ಇರೋದು 12 ಮನೆಗಳು. ಅದ್ರಲ್ಲಿ 8, 9 ಮನೆಗಳು ಕವರ್ ಆದ್ರೆ ಏನ್ ಮಾಡಿದ್ರಿ? ಎಲ್ಲ ಏನ್ ಬೇಕಾದ್ರೂ ಪ್ರೂವ್ ಮಾಡಕ್ ಬರುತ್ತೆ. ಸಂತಾನ ವಿಚಾರದಲ್ಲಿ ಹಾಗೆ ಆಗುತ್ತೆ. ಆಕ್ಚುಲಿ KN ರಾಜು ಅವರು ಬರೆದಿರುವಂತ ಒಂದು ಪುಸ್ತಕ ಇದೆ, ಪೆನೆಟ್ಸ್ ಅಂಡ್ ಚೈಲ್ಡ್ ವರ್ತ್ ಅಂತ. ಅದು ನಮ್ಮ ಭೂಮಂಡಲದ ಒಂದು 15-20 ಭಾಷೆಗೆ ಟ್ರಾನ್ಸ್ಲೇಟ್ ಆಗಿರುವಂತ ಅದ್ಭುತ ಗ್ರಂಥ. ಒಂದ್ ಆಂಗಲ್ ಇಂದ ಅದ್ಭುತ ಗ್ರಂಥ. ಬಟ್ ನನಗದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ.
ಯಾಕೆಂತಂದ್ರೆ ಅಲ್ಲಿ ಗುರು ಶನಿಗಳ ಮೂರು ದೃಷ್ಟಿಗಳು, ಯುತಿಗಳು, ಅವರು ಓನರ್ ಆಗಿರುವಂತದ್ದು, ಇವುಗಳನ್ನೆಲ್ಲ ತಗೊಂಡಾಗ ಎನಿ ಟೈಮ್, ಮತ್ತೆ ನಮ್ಮ ಇಂಡಿಯಾದಲ್ಲಿ ವಿಶೇಷವಾಗಿ ಏನಂತಂದ್ರೆ, ಇಂಡಿಯಾದಲ್ಲಿ ಭೂಮಿಲೇ ಇಲ್ಲಿ ವಿಶೇಷವಾಗಿ ಏನಂತಂದ್ರೆ, ಸಾಧಾರಣ 18 ವರ್ಷದಿಂದ ಈಗಿನ ಕಾಲ ಮಟ್ಟಿಗೆ ಬಂದ್ರೆ 18 ವರ್ಷದಿಂದ 40ನೇ ವರ್ಷದವರೆಗೂ ಮದುವೆ ಆಗ್ತಾ ಇರುತ್ತೆ, ವಿಶೇಷವಾಗಿ ಲೇಡೀಸಿಗೆ. ಸೊ ಅದ್ರ ಮಧ್ಯೆ ಯಾವಾಗ ಬೇಕಾದ್ರೂ ಸಂತಾನ ಆಗ್ಬಹುದು ಆ ಟೈಮ್ ಮಧ್ಯದಲ್ಲಿ. ಇನ್ನೂ ಸ್ವಲ್ಪ ಅಡ್ವಾನ್ಸ್ ಟೆಕ್ನಿಕ್ಸ್ ಅವ್ರು ಹಾಕ್ಬೇಕಿತ್ತು, ಹಾಕಿಲ್ಲ. ಬಟ್ ಅಲ್ಲಿ ಒಂದು ದೊಡ್ಡ ಕ್ಲೂ ಕೊಟ್ಟಿದ್ದಾರೆ ಅವರು. ಅವರ ತಾಯಿ 2 ಭಿನ್ನಾಷ್ಟಕ ವರ್ಗ ಇಲ್ಲದೆ 2 ಗ್ರಹಗಳದ್ದು ಸಂತಾನವನ್ನು ಯಾವತ್ತೂ ಪ್ರೆಡಿಕ್ಟ್ ಮಾಡ್ತಾ ಇರ್ಲಿಲ್ಲ, ಜೆಂಡರ್ ಅನ್ನು ಕೂಡ ಹೇಳ್ತಿದ್ರು ಅಂತ ಒಂದು ಸೂಕ್ಷ್ಮವನ್ನು ಇಟ್ಟಿದ್ದಾರೆ. ಏನು ಅವರದ್ದು ಅದೇ ಕತೆ. ಅವ್ರು ಬಾಳೆಹಣ್ಣು ಕೊಡ್ತಾರೆ, ಬಾಳೆಹಣ್ಣು ಸುಲಿದು ಕೊಡಲ್ಲ. ಓಕೆ, ಅದನ್ನ ನಾನು ಮುಂದೆ ಅವತ್ತರು ಮಾತಾಡ್ತೀನಿ. ಇನ್ನೊಂದು ಇವತ್ತು ಸೀಕ್ರೆಟ್ ಕೊಡ್ತೀನಿ, ಬಹಳ ಸುಲಭದ್ದು. ಏನಂತಂದ್ರೆ, ಯಾರಾದ್ರೂ ಹುಟ್ಟುವಾಗ ಅವರು ಈ ನಮ್ಮ ಸಮುದ್ರ ತೀರಗಳ ಪ್ರದೇಶ ಆದ್ರೆ ವಿಶೇಷ. ಅದಕ್ಕೆ ಹುಟ್ಟಿದ ಟೈಮ್ ನಲ್ಲಿ ನಾವು ಟೈಡ್ಸ್ ಅಂತ ಹೇಳ್ತೀವಲ್ಲ, ಹೈ ಟೈಡ್ ಮತ್ತು ಲೋ ಟೈಡ್, ಉಬ್ಬರ ಇಳಿತ ಅಥವಾ ಬರ್ತಾ ಇಳಿತ ಅಂತ. ಸಮುದ್ರದಲ್ಲಿ ಉಬ್ಬರ ಇದ್ದಾಗ ಹುಟ್ಟಿದ್ರೆ ಅದು ಹಿಂಗ್ ಬರುತ್ತಲ್ಲ, ಕರು ಹಿಂಗ್ ಹೋಗ್ತಾ ಇರುತ್ತೆ, 6 ತಾಸು ಉಬ್ಬರ 6 ತಾಸು ಇಳಿತ ಅಂತ. ಈ 2 ಗುಡ್ಡಗಳ ಪಕ್ಕದಲ್ಲಿದ್ರೆ ಹೆಂಗ್ ಬರುತ್ತಲ್ಲ, ಆ ತರ ಒಂದು ಗ್ರಾಫ್ ಬರುತ್ತೆ. ಸೊ ಬಹಳ ಉಬ್ಬರದ ಹತ್ರ ಇದ್ದಾಗ ಹುಟ್ಟಿದವರು ಒಳ್ಳೆ ರಾಜಯೋಗಗಳದ್ದು ಇದರಲ್ಲಿ ಜಾತಕದಲ್ಲಿ ಇದ್ರೆ ಅವ್ರು ಬಹಳ ಫೇಮಸ್ ಆಗ್ತಾರೆ ಅಂತ ನನ್ನ ಊರಿನ ಗುರುಗಳು ಗಣಪತಿ ಭಟ್ರು ಹೇಳ್ತಾ ಇದ್ರು. ಉದಾಹರಣೆಗೆ ನನ್ನ ಜಾತಕದಲ್ಲಿ ನೋಡಿ, ಓಕೆ, ಇದು ರುಚಕ ಯೋಗ ಅಂತ ಆಯ್ತಾ. ಮೇಷಲಗ್ನಕ್ಕೆ ಚತುರ್ಥ ಪಂಚಮಾಧಿಪತಿಗಳ ಸಂಗಮನೆ ದೊಡ್ಡ ರಾಜಯೋಗ ಆಗುತ್ತೆ ಬಾಬಾರ್ಥ ರತ್ನಾಕರ ಹೇಳೋ ಪ್ರಕಾರ. ಅಫ್ಕೋರ್ಸ್ ಆಮೇಲೆ 9, 10ನೇ ಮನೆಗಳ ಅಧಿಪತಿಗಳ ಪರಸ್ಪರ ದೃಷ್ಟಿ ಇದೆ ಇಲ್ಲಿ, ಇಲ್ಲ ಅಂತಿಲ್ಲ. ಓಕೆ, ಸೊ ಇನ್ನೂ ಬೇಕಷ್ಟಿದೆ, ನಾನು ಮುಂದೆ ಮಾತಾಡ್ತೀನಿ. ಈ ರುಚಕ ಯೋಗ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಯಾಕೆ ಅಂತಂದ್ರೆ, ಸುದರ್ಶನ ಚಕ್ರ ಪ್ರಕಾರ ಚಂದ್ರನಿಂದಲೂ ರುಚಕ ಯೋಗ, ಸೂರ್ಯನಿಂದಲೂ ರುಚಕ ಯೋಗ. ಹಾಗಾಗಿ ಇದ್ರ ಬಲ ಸಿಕ್ಕಾಪಟ್ಟೆ ಹೆಚ್ಚಿದೆ. ಅದ್ರ ಜೊತೆಗೆ ನಾನು ನೋಡಿ, ಹುಟ್ಟಿದ್ದು ಪಾಡ್ಯದ ದಿವಸ ಮಧ್ಯರಾತ್ರಿ ಹೊತ್ತಿಗೆ ಸಮುದ್ರದಲ್ಲಿ ಫುಲ್ಲು ಹೈ ಟೈಡ್ ಇರುತ್ತೆ, ಬರ್ತಾ ಇರುತ್ತೆ. ಸೊ ಸ್ವಲ್ಪ ಫೇಮಸ್ ಆಗ್ತಾರೆ ಅಂತ, ಸ್ವಲ್ಪ ಜನರಲ್ ರೂಲ್ ಇದು. ಬಟ್ ನೀವು ಟ್ರೈ ಮಾಡಿ. ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ಯಾವ ಸಮುದ್ರ ಹತ್ರ ಇದೆಯೋ ನೋಡಿ, ಅರಬ್ಬಿ ಸಮುದ್ರವ, ಹಿಂದೂ ಮಹಾಸಾಗರನ, ಯಾವ ಸಮುದ್ರ ಹತ್ರ ಇದೆಯೋ ನೀವು ಹುಟ್ಟಿದ ಸ್ಥಳಕ್ಕೆ, ಅಲ್ಲಿ ಆ ಟೈಮಲ್ಲಿ ಹೈ ಟೈಡ್ ಇತ್ತ ಲೋ ಟೈಡ್ ಇತ್ತ ನೋಡ್ಕೊಡಿ. ಒಳ್ಳೆ ರಾಜ್ಯಗಳಿದ್ರೆ ನೀವು ತುಂಬಾ ಫೇಮಸ್ ಆಗ್ತೀರಿ ಅಂತ ಹೇಳ್ತೀನಿ. ಆಮೇಲೆ ಸ್ನೇಹಿತರೆ, ಈಗ ಒಂದು ವಿಶೇಷವಾದ ರೂಲ್ ಅನ್ನು ನಾನು ಹೊರಗಡೆ ಬಿಡ್ತಾ ಇದ್ದೀನಿ ಇವತ್ತು. ಈಗ ಹೇಳಿದ್ದು ಕೂಡ ಒಂದು ವಿಶೇಷವಾದ ರೂಲ್, ನೀವೇ ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ನಾನು ಅದರಲ್ಲಿ ಕ್ಯಾಲ್ಕುಲೇಷನ್ ಅನ್ನು ಟೈಟ್ಸ್ ಅನ್ನು ಇಂಟರ್ನೆಟ್ ಅಲ್ಲಿ ಸಿಗುತ್ತೆ. ಬಟ್ ಸುಲಭವಾಗಿ ಚಂದ್ರೋದಯ ಘಟಿ ಮತ್ತು ಸೂರ್ಯೋದಯ ಘಟಿಯಿಂದ ಹೇಗೆ ಎಷ್ಟೊತ್ತಿನವರೆಗೆ ಹೈ ಟೈಡ್ ಲೋ ಟೈಡ್ ಇತ್ತು ಅಂತ ತೋರಿಸೋದನ್ನು ಒಂದು ಗ್ರಾಫ್ ಮಾಡಿ ಹಾಕ್ತೇನೆ. ಸಿಂಪಲ್ ಮೆಥಡ್ ಅದು. ಈಗ ಒಂದು ಆಕ್ಚುಲಿ ನಿನ್ನೆ ಯಾರೋ ಒಂದು ಕನ್ಸಲ್ಟೇಷನ್ ತಗೊಂಡ್ರು, ಅದು ಅವರಿಗೆ ಕನ್ಫ್ಯೂಸ್ ಆಗ್ತಿತ್ತು. ಅವರು D60 ಷಷ್ಠಂಶನೇ ನನಗೆ ಲೈವ್ ಬೇಕು ಅಂತ ಹೇಳಿದ್ರಿಂದ ಫೋನಲ್ಲಿ ಮಾತಾಡ್ತಾ ಅವ್ರ ಪ್ರಾಬ್ಲಮ್ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಯಾಕೆ ಅಂತ ನಾನು ತೋರಿಸ್ಕೊಟ್ಟೆ. ಸ್ನೇಹಿತರೆ, ಇದರನ್ನ ಹಿಮಾಲಯದ ಗುರುಗಳು ಈಗ ನನಗೆ ಏನು ಹೇಳ್ಕೊಡ್ತಾ ಇದ್ದಾರೆ, ಅವ್ರು ಹೇಳ್ಕೊಟ್ಟಂತ ಒಂದು ಕಾಂಬಿನೇಷನ್ ಷಷ್ಠ್ಯಂಶಕ್ಕೆ ರಿಲೇಟೆಡ್. ಷಷ್ಠ್ಯಂಶ ಹೇಳುವಂಥದ್ದು ಈ 2 ಗಂಟೆ ಜ್ಯೋತಿಷ್ ಇದು ಜಾತಕದ 60ನೇ ಭಾಗ, 1/60th ಪಾರ್ಟ್ ಆಫ್ ದ ಬೇಸಿಕ್ ಚಾರ್ಟ್, ವಿಚ್ ಯೂಶಲಿ ರಿಮೈನ್ಸ್ ಫಾರ್ ಅರೌಂಡ್ ಜಸ್ಟ್ 2 minutes. ಇಲ್ಲಿ ಸೆಕೆಂಡ್ಸ್ ಗಳದ್ದು ಆಟ ಇರುತ್ತೆ. ಓಕೆ, ಸೊ ಇದರಲ್ಲಿ ಈ ಷಷ್ಠ್ಯಂಶದಲ್ಲಿ ಸೂರ್ಯನ ಬಗ್ಗೆನೇ ಅವ್ರು ನನಗೆ ಬೇಕಷ್ಟು ಪಾಠ ಮಾಡಿದ್ದಾರೆ. ಅವ್ರು ಹೇಳ್ತಾ ಹೋದಾಗ ನನ್ನ ಮೈ ಜುಮ್ ಅಂತ ಇತ್ತು. ಆಕ್ಚುಲಿ ಈ ಟೆಕ್ನಿಕ್ಸ್ ಅನ್ನ ಹೊರಗಡೆ ಹಾಕಬಾರ್ದು, ಆದ್ರೂ ನಾನು ಅವರ ಕ್ಷಮೆಯನ್ನ ಮನಸ್ಸಿನಲ್ಲೇ ಕೇಳಿಕೊಂಡು ಫೋನಿಗೆ ಸಿಗ್ತಾ ಇಲ್ಲ. ಬಹಳ ದಿನ ಆಯ್ತು. ನನ್ನ ಮಿತ್ರ ಮೂಲಕ ಮತ್ತದು ಪಾಸ್ ಆಗಿ ಬರಬೇಕು ನನಗೆ. ಸೊ ಹೇಳ್ತಿದ್ದೀನಿ, ಯಾಕಂದ್ರೆ ನಿನ್ನೆ ಅವ್ರಿಗೆ ಬಾಯ್ ಬಿಡ್ಬೇಕಾಗಿ ಬಂತು. ಮತ್ತದು ಬೇರೆಯವ್ರು ಸ್ಪ್ರೆಡ್ ಮಾಡೋ ಮೊದಲು ನಾನೇ ಸ್ಪ್ರೆಡ್ ಮಾಡ್ತೀನಿ, ನೋಡ್ಕೊಂಡ್ಬಿಡಿ. ಯಾರ ಷಷ್ಠ್ಯಂಶದಲ್ಲಿ ಓಕೆ ಸೂರ್ಯ ನೀಚನಾಗಿರ್ತಾನೋ ಅವ್ರ ಜಾತಕದಲ್ಲಿ, ಬೇಸಿಕ್ ಜಾತಕದಲ್ಲೆಲ್ಲ ಈ ಅಂತದೇ ರಾಜಯೋಗ ಇರಲಿ, ಬಟ್ ಅವರು ಒಂದಲ್ಲ ಒಂದ್ ದಿವಸ ಡೌನ್ ಫಾಲ್ ಅನ್ನ ನೋಡ್ತಾರೆ. ಮತ್ತು ಆ ಡೌನ್ ಫಾಲು ಭಯಂಕರ ಭೀಕರವಾಗಿರುತ್ತೆ. ನೋಡಿದ್ದೀನಿ, ನನ್ನ ತಂದೆಯವರದೇ ಜಾತಕ 3 ಡಿಸೆಂಬರ್ 1938 ಮಧ್ಯಾಹ್ನ 3:41 ಹೊನ್ನಾವರ್ ಕರ್ನಾಟಕ. ಹಾಗೆ ಮೇಷಲಗ್ನದ ಜಾತಕ. ಓಕೆ, ಇಲ್ಲಿ ಮಾಳವ ಯೋಗ ಇದೆ, ಬಾಕಿ ಬೇಕಾದಷ್ಟೆಲ್ಲ ಇದೆ. ಲಗ್ನಾಧಿಪತಿ ಸಪ್ತಮದಲ್ಲಿ ಮತ್ತೊಂದು ರಾಜಯೋಗ ಆಗುತ್ತೆ. ಬಹಳ ಚಿಕ್ಕ ವಯಸ್ಸಲ್ಲಿ ಅಫ್ಕೋರ್ಸ್ ನನ್ನ ತಾತ 800 ಎಕರೆ ಜಮೀನ್ದಾರು ಆಗಿದ್ರಂತೆ. ಬಟ್ ನನ್ನ ತಾತ ಹೋದ ನಂತರ ಇವ್ರದ್ದು ಪಾಲಿಗೆ ಬರೋ ಹೊತ್ತಿಗೆ 1 ಎಕರೆ, ಆಮೇಲೆ ಅದು ಡಿವೈಡ್ ಆಗಿ ಮಾರಾಟ ಆಯಿತು. ನೌಕರಿಯನ್ನು ಬಿಟ್ಟು ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. 25 ವರ್ಷಗಳ ಕಾಲ
ದೊಡ್ಡ ಬಿಸ್ನೆಸ್ ಎಂಪೈರ್ ಕಟ್ಟಿದ್ರು ಇವರು. ಆಮೇಲೆ ಒಂದು ಲಾಸ್ ಸ್ಟಾರ್ಟ್ ಆಯ್ತು ನಮ್ಮ ಊರಲ್ಲೆಲ್ಲ. ಇವತ್ತು ಆಕ್ಚುಲಿ ಕ್ಲಾಸಲ್ಲಿ ನನ್ನ ಕ್ಲಾಸ್ಮೇಟ್ ಒಬ್ರು ಇದ್ದಾರೆ, ರಾಯಶ್ರೀ ಭಾಗವತ್ ಅಂತ. BSc 1 ನಾವು ಕಾಲೇಜಲ್ಲಿ ಒಟ್ಟಿಗೆ ಇದ್ದಿದ್ದು, ಕಾಲೇಜಿವರೆಗೆ ಮುಗಿಯುವರೆಗೆ. ಅವರಿಗೆಲ್ಲ ಏನ್ ಅನ್ಸ್ತಿತ್ತು ಅಂದ್ರೆ ನಾನು ಭಯಂಕರ ಶ್ರೀಮಂತರ ಮಗ ಅಂತ ಊರಲ್ಲೆಲ್ಲ ಅದೇ ಪ್ರಚಾರ ಇತ್ತು. ನಾನು BSc ತುಂಬಾ ಸೀರಿಯಸ್ ಆಗಿ ತಗೊಂಡೇ ಇಲ್ಲ, ಯಾಕಂದ್ರೆ ನನಗೆ ಗೊತ್ತಿತ್ತು BSc ಮಾಡಿಕೊಂಡು ನಾನು ಎಷ್ಟೇ ದೊಡ್ಡ ಪೋಸ್ಟಿಗೆ ಹೋದ್ರು ನಮ್ಮ ತಂದೆ ಸಾಲ ತೀರ್ಸಕ್ಕಾಗಲ್ಲ ಅಂತ. ಅಷ್ಟು ದೊಡ್ಡ ಸಾಲನು ಒಳಗಡೆ ನಿಂತು ಜನರಿಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಮ್ಮ ತಂದೆ ಫೋನ್ ಹೊಡೆದು ಈಗ ಒಂದು 5 ಲಕ್ಷ ಬೇಕು ಅಂತ ಹೇಳಿ ಫೋನ್ ಹೊಡೆದು ಕೆಳಗೆ ಇಟ್ಟರೆ 10 ನಿಮಿಷದಲ್ಲಿ 5 ಲಕ್ಷ ಅವ್ರ ಕೈಯಲ್ಲಿ ಸಿಗ್ತಾ ಇತ್ತು. ಆತರ ಒಳ್ಳೆ ಹೆಸರು ಮಾಡ್ಕೊಂಡಿದ್ರು. ಫ್ಯಾಕ್ಟ್ರೀಸ್ ಇತ್ತು ನಮ್ದು. ಎಲ್ಲ ಅವ್ರ ಡೌನ್ ಫಾಲ್ ಸ್ಟಾರ್ಟ್ ಆಯ್ತು 1998, 99, 2010 ಅವ್ರ ಪರಿಸ್ಥಿತಿ ಎಲ್ಲಿ ಬಂತು ನಮ್ಮ ತಂದೆಯವ್ರದ್ದು ಅಂತಂದ್ರೆ, ನಮ್ಮ ಅಜ್ಜಿಗೆ ಟ್ಯಾಬ್ಲೆಟ್ಸ್ ಡಾಕ್ಟರ್ 10 ಟ್ಯಾಬ್ಲೆಟ್ಸ್ ಬರ್ಕೊಟ್ರೆ 10 ಟ್ಯಾಬ್ಲೆಟ್ಸ್ ತರ್ಲಿಕ್ಕೆ ಅವ್ರ ಹತ್ರ ದುಡ್ಡು ಇರ್ತಾ ಇರ್ಲಿಲ್ಲ, 5 ಟ್ಯಾಬ್ಲೆಟ್ ತರ್ತಾ ಇದ್ರು. ಅಂತ ಪರಿಸ್ಥಿತಿ. ಬೇರೆ ಸೂರ್ಯ ನೋಡಿ ಅವರು ಮೃತ್ಯುಭಾಗದಲ್ಲಿದ್ದಾನೆ, ಹೌದಾ? ನೋಡಿ ಅಲ್ಲಿ ಇಲ್ಲಿ ನನ್ನ ಹಣೆ ಬರಕ್ಕೆ ಇವರು 5ನೇ ಮನೆ ಅಧಿಪತಿ ಸೂರ್ಯ ಅಷ್ಟೊಂದಲ್ಲಿ ಬೇರೆ ಇದ್ದಾನೆ. ನಾನು ಎಷ್ಟು ಒದ್ದಾಡಬೇಕಾಗಿ ಬಂತು ಏನೋ. ನಮ್ಮ ಹಿರಿಯರ ಪುಣ್ಯ. ಅವರು ದುಡ್ಡು ಕಳ್ಕೊಂಡಿದ್ದು ಹೆಚ್ಚಿನ ಬಡ್ಡಿ ಸಾಲ ತಂದು 25 ವರ್ಷಗಳ ಕಾಲ 1-2 ಲಕ್ಷ ಸಾಲ ಮಾಡಿ ಅದಕ್ಕೆ 30% ಪರ್ ಅಂತ ಬಡ್ಡಿ ಕೊಡ್ತಾ ಹೋದ್ರೆ 25 ವರ್ಷದಲ್ಲಿ ಏನಾಗುತ್ತೆ ನೀವೇ ನೋಡ್ಕೊಳ್ಳಿ. ಬಂದ್ ಇನ್ಕಮ್ ಎಲ್ಲ ಬಡ್ಡಿ ಕಟ್ಟಕ್ ಹೋದ್ರೆ ಅದಕ್ಕೂ ಸಾಲ ಇದ್ದೇನೆ, ಮತ್ತೆ ಬಡ್ಡಿಗೆ ಸಾಲ ಮಾಡಿದ್ರೆ ಏನಾಗುತ್ತೆ 25 ವರ್ಷದಲ್ಲಿ 1-2 ಲಕ್ಷ ಅಂತ ನೀವು ನೋಡ್ಕೊಳ್ಳಿ. ಸೊ ಅದು ಬೆಡ್ದಷ್ಟಾಯ್ತು ದೇವರಿಂದ. ಬಟ್ ನನಗೆ 2000 ಹೊತ್ತಿಗೆ ನಾನು ಹೇಳಿದ್ನಲ್ಲ, ತಿಂಗಳಿಗೆ ಒಂದು ಸೈಡ್ ತಗೊಳ್ಳೋಷ್ಟು ದೇವ್ರು ದುಡ್ಡು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ರ ಒಳ್ಳೆತನಕ್ಕೆ, ನಮ್ಮ ಅಮ್ಮನ ಒಳ್ಳೆತನಕ್ಕೆ ದೇವರು ಒಂದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅನ್ನು ಕೊಟ್ಟ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ದಯವಿಟ್ಟು ಈ ಸೀಕ್ರೆಟ್ ಅನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಆದಷ್ಟು ಇದೆ. ಈ ವಿಡಿಯೋ ನಾನು ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ಗೆ. ಇರ್ಲಿ, ಇಂಥದ್ದು ಬೇಕಾದಷ್ಟು ಇದೆ ನನ್ನ ಹತ್ರ. D60 ಆ ಹಿಮಾಲಯದ ಸನ್ಯಾಸಿ, ಅವ್ರ ಹೆಸರೇ ಗೊತ್ತಿಲ್ಲ, ಮಹಾರಾಜ್ ಅಂತ ಕರಿತೀವಿ ನಾವು. ಅವರು D60 ಬರೀ ಸೂರ್ಯನ ಬಗ್ಗೆ ಹೇಳ್ಕೊಟ್ಟಿದ್ದೆ ಒಂದು 20 ಪೇಜಿಗೆ ಆಗುವಷ್ಟು ನೋಟ್ಸ್ ಇದೆ ನನ್ನ ಹತ್ರ. ಓಕೆ, ಇನ್ನೊಂದು ಕೊಡ್ತೀನಿ, ನೋಡ್ಕೊಡಿ ಎಷ್ಟು ದೊಡ್ಡ ಮೇಲ್ಮಟ್ಟಕ್ಕೆ ಹೋಗಿ ಡೌನ್ ಫಾಲ್ ಆದ್ರೆ ಹೆಂಗಾಗತ್ತೆ ಅಂತ. ಅಜಿತ್ ಜೋಗಿ ತೀರೋದ್ರು ಇವರು. ಅಜಿತ್ ಜೋಗಿ ಅಪ್ಪ CM ಅದು ಛತ್ತೀಸ್ಗಢದು ಅಲ್ವಾ. 29 ಏಪ್ರಿಲ್ 1946, 14:43:00 ಪೆಂಡ್ರಾ ಮಧ್ಯಪ್ರದೇಶ್. ಇವರನ್ನು ನಾನು ಡೆಲ್ಲಿಯಲ್ಲಿ ಮೀಟ್ ಮಾಡಿದ್ದೆ. ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತಲ್ವಾ, ಆಕ್ಸಿಡೆಂಟ್ ಆಗಿ ಅವರು ಡೆಲ್ಲಿಲಿ ತಗೊಳ್ತಾ ಇದ್ರು, ಫಿಸಿಯೋಥೆರಪಿ ತಗೊಳ್ತಿದ್ದಾಗ ನಾನು ಹೋಗಿದ್ದೆ. ಹೊರಗಡೆ ಬಂದ 40-50 ಜನ ಗೂಂಡಾಗಳು, ಗನ್ಮ್ಯಾನ್ಗಳು ಎಲ್ಲ ಇದ್ರು ಅಲ್ಲಿ. ಬಟ್ ನನ್ನನ್ನು ಕರ್ಕೊಂಡೋಗಿದ್ದು ಪಂಜಾಬ್ನ ಒಂದು ದೊಡ್ಡ MP ಆಗಿದ್ದವರು. ಪಂಜಾಬ್ನ MP ಆಗಿದ್ದವರ ತಂದೆ ಇಂದಿರಾ ಗಾಂಧಿ ಕ್ಯಾಬಿನೆಟ್ ಅಲ್ಲಿ ಸಾಯೋ ಹೊತ್ತಿಗೂ 3 ಕ್ಯಾಬಿನೆಟ್ ಮಿನಿಸ್ಟ್ರಿ ಇಟ್ಕೊಂಡಿದ್ರು. ಅವ್ರ ಮನೇಲಿ ನಾನು ಗೆಸ್ಟ್ ಆಗಿದ್ದೆ, ಅವ್ರು ಕರ್ಕೊಂಡು ಹೋಗಿದ್ರು. ಆಗಲ್ಲ ಡೆಲ್ಲಿ ದರ್ಬಾರು, ಬೆಂಗಳೂರಿಗಿಂತ ಡೆಲ್ಲಿ ಬಾಂಬೆನಲ್ಲಿ ನಾನು ವಾರಕ್ಕೆ 1-2 ಸಲ ಹೋಗಿ ದುಡ್ಕೊಂಡ್ ಬಂದ್ಬಿಡ್ತಾ ಇದ್ದೆ. ನೋಡಿ ಇವರು ನೋಡಿ ಜಾತಕ ನೋಡಿ, ದೊಡ್ಡ ದೊಡ್ಡ ರಾಜ್ಯಗಳು ನೋಡಿ. ಸೂರ್ಯ ನೋಡಿ ರಾಶಿ ಕುಂಡಿಯಲ್ಲಿ ಉಚ್ಚ. ಮತ್ತೆ ಈ ಸುಪ್ರೀಂ ಕೋರ್ಟ್ ಷಷ್ಠ್ಯಂಶಕ್ಕೆ ಬರುವ ಹೊತ್ತಿಗೆ ಸೂರ್ಯ ನೀಚ. ಎಷ್ಟು ಮೇಲೆ ಅವರು ಮುಖ್ಯಮಂತ್ರಿನೂ ಆದ್ರು, ಎಲ್ಲ ಆಯ್ತು. ಕೊನೆಗೆ ಇವರು ಡೌನ್ ಫಾಲ್ ಸ್ಟಾರ್ಟ್ ಆದಾಗ ಎಲ್ಲಿ ಬಂದ್ಬಿದ್ರು ನೋಡಿ. ಅವರು ಸಾಯುವ ಹೊತ್ತಿಗೆ ಅವ್ರ ಪರಿಸ್ಥಿತಿ ಹೇಗಿತ್ತು ನೋಡಿ ಅಲ್ವಾ. ದೊಡ್ಡ ಸೀಕ್ರೆಟ್ ಇದು, ಆದ್ರೂ ಬಿಟ್ಟಿದ್ದೀನಿ. ಇದನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ಹೇಳಕ್ ಹೋಗ್ಬೇಡಿ, ಸ್ವಲ್ಪ ಸೀಕ್ರೆಟ್ ಆಗೇ ಇರ್ಲಿ ಇದು. ಇಷ್ಟೊಂದು ಸೀಕ್ರೆಟ್ ಬಿಟ್ಬಿಟ್ಟಿದ್ದೀನಿ ಇವತ್ತಿನ ಕ್ಲಾಸಲ್ಲಿ. ಆಮೇಲೆ ಇವತ್ತು ನಮ್ಮ ಜೊತೆಗೆ ಒಂದು ವಿಶೇಷ ಸ್ಟೂಡೆಂಟ್ ಕಮ್ ಅತಿಥಿ ಗೆಸ್ಟ್ ಇದ್ದಾರೆ. ಅವ್ರೆಲ್ಲ ಸಲ ಬರಕ್ಕಾಗತ್ತೆ ಅಂತ ಹೇಳಕ್ಕಾಗಲ್ಲ. ವಿಷ್ಣು ಅವರೇ ಕ್ಲಾಸಲ್ಲಿ ಇದ್ದೀರಾ? ಹಲೋ, ಡಾಟಾ ಸೈನ್ಸ್ ಓದ್ತಾ ಇರೋ ವಿಷ್ಣು ಅವರೇ ಕ್ಲಾಸಲ್ಲಿ ಇದ್ದೀರಾ? ಇಲ್ಲ ವಿಷ್ಣು ಅವರೇ, ನೀವು ಇವತ್ತು ಕ್ಲಾಸಲ್ಲಿ ಇಲ್ವಾ? ನೋಡಿ ಸ್ನೇಹಿತರೆ, ನಾನೊಂದು ಮಾತು ಹೇಳಿದ್ದೆ. ಆಕ್ಚುಲಿ ಜನವರಿಯಲ್ಲಿ ನಾನು ಗ್ರಹಣ ಆದಾಗ ಸರ್ ಅವ್ರ ಕ್ಲಾಸ್ ಅಲ್ಲಿ ಇದಾರೆ, ಮ್ಯೂಟ್ ಆಗಿದ್ದಾರೆ. ಆನ್ ಮಾಡಿ, ಅದನ್ನ ಆನ್ ಮಾಡಿ. ಹಲೋ ವಿಷ್ಣು ಅವರೇ, ಹಲೋ. ಅದು ಮೋಸ್ಟ್ಲಿ ಮೈಕ್ ರಿಪ್ಲೈ ಮಾಡ್ತಾ ಇಲ್ಲ ಸರ್, ಕೇಳಿಸ್ತಾ ಇಲ್ಲ. ಮೈಕ್ ವರ್ಕ್ ಹಾ ಆಗ್ತಿರಲ್ಲ. ಸರ್. ಓಕೆ, ಅವ್ರು ಆಕ್ಚುಲಿ ಇಷ್ಟೊತ್ತಿಗೆಲ್ಲ IPL ಆಡಿ 3-4 ವರ್ಷ ಆಗ್ಬೇಕಿತ್ತು. ಅಷ್ಟು ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಆಗಿದ್ರು.
ಬಯೋಮೆಡಿಕಲ್ ಮಾಡಿ ಈಗ ಡಾಟಾ ಸೈನ್ಸ್ ಓದ್ತಾ ಇದ್ದಾರೆ. ಅವ್ರು ಹೇಳೋ ಪ್ರಕಾರ ನಾನು ಕೇರಳ ಫ್ಲೈಟ್ ಆಕ್ಸಿಡೆಂಟ್ ಏನ್ ಹೇಳಿದ್ದೆ ಅದು ಪ್ರೆಡಿಕ್ಷನ್ ಆಫ್ ದ ಸೆಂಚುರಿ ಅಂತ ಹೇಳ್ತಾರೆ. ನನ್ನನ್ನು ನಾನು ಹೊಳ್ಳಿಕ್ಕೆ ಹೇಳ್ಕೊಳ್ತಾ ಇರೋದಲ್ಲ. ಜ್ಯೋತಿಷಕ್ಕೆ ಎಷ್ಟು ಶಕ್ತಿ ಇದೆ. ಯಾಕಂದ್ರೆ ಬಿಗಿನರ್ಸ್ ಗಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಹುದು. ಈ ಮನೇಲಿ ಈ ಗ್ರಹ ಇದ್ದಾಗ ಹಂಗಾಗುತ್ತೆ, ಆ ಮನೇಲಿ ಈ ಗ್ರಹ ಇದ್ದಾಗ ಹಿಂಗಾಗುತ್ತೆ, 10 ಜಾತಕ ಇಟ್ಕೊಂಡು ನೋಡ್ರೆ ಒಂದು 30% ವರ್ಕ್ ಆಗಲ್ಲ ಅಂತ ತಲೆ ಹಾಳಾಗುವ ಒಂದು ಸ್ಥಿತಿ ಬರುತ್ತೆ. ಬಟ್ ಜ್ಯೋತಿಷಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳೋದನ್ನ ನೀವು ನೋಡಿ. ಅವ್ರು ಹೇಳ್ತಾರೆ ಡಾಟಾ ಸೈನ್ಸ್ ಅಲ್ಲ ಅದನ್ನ ಹೇಳಕ್ಕೆ ಆಗುತ್ತೆ. ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿ ಡಾಟಾ ಸೈನ್ಸ್. ಅದ್ರ ಪ್ರಕಾರ ಅವ್ರಿಗೆ ಸಿಗೋದು ಖಾಲಿ 3 ನಮ್ಮ ಇಂಡಿಯಾದಲ್ಲಿ ಆದಂತ ಒಂದು ಡೊಮೆಸ್ಟಿಕ್ ಫ್ಲೈಟ್ ಆಕ್ಸಿಡೆಂಟ್ಸ್ 3 ಸಿಗತ್ತಂತೆ. ಅದು ಸ್ಯಾಂಪಲ್ ಸೈಜೇ ಅಲ್ಲ ಅಂತಾರೆ ಪ್ರೆಡಿಕ್ಟ್ ಮಾಡಕ್ಕೆ. ಅಂತದ್ರಲ್ಲಿ ನಾನು ಜನವರಿಯಲ್ಲಿ 3 ತಿಂಗಳಲ್ಲಿ ಫ್ಲೈಟ್ ಆಕ್ಸಿಡೆಂಟ್ ಆಗುತ್ತೆ. ಯಾಕಂದ್ರೆ ವಾಯುತತ್ವದಲ್ಲಿ ಗ್ರಹಣ ಆಗಿತ್ತು. ಅದನ್ನ ಹೇಳಿದೆ ಜಿ ಹಿಂದಿಯಲ್ಲಿ. 1.5 ಕೋಟಿ ಜನ ಒಂದು ದಿವಸದಲ್ಲಿ ಅದನ್ನ ನೋಡಿದ್ದಾರೆ. ನೋಡಿ, ನಾನು ದುಡ್ಡು ಮಾಡ್ಬೇಕು ಅಂತಿದ್ರೆ ನಾನು ಜಿ ಹಿಂದಿಲಿ ಸ್ಲಾಟ್ ತಗೊಂಡು ಸಾಕು. ನನ್ನ ಜನರಲ್ಲಿ ತಡೆಯಕ್ಕಾಗಲ್ಲ, ಅಷ್ಟು ರಶ್ ಆಗುತ್ತೆ. 1% ಕನ್ವರ್ಟ್ ಅಂದ್ರೆ ಎಷ್ಟಾಗುತ್ತೆ 1.5 ಕೋಟಿ ಜನರಲ್ಲಿ? ನೋಡಕ್ಕಾಗಲ್ಲ ಟೈಮು. ನಾನಿಲ್ಲಿ ಕನ್ನಡದವರಿಗೋಸ್ಕರ ಒದಾಡ್ತಾ ಇದ್ದೀನಿ. ಎಲ್ಲಿ ನೆಕ್ಸ್ಟ್? ಹಲೋ, ಕೇಳಿಸ್ತದೆ ಈಗ? ಕೇಳಿಸ್ತಾ ಇದೆ ವಿಷ್ಣು ಅವರೇ? ಅದೇ ಸರ್. ಓಕೆ, ನೀವು IPL ಅಲ್ಲಿ 6 ಹೊಡೆಯುವುದು, ಅದ್ಭುತವಾದಂತ ವಿಕೆಟ್ ತೆಗೆಯೋದು, ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿಯೂ ನಿಮ್ಮನ್ನ ಇಂಡಿಯನ್ ಟೀಮ್ ಅಲ್ಲಿ ಹಾಕ್ಲಿಲ್ಲ, ಸೆಲೆಕ್ಷನ್ ದಿವಸ ಆಡಿಸ್ತಾ ಇಲ್ಲ. ಅದು ನಮ್ಮ ಇಂಡಿಯಾದ ಕ್ರಿಕೆಟಿನ ಕರ್ಮ. ಬಟ್ ನೀವೇನು ಹೇಳಿದಲ್ಲ, ಡಾಟಾ ಸೈನ್ಸ್ ಪ್ರಕಾರ ಅದು ಪ್ರಿಡಿಕ್ಷನ್ ಆಫ್ ದ ಸೆಂಚುರಿ ಕೇರಳ ಫ್ಲೈಟ್ ಆಕ್ಸಿಡೆಂಟ್ ಅಂತ. ಯಾಕೆ ಅಂತ ಸ್ವಲ್ಪ ಹೇಳಿ. ಖಂಡಿತ. ಯಾಕಂದ್ರೆ ನಾವು ಡೆಕೇಡ್ ವೈಸ್ ಅಂತ ತಗೊಂಡ್ರು 2000 ಇಂದ 2020 ತಗೊಂಡ್ರು 20 ವರ್ಷಕ್ಕೆ 3 ಕೇರಳ ಆಕ್ಸಿಡೆಂಟ್ ಇನ್ಕ್ಲೂಡಿಂಗ್ 3 ಆಕ್ಸಿಡೆಂಟ್. ಸೊ ಡೇಟಾ ಪ್ರಕಾರ ಯಾವ್ದೇ ಮಾಡ್ಬೇಕಂದ್ರೆ ಇವಾಗ ನಾವು ಎಲೆಕ್ಷನ್ ನೋಡ್ತಾ ಇದೀವಲ್ವಾ, ಎಲೆಕ್ಷನ್ ನಾವು 130 ಕೋಟಿ ಜನಸಂಖ್ಯೆಯಲ್ಲಿ ಒಂದ್ ಸ್ಟೇಟ್ ಪ್ರೆಡಿಕ್ಟ್ ಮಾಡ್ತಾರೆ ಅಂದ್ರೆ ಅಟ್ಲೀಸ್ಟ್ 30,000 ಜನ ಸ್ಯಾಂಪಲ್ ತಗೋತಾರೆ. ಅದು ಸ್ಯಾಂಪಲ್ ಸೈಜ್ ಅಂತ ಬರುತ್ತೆ. ಬಟ್ ನಾವು 20 ವರ್ಷ ಡೆಕೇಡ್ ತಗೊಂಡ್ರು 2 ಆಕ್ಸಿಡೆಂಟ್ ಆಗಿ ಅದರಿಂದ ನಾವ್ ಏನಂತ ಹೇಳ್ಬೋದು? ಸೊ ಅದು ಒಂಥರ ಸ್ಯಾಂಪಲ್ಲೇ ಅಲ್ಲ. ಸೊ ಅದ್ರಲ್ಲಿ ನಮ್ಗೆ ಈ ಕಾಂಬಿನೇಷನ್ 2ರಲ್ಲೂ ಕೊಡ್ತಾ ಇದೆ ಅಂತಂದ್ರೆ, ಸೊ ಇದು ಒನ್ ಆಫ್ ದ ಬೆಸ್ಟ್ ಪ್ರೆಡಿಕ್ಷನ್ಸ್ ಅಂತ ಹೇಳಕ್ ಬರ್ತೀನಿ. ಓಕೆ, ಅವ್ರ ಪ್ರಕಾರ ಇದು ಒನ್ ಆಫ್ ದ ಬೆಸ್ಟ್ ಪ್ರೆಡಿಕ್ಷನ್ಸ್ ಆಫ್ ದ ಸೆಂಚುರಿ ಅಂತ ನಾನು ತಗೊಂಡಾಗಿ ಹೇಳಿದ್ರು. ಹಳೆ ಕಾಲದಲ್ಲಿ ಫ್ಲೈಟ್ಸ್ ಗಳೆಲ್ಲ ಇರ್ಲಿಲ್ಲ. ಈಗ ನಾವು ಅದನ್ನು ಆಕ್ಸಿಡೆಂಟ್ ಅಂತ ಹೇಳುದು ಒಂದು ಜ್ಯೋತಿಷದ ಶಕ್ತಿ ಅಂತ ಹೇಳ್ತೀನಿ. ಮತ್ತೆ ಜ್ಯೋತಿಷಿಗಳ ಶಕ್ತಿಯನ್ನ ಈ ಮೇದಿನಿ ಜ್ಯೋತಿಷದಿಂದ ಅಳಿಬೇಕು. ಈ ಕೆಲವು ನಾನು ಹೇಳ್ದಲ್ಲ, ಜ್ಯೋತಿಷಿಗಳ ಹಬ್ಬ ಅಂದ್ರೆ ಒಂದು 80% ಬರೀ ಕರೆಕ್ಟ್ ಪ್ರೆಡಿಕ್ಷನ್ ಕೊಡಕ್ಕಾಗುತ್ತೆ. ಅದ್ರ ಮೇಲೆ ಹೋಗಕ್ ಆಗಲ್ಲ. 20% ಫೇಲಿಯರ್ ಎಲ್ಲಾ ಜ್ಯೋತಿಷಿಗಳಿಗೂ ಇರುತ್ತೆ. ಏನೂ ಮಾಡಕ್ಕಾಗಲ್ಲ. ಇನ್ನು ದೊಡ್ಡ ದೊಡ್ಡ ಯೋಗಿಗಳು ಮಂತ್ರಸಿದ್ರು 95% ಹೋಗ್ತೀವಿ. ಯಾರಿಗೂ 100% ಹೇಳಕ್ ದೇವ್ರು ಕೊಡೋದೇ ಇಲ್ಲ, ಎಲ್ಲವನ್ನೇ ಮಾಡಲ್ಲ. ಸೊ ಜ್ಯೋತಿಷಕ್ಕೆ ಶಕ್ತಿ ಇದೆ ಅಂತ ವಿಶೇಷ ಅಂತಂದ್ರೆ ಇನ್ನೊಂದು ವಿಶೇಷ ಅಂತಂದ್ರೆ ನಾವು 1900s ಅಂದ್ರೆ 1990 ಇಂದ ತಗೊಂಡ್ರು ಅಲ್ಲೂ ನಮಗ್ ಸಿಗೋದು ಬರೀ 2 ಇನ್ಸಿಡೆಂಟ್. ಸೊ 1990 ಇಂದ ನಾವು 2020 ತಗೊಂಡ್ರೆ 4 ಇನ್ಸಿಡೆಂಟ್ ಸಿಗುತ್ತೆ. ಸೊ ಒಂದು ಮಿನಿಮಮ್ ಪ್ರೆಡಿಕ್ಟ್ ಮಾಡಕ್ಕೆ ನಮ್ಗೆ ಅಟ್ಲೀಸ್ಟ್ 200 ಅಥವಾ ಡೇಟಾಲಿ ಸಿಮ್ಯುಲೇಟ್ ಮಾಡದೆ 1000ದಲ್ಲಿ. ಸೊ ಇದ್ರಲ್ಲಿ 4ರಲ್ಲಿ ಕಾಂಬಿನೇಷನ್ ಕೊಡ್ಬೇಕಂದ್ರೆ ಬಹಳ ಕಷ್ಟ ಅಂತ. ಎಸ್, ಮೊದಲು 3 ತಿಂಗಳ ಅಂತ ನಾನು ಫೈಂಡ್ ಔಟ್ ಮಾಡಿದೆ. ಆಮೇಲೆ ಈ ತಿಂಗಳದಲ್ಲೇ ಆಗತ್ತೆ ಅಂತ ಆಕ್ಸಿಡೆಂಟ್ ಆಗೋ 5 ದಿವಸದ ಮೊದಲೇ ಹೇಳಿದೆ ಇದೇ ತಿಂಗಳದಲ್ಲಿ ಆಗತ್ತೆ ಅಂತ. ಅದು ಕೂಡ ಮಂಗಳೂರು ಟೈಪ್ ಅಂತ ಹೇಳಿದೆ. ಮಂಗಳೂರು ಅದು ಡೆಸ್ಕ್ಟಾಪ್ ಏರ್ಪೋರ್ಟ್ ಮಂಗಳೂರು ಪಕ್ಕದಲ್ಲೇ ಕೊಚ್ಚಿನಲ್ಲಿ ಆಗಿದೆ ಅಲ್ವಾ. ಸೊ ಅದು ಒಂದು. ಆಮೇಲೆ ಇನ್ನೊಂದು ಸಂತೋಷದ ವಿಚಾರ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬರೀ ಕೆಟ್ಟದ್ದೇ ನಾನು ಹೇಳ್ತೀನಿ ಅಂತಲ್ಲ. ಈ 3 ವಾರದ ಹಿಂದೆ ನಾನು ಯುಗಾದಿ ಪ್ರೆಡಿಕ್ಷನ್ ಕೊಡುವಾಗ ಒಂದು ಹೇಳಿದೆ, ಈ ವರ್ಷ ಮೆಡಿಕಲ್ ಫೀಲ್ಡ್ ಅಲ್ಲಿ ಕರೆಕ್ಟ್ ಆಗಿ ಕೇಳಿ, ಅದನ್ನ ಎಂಡೆಂಡೆ ಹೇಳಿದ್ದೀನಿ. ಓಕೆ, ಈ ವರ್ಷ ಮೆಡಿಕಲ್ ಫೀಲ್ಡ್ ಅಲ್ಲಿ ಅದ್ಭುತವಾದಂತ ರಿಸರ್ಚ್ ಆಗತ್ತೆ. ಓಕೆ ಅಂತ ಹೇಳಿದೆ, ಹೌದಾ? ಈ ಜಾತಕ ಇಟ್ಕೊಂಡು ಹೇಳಿದ್ದವರು. ನಿನ್ನೆ DRDOನವರು ಒಂದು ಅದ್ಭುತವಾದಂತ ಪೌಡರ್ ಅನ್ನ ಕಂಡುಹಿಡಿದಿದ್ದಾರೆ. ಯಾವುದಕ್ಕೆ? ಕೊರೋನಾಕ್ಕೆ. ನಿನ್ನೆ ಎಲ್ಲ ಅಫ್ಕೋರ್ಸ್ ರಿಸರ್ಚ್ ಮಾಡ್ತಿದ್ರು. ನಿನ್ನೆ ಹೊರಗಡೆ ಬಂತು. DRDO ಮತ್ತೆ ಇವರೆಲ್ಲ ರೆಡ್ಡಿ ಲ್ಯಾಬ್ಸ್ ಅವರೆಲ್ಲ ಸೇರಿ ಮಾಡಿದ್ದಾರೆ. ಬರೀ ಪೌಡರು ಬಿಸಿನೀರಿಗೆ ಹಾಕೊಂಡು ಕೂಡ ಕುಡಿಬಹುದು, ಹಾಗೆ ಬೇಕಾದ್ರೆ ತಗೊಳ್ಬಹುದಂತೆ. ಅದು ತಗೊಂಡ್ರೆ ಆಕ್ಸಿಜನ್ ಕೊರತೆ ಬರಲ್ಲ, ವ್ಯಾಕ್ಸಿನ್ ಅವಶ್ಯಕತೆನೂ ಇರಲ್ಲ. ಈಗ ಅಗೇನ್ ವಿಷ್ಣುವರೇ, ನಿಮ್ ಡಾಟಾ ಸೈನ್ಸ್ ಪ್ರಕಾರ ನೋಡ್ಕೊಳ್ಳಿ. ಏನಂತಂದ್ರೆ ಅಫ್ಕೋರ್ಸ್ ಇಂಡಿಯಾದಲ್ಲಿ ಸೈಂಟಿಸ್ಟ್ಗಳು ಪ್ರತಿ ವರ್ಷ ಏನಾದ್ರು ಒಂದು ರಿಸರ್ಚ್ ಮಾಡ್ತಾನೆ ಇರ್ತಾರೆ. ಬಟ್ ನಾನು ಈ ಜಾತಕದಲ್ಲಿ ಓಕೆ ಷಷ್ಠ್ಯಂಶದಿಂದ ಹೇಳಿದ್ದೆ. 3ನೇ ಮನೆಯಲ್ಲಿರುವಂತಹ ರಾಹು ಮತ್ತು ಗುರು ಮೆಡಿಕಲ್ ಫೀಲ್ಡ್ಗೆ ಕಾರಕ. ಓಕೆ, ರಾಹು 3ರಲ್ಲಿ ರಿಸರ್ಚ್ಗೆ ಕಾರಕ. ಸೊ ಮೆಡಿಕಲ್ ಫೀಲ್ಡ್ ಅಲ್ಲಿ ರಿಸರ್ಚ್. ದಯವಿಟ್ಟು ಕರ್ಸರ್ ನೋಡ್ಕೊಳ್ಳಿ.
ಷಷ್ಠಿ ಅಂಶದಲ್ಲಿ ನಾನು ರಾಹು ಗುರು ಒಟ್ಟಿಗೆ ಇರೋದ್ರಿಂದ 3ನೇ ಮನೆಯಲ್ಲಿ ಒಂದು ಒಳ್ಳೆ ಪ್ರಿಡಿಕ್ಷನ್ ಕೊಡ್ತೀನಿ, ಮೆಡಿಕಲ್ ಫೀಲ್ಡ್ ಅಲ್ಲಿ ಒಂದು ಒಳ್ಳೆ ರಿಸರ್ಚ್ ಆಗತ್ತೆ ಅಂತ ಹೇಳಿದ್ದೆ. ಈಗ ವ್ಯಾಕ್ಸಿನ್ ಎಲ್ಲ ದೇಶದಲ್ಲೂ ನಡೀತಾ ಇದೆ, ಅದೇನು ಕೊರೋನಾ ನೋಡ್ಕೊಂಡು ನಾನು ಹೇಳಿದ್ದೀನಿ ಅಂತ ನೀವು ತಿಳ್ಕೊಳ್ಬಹುದು. ಮತ್ತೆ ಇಂಡಿಯಾದಲ್ಲಿ ಪ್ರತಿ ವರ್ಷ ಏನೆಲ್ಲ ಒಂದು ಆಗ್ತಾನೆ ಇರುತ್ತೆ ರಿಸರ್ಚ್ಗಳು, ಅದಲ್ಲ. ಬಟ್ ಈಗಿನ ಸ್ಥಿತಿಯಲ್ಲಿ, ಈಗಿನ ಬೆಡ್ಸ್ಗಳು ಸಿಗದ ಇದ್ದ ಸ್ಥಿತಿಯಲ್ಲಿ, ಆಕ್ಸಿಜನ್ ಸಿಲಿಂಡರ್ಗಳು ಸಿಗದೇ ಇರುವಂತ ಸ್ಥಿತಿಯಲ್ಲಿ, ವ್ಯಾಕ್ಸಿನ್ ಸರಿಯಾಗಿ ರೆಡಿ ಆಗದಿದ್ದಂತ ಸ್ಥಿತಿಯಲ್ಲಿ ಅಂತ ಒಂದು ಪೌಡರ್ ಅನ್ನ DRDO ಮತ್ತು ಇವರೆಲ್ಲ ಸೇರಿ ಕಂಡು ಹಿಡಿದಿರೋದು, ನಮ್ಮ ಇಂಡಿಯನ್ ಸೈಂಟಿಸ್ಟ್ಗಳ ಗ್ರೂಪ್ಸ್ಗಳು ಕಂಡು ಹಿಡಿದಿರೋದು ಸಂಜೀವಿನಿ ತರ ಅನಿಸ್ತಾ ಇದೆ ನನಗೆ. ಕರೆಕ್ಟಾ? ಎಸ್ ಎಸ್ ಪ್ರೆಡಿಕ್ಷನ್ ಸರಿ ಆಯ್ತಾ ಅಲ್ಲಿಗೆ? ಎಸ್ ಎಸ್ ಓಕೆ, ಒಂದು ಒಳ್ಳೆ ಪ್ರೆಡಿಕ್ಷನ್ ಸರಿಯಾಗಿದೆ, ಸಂತೋಷ ಪಡೋಣ. ಓಕೆ, ಕೆಟ್ಟದ್ದು ಆಗತ್ತೆ, ಒಳ್ಳೇದು ಆಗತ್ತೆ. ನಾವ್ ಇಲ್ಲಿ ಕಂಡದನ್ನ ಹೇಳ್ತೀವಿ, ನಾವು ಭಕ್ತರು ಅಲ್ಲ, ಗುಲಾಮರು ಅಲ್ಲ. ಇದ್ದದಿದ್ದಂಗೆ ನಾನು ಜಾತಕ ಹಿಡ್ಕೊಂಡು ಕುತ್ಕೊಂಡಾಗ ನನಗೆ ಇಲ್ಲಿ ಏನ್ ಕಾಣುತ್ತೋ ಅದನ್ನ ನಾನು ಹೇಳ್ಬೇಕಾಗತ್ತೆ. ಕ್ಲಾಸು ಅಂದ್ರೆ ಹೇಳ್ಕೊಡೋದು ಇಲ್ಲಿಗೆ ಮುಗೀತಾ ಇದೆ. ಈಗ ಚಾಟ್ಸಿಗೆ ಹೋಗೋಣ, ಪ್ರಶ್ನೆಗಳನ್ನ ಕೇಳಿ ಬೇಗ ಮುಗಿಸ್ತೀನಿ. ಗುರುಗಳೇ ಅದೇನೋ ಹೇಳಿದ್ರಲ್ಲ D60 ಎಷ್ಟನೇ ಮನೇಲಿ ಶನಿದು ಅದು ಒಂದೇ ಒಂದು ಸರಿಯಾಗಿ ಇದಾಗ್ಲಿಲ್ಲ. D60 ಸೂರ್ಯ ಹಾ ನೀಚನಾಗಿದ್ದಲ್ಲಿ, ಸೂರ್ಯ ನೀಚನಾಗುವುದು ತುಲಾದಲ್ಲೇ, ಬೇರೆ ಮನೆಯಲ್ಲಿ ಆಗೋದಿಲ್ಲ. ಹಲೋ ಗುರುಗಳೇ, D60 ಷಷ್ಠಿ ಅಂಶದಲ್ಲಿ, ಓಕೆ, D60 ನೋಡಿ ಡೌನ್ ಫಾಲ್ ಆಗೋದು ನೀವ್ ಹೇಳಿದ್ರಿ, ಅದು ಶನಿ ಅದು ಈಗ ನೋಡಿ ಈ ತರ ಡೌನ್ ಫಾಲ್ ಆಗುತ್ತೆ. ಡೌನ್ ಫಾಲ್ ಆದಾಗ ಸಿಕ್ಕಾಪಟ್ಟೆ ಡೇಂಜರಸ್ ಆಗುತ್ತೆ. ಓಕೆ, ಈ ನಮ್ಮ ತಂದೆಯವ್ರ ಹತ್ರ ತೋರಿಸ್ನಲ್ಲ, ದೊಡ್ಡ ಬಿಸ್ನೆಸ್ ಎಂಪೈರ್ ಇದು ಕೂಡ ನಂದಿದ್ದು. ಹಾ, ಈ ನಮ್ಮ ತಂದೆಯವ್ರ ಜಾತಕ ನೋಡಿ, ಇಲ್ಲಿ D60 ಸೂರ್ಯ ನೀಚ, ಇಲ್ಲಿ ತುಲಾದಲ್ಲಿ ಸೂರ್ಯ ನೀಚ ಆಗ್ತಾನೆ. ಇದು ಪಾಪ ಬಿಗಿನರ್ಸ್ಗೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ಬಿಗಿನರ್ಸ್ ನಾನು ಹೇಳ್ತೀನಿ, ಇನ್ನೊಂದು 3ರಿಂದ 4 ಕ್ಲಾಸು ನಿಮಗೆ ಇದು ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಉಚ್ಚ ನೀಚ ಕ್ಷೇತ್ರ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಮತ್ತೆ ನೀವು ಒಳ್ಳೆ ಜ್ಯೋತಿಷ ಆದ್ಮೇಲೆ ಈ ವಿಡಿಯೋ ಇಟ್ಕೊಂಡು ಮತ್ತೆ ನೋಡ್ಕೊಳ್ಳಿ, ಆಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಎಂತ ದೊಡ್ಡ ಸೀಕ್ರೆಟ್ ಅನ್ನ ಹೊರಗೆ ಹಾಕಿದ್ದೀನಿ ಅಂತ. ಆಮೇಲೆ ಇದರದ್ದು ಸ್ಯಾಂಪಲ್ ಸೈಜ್ ಅದನ್ನು ನಾನು ಹೇಳ್ತೀನಿ. ನಮ್ ಡಾಟಾ ಸೈನ್ಸ್ ಹೆಂಗ್ ಹೇಳುತ್ತೆ ನೋಡೋಣ. ಸಾಮಾನ್ಯ 8 ಗಂಟೆಯಲ್ಲಿ ಸೂರ್ಯ D60 ಒಂದು ಮನೆಯನ್ನ ಚೇಂಜ್ ಮಾಡ್ತಾನೆ ರಫ್ಲಿ. ಓಕೆ, ಸೊ ಇಂಡಿಯಾಗ್ ಬಂದ D60 ಸೂರ್ಯ ಅಮೆರಿಕಾದಲ್ಲಿ ಇರೋದಿಲ್ಲ, ಚೇಂಜ್ ಆಗಿರುತ್ತೆ ಮನೆ. ಬಹಳ ಮೈಕ್ರೋ ಲೆವೆಲ್ ಕ್ಯಾಲ್ಕುಲೇಷನ್ಸ್ ಇವೆಲ್ಲ. ಆಮೇಲೆ ಪ್ರತಿ 3 ದಿನಕ್ಕೊಮ್ಮೆ ಸೂರ್ಯ 8 ಗಂಟೆಗಳ ಕಾಲ ಸುಮಾರು ಷಷ್ಠಿ ಅಂಶ D60 2 ನಿಮಿಷ ಜಾತಕದಲ್ಲಿ ನೀಚನಾಗಿರ್ತಾನೆ. ಓಕೆ, ಹಾಗಿದ್ರೆ ಪರ್ಸೆಂಟೇಜ್ ಬಂದ್ರೆ ಸುಮಾರು 33% ಅಂತ ತಿಳ್ಕೊಳ್ಬಹುದು. 33% ಜನ ಆತರ ಡೌನ್ ಫಾಲ್ ಆದ್ರೆ ಎದ್ದೇಳಕ್ ಆಗದೆ ಇರೋ ತರ ಆಗ್ತಾರ ಅಂತ ಕೇಳಿದ್ರೆ ನನ್ನ ಉತ್ತರ ಎಸ್ ಅಂತ. ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. D60 ಸೂರ್ಯ ನೀಚನಾಗಿದ್ದಂಥವ್ರದ್ದು ಜಾತಕ ಎಷ್ಟು ಸಿಗುತ್ತೆ ನಾನು ಅದಕ್ಕೆ ಹೇಳೋದು. ಸ್ಯಾಂಪಲ್ ಸೈಜ್ ತುಂಬಾ ಇಂಪಾರ್ಟೆಂಟ್, ಒಟ್ಟು ಮಾಡ್ಕೊಂಡು ನೋಡಿ ಅಂತ. ನಾನು ಇದನ್ನ ನನ್ನ ಮತ್ತೊಂದು ಸಾಫ್ಟ್ವೇರ್ ಇದೆ, ರಿಸರ್ಚ್ ಸಾಫ್ಟ್ವೇರ್ ಇದೆ, ಅದರಲ್ಲಿ ನಾನು ಹಾಕ್ಬಿಟ್ರೆ ಸಾಕು, D60 ಸೂರ್ಯ ನೀಚನಾಗಿರೋ ಜಾತಕಗಳನ್ನು ತೆಗೆದುಕೊಡು ತೆಗೆದುಕೊಟ್ಬಿಡತ್ತೆ ಅದು. ಸೊ ನನಗೆ ಫಾಸ್ಟ್ ಆಗಿ ಮಾಡೋಕ್ಕಾಗ್ತಿದೆ. ತುಂಬಾ ನಾನೇ ಮಾಡಿಸ್ಕೊಂಡಿದ್ದು, ಆ ಸಾಫ್ಟ್ವೇರ್ ಅನ್ನ ನಾನೇ ಮಾಡಿಸ್ಕೊಂಡಿದ್ದು. ಅದು ಮಾರಾಟ ಮಾಡ್ಲಿಕ್ಕೆ ಹೋದ್ರೆ 1 ಲಕ್ಷಕ್ಕಿಂತ ಬೆಲೆ ಜಾಸ್ತಿ ಇರ್ಬೋದು, ಅದಕ್ಕೆ ನಾನೇ ಮಾಡಿಸ್ಕೊಂಡಿರೋದು. ನನ್ನ ಡೆಸ್ಕ್ಟಾಪ್ ಅಲ್ಲಿ ಇದೆ, ನಾನು ಫಾಸ್ಟ್ ಆಗಿ ತೆಗಿತೀನಿ. ಹಾಗಾಗಿ ನೆನ್ಪಿಟ್ಕೊಳ್ಬೇಕು, ಬಟ್ ಅದೇ ದೊಡ್ಡ ಕಷ್ಟ. ಯಾರ್ಯಾರ ಜಾತಕದಲ್ಲಿ ಇದೆ ಅಂತ ನೆನ್ಪಿಟ್ಕೊಳ್ಬೇಕು. ಒಂದ್ಸಲ ಯಶೋ ಯಾರ್ದೋ ಜಾತಕದಲ್ಲಿ ಹೇಳಿದ್ರ ಅಂತ ನೀಚ ಸೂರ್ಯ. ಯಶೋ ಅವರೇ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಿದೆ ಗುರುಗಳೇ. ಯಾವ್ದಾದ್ರು ನೆನಪಾಗ್ತಿದೆ ನೋಡಿ, D60 ಸೂರ್ಯ ನೀಚನಾಗಿರೋದು. ಹೌದು ಗುರುಗಳೇ, ಯಾರ್ದೋ ಹೇಳಿದ್ವಿ, ಅವರು ಡೌನ್ ಫಾಲ್ ಆಗಿತ್ತಲ್ಲ, ಎದ್ದಾಳಕ್ ಆಗ್ಲಿಲ್ಲ. ಹೌದು, ನಮ್ ಕೇಸಲ್ಲಿ ನಾವು ಎದ್ ನಿಂತಿದೀವಿ ದೇವದಯಿಂದ. ಇವತ್ತು ನಿಮ್ಗೆ ಗೊತ್ತು, ನನ್ನ ಜಾತಕ ರಾಜಯೋಗ ನೋಡಿದ್ರಲ್ಲ, ಇವಾಗ ನನ್ನ ಗುರುಗಳು ಹೇಳ್ದಂಗೆನೆ. ಯಾಕೆಂತಂದ್ರೆ ಅಲ್ಲಿ ನನ್ನ ಅನುಷ್ಠಾನ ಒಂದು ನನಗೆ ಏನೋ ಈ ಜ್ಯೋತಿಷ್ಯ ಒದದ್ ಬಿಡ್ತು. ಸೊ ಇವತ್ತಿಗೆ ಆ ಜಾತಕ ನೋಡಿದ್ರೆ ಸಾಧಾರಣ ಅಂತ ಹೇಳಿ 100 ಕೋಟಿ ಜಾತಕ ಅಂತಾರೆ. ನನ್ನ ಹತ್ರ 100 ಕೋಟಿ ರೂಪಾಯಿಸ್ ಇಲ್ಲಿದೆ ಇರ್ಬೋದು, ದುಡ್ಡು ಇಲ್ಲಿದೆ ಇರ್ಬೋದು, ಬಟ್ 100 ಕೋಟಿ ಮನುಷ್ಯ ಎಷ್ಟು ಸುಖದಲ್ಲಿ ಇರ್ತಾನೋ ಅಷ್ಟೇ ಸುಖದಲ್ಲಿ ನಾನು ಇದ್ದೀನಿ. ಸುಖದ ಮಟ್ಟಿಗೆ ಬಂದ್ರೆ ತುಂಬದ ಸಂಸಾರ, ತಂದೆ ತಾಯಿ, ಗಂಡ ಹೆಂಡತಿ, ಒಳ್ಳೆ ಮಗ ತಮ್ಮ ಎಲ್ಲ ಒಟ್ಟಿಗಿದ್ದೀವಿ, ಭರ್ಜರಿ ಮಂಗಳದಲ್ಲೇ ಇದ್ದೀವಿ. ಏನ್ ಬೇಕಾದ್ರು ಎಷ್ಟೊತ್ತಿಗೆ ಬೇಕಾದ್ರು ತಿನ್ನೋ ಸ್ಥಿತಿ ದೇವ್ರು ಕೊಟ್ಟಿದ್ದಾನೆ. ಯಾರ ಹತ್ರ ಕೈ ಒಡ್ಡೋ ಪರಿಸ್ಥಿತಿ ನನಗಿಲ್ಲ ಜೀವನದಲ್ಲಿ. ಸಾಲದಕ್ಕೆ ಅಡಿಗೆಗಳು ಬರ್ತಾಳೆ, ಕಸಮುಸ್ರೆಗಳು ಬರ್ತಾಳೆ, ಡ್ರೈವರ್ ಇಟ್ಕೊಂಡಿದ್ದೀನಿ, ಹೆಣ್ಣೆ ಬರು ಮಕ್ಕಳ ಡ್ರೈವರು, ಅದು ಬಿಟ್ಟು ಗನ್ಮ್ಯಾನ್ಗಳು. ಇದು 100 ಕೋಟಿವರೆಗೂ ಸಿಗೋದಿಲ್ಲ ಇಷ್ಟು ಸುಖ. ದುಡ್ಡಿದ್ರು ಇಲ್ಲಿದ್ರು ಸುಖಂ ಪ್ರಚಸ್ವ ಮಾಧನಂ. ಸುಖ ಎಷ್ಟಿದೆ ಅಂತ ನೋಡಿದ್ರೆ ನಾನು ಅಷ್ಟು ಸುಖದಲ್ಲೇ ಇದ್ದೀನಿ. ಆ ಲೆವೆಲ್ ಜಾತಕನೇ ಇದು. ಅದನ್ನ ಮತ್ತೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ದೊಡ್ಡ ದೊಡ್ಡ ರಾಜ್ಯಗಳಿದ್ದು
ಹೈಟೈಡ್ ಇದ್ದಾಗ ಹುಟ್ಟಿದವರು ಈ ತರ ಮೇಲ್ಗಡೆ ಬರಕ್ ಆಗತ್ತೆ, ಸುಖದಿಂದ ಇರ್ತಾರೆ, ಧರ್ಮ ಕಾರ್ಯಗಳನ್ನು ಮಾಡಿ ಮೇಲೆ ಹೋಗ್ತಾರೆ. ಇಂಥ ಬಹಳ ಎಕ್ಸಾಂಪಲ್ಸ್ ಅನ್ನ ನೀವು ಹುಡುಕ್ಬೇಕಿನ್ನು. ನಾನು ಇವತ್ತು ಹೋದ ವಿಡಿಯೋದಲ್ಲಿ ಹೇಳಿದ್ದನ್ನ ಪ್ರಾಕ್ಟೀಸ್ ಮಾಡಿಸಿದ್ದೀನಿ, ಬೇರೆ ಬೇರೆ ಇನ್ಸಿಡೆಂಟ್ಸ್ ಅನ್ನ ನೋಡೋದನ್ನ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಹೈಟೈಡು ರಾಜಯೋಗದ ಸೀಕ್ರೆಟ್ ನಾನು ಗುರುಳು ಹೇಳ್ಕೊಟ್ಟಿದ್ದನ್ನ ಬಿಟ್ಟಿದ್ದೀನಿ. ಷಷ್ಠಾಂಶದಲ್ಲಿ ಸೂರ್ಯ ನೀಚಿನ ಒಂದು ದೊಡ್ಡ ಸೀಕ್ರೆಟ್ಸ್ ಅದನ್ನ ಬಿಟ್ಟಿದ್ದೀನಿ. ಸೊ ಈಗ ಚಾಟ್ಸಿಗೆ ಹೋಗೋಣ. ಗುರುಗಳೇ, ಷಷ್ಠಾಂಶದಲ್ಲಿ ಸೂರ್ಯ ನೀಚ ಭಂಗ ಆಗಿದ್ರೆ ಏನು ಫಲ ಬರುತ್ತೆ? ಸಂಬಂಧನೇ ಇಲ್ಲ, ನೀಚತ್ವ ಭಂಗ ಅಂತ ನೋಡ್ಲಿಕ್ಕೆ ಹೋಗ್ಬೇಡಿ. ಷಷ್ಠಾಂಶದಲ್ಲಿ ಅದು ಬೇರೆ ಇದೆ. ಷಷ್ಠಾಂಶದಲ್ಲಿ ಅದು ಸ್ವಲ್ಪ ಸರಿಯಾಗುವುದು ಯಾವುದು ಅಂತ ಯಾವ್ಯಾವ ಮನೆಗಳು ಅಂತ ನನ್ಗೆ ಗೊತ್ತಿದೆ, ಅದು ಹೇಳ್ಕೊಟ್ಟಿದ್ದಾರೆ. ಅದು ನೀಚತ್ವ ಭಂಗದ್ದಲ್ಲ, ಬೇರೆ ಇದೆ ಅದು ಕಾಂಬಿನೇಷನ್ಸ್. ಅದು ನಾನು ಸದ್ಯಕ್ಕೆ ಹೇಳಲ್ಲ, ಮುಂದೆ ಹೇಳ್ತೀನಿ. ಸರ್, ಇದು ಐ ಮೀನ್ ದಶದಲ್ಲಿ ಸ್ಟಾರ್ಟ್ ಆಗುತ್ತಾ ಡೌನ್ ಫಾಲ್? ಇಲ್ಲ, ಯಾವ ಬೇಕಾದ್ರೂ ಆಗ್ಬೋದು. ನೆಗೆಟಿವ್ ದಶ ಯಾವುದೇ ಬಂದ್ರು ಡೌನ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಐ ಮೀನ್ ಶನಿ ದಶನೂ ಆಗುತ್ತೆ ನೆಗೆಟಿವ್ ಇದ್ರೆ. ಆಗ್ಬೋದು. ಬೇಕಿದ್ರೆ ಇದರಲ್ಲಿ ರಾಶಿ ಕುಂಡಲಿ ಉಚ್ಚ ಗ್ರಹದ ದಶನೇ ಬೇಕಿದ್ರೆ ಆಗಿರ್ಲಿ, ಅಲ್ಲಿ ಷಷ್ಠಾಂಶ ಉಲ್ಟಾ ಹೊಡಿತು ಅಂದ್ರೆ ಉಲ್ಟಾನೇ ಆಯ್ತು ಮತ್ತೆ. ಸೊ ಯಾವಾಗ ಡೌನ್ ಫಾಲ್ ಅಂತ ಕರೆಕ್ಟ್ ಇದು ಹೇಳಲಿಕ್ಕೆ ಬೇರೆ 2-3 ತರ ದಶ ಹಾಕೊಳ್ಬೇಕು, ಗೋಚಾರ ನೋಡ್ಬೇಕು, ಅಷ್ಟಕರದಲ್ಲಿ ಲೋ ಪಾಯಿಂಟ್ಸ್ ಯಾವ ಬರುತ್ತೆ ಗುರು ಶನಿಗಳು ನೋಡ್ಬೇಕು, ದಶನ ಅಂತ ಲೋ ಪಾಯಿಂಟ್ಸ್ ಯಾವ ಬರುತ್ತೆ ನೋಡ್ಬೇಕು. ಈ ಅದನ್ನ ಇಷ್ಟು ಬೇಗ ನಾನು ಹೇಳ್ಬಿಟ್ರೆ ಸ್ವಲ್ಪ ಇಲ್ಲಿ ಬಾಡಿ ಜನ ಅರ್ಧಕ್ಕರ್ಧ ಜನರಿಗೂ ಅರ್ಥ ಆಗ್ಲಿಕ್ಕಿಲ್ಲ. ಅರ್ಧಕ್ಕರ್ಧ ಏನೋ ಸುಮಾರು ಈಗ 43 ಜನರಲ್ಲಿ 36-37 ಜನರಿಗೆ ಅರ್ಥನೇ ಆಗ್ಲಿಕ್ಕಿಲ್ಲ ನಾನು ಅದನ್ನ ಹೇಳಿದ್ದು. ತುಂಬಾ ಉದ್ದ ಆಗತ್ತೆ ಅದನ್ನ ಒಂದು ಜಾತಕ ಅದನ್ನ ಅಷ್ಟೊಂದು ಹಾಕಿ ನೋಡ್ಲಿಕ್ಕೆ ಸುಮಾರು 2 ತಾಸು ಬೇಕು. ಮತ್ತೆ ಇದೆಯಾ ಪ್ರಶ್ನೆಗಳು? ನಮಸ್ಕಾರ ಗುರುಗಳೇ. ಹಾ, D60 ಚಾರ್ಟ್ ಲಗ್ನ ಕನ್ಸಿಡರ್ ಮಾಡೋದಿಲ್ವಾ? ಲಗ್ನ ಕನ್ಸಿಡರ್ ಮಾಡ್ಲೇಬೇಕು. ಬೇರೆ ಬೇರೆ ನೋಡ್ಬೇಕು. D60 ಯಾವುದೇ ಲಗ್ನ ಆಗ್ಲಿ, ಬಟ್ ಸೂರ್ಯ ನೀಚನ ಆದ್ರೆ ಕತೆ ಮುಗೀತು ಅಂತ. ಡೌನ್ ಫಾಲ್ ಸ್ಟಾರ್ಟ್ ಆದ್ರೆ ಎದ್ದೇಳಕ್ ಆಗಲ್ಲ. ನನ್ನ ಜಾತಕ ಒಂದು ಬಲದಿಂದಾಗಿ ನಾವು ಎದ್ದಿದ್ದೀವಿ. ಗುರುಗಳೇ, ಇಲ್ಲಿ ರಾಶಿ ಕುಂಡಲಿಯಲ್ಲಿ ರವಿ ಮತ್ತೆ ಚಂದ್ರನಿಗೆ ಒಂದೊಂದೇ ಮನೆ ಇದೆ, ಮತ್ತೆ ಮಿಕ್ಕ ಗ್ರಹಗಳಿಗೆಲ್ಲ 2 ಮನೆ ಆಧಿಪತ್ಯ ಇದೆ. ಹೌದು. ಅವರಿಬ್ಬರಿಗೆ ಒಂದೊಂದೇ ಮನೆ ಕಾರಣ ಅದೇ ಇಲ್ಲಿ ಇದನ್ನ ನಾನು ಹೇಳಲೇಬೇಕು ನೋಡಿ. ಬೇಕಷ್ಟು ವಿಚಾರಗಳಿಗೆ ನಮಗೆ ಇಫೆಕ್ಟ್ ಗೊತ್ತಿದೆ, ಕಾಸ್ಟ್ ಗೊತ್ತಿಲ್ಲ. ಇದು ಹೀಗಿದ್ರೆ ಹೀಗ ಆಗತ್ತೆ ಹೇಳೋದು ಗೊತ್ತಿದೆ, ಯಾಕೆ ಆಗತ್ತೆ ಹೇಳೋದು ಗೊತ್ತಿಲ್ಲ. ಅದಕ್ಕಾಗಿ ನಾನು ಹೇಳಿದ್ನಲ್ಲ, ಅಶ್ವಿನಿ ನಕ್ಷತ್ರದಿಂದ ಹೊರಟಂತ ಒಂದು ಬೆಳಕಿನ ಕಿರಣ ಇಲ್ಲಿ ಬರಕ್ಕೆ 450 ವರ್ಷ ಸುಮಾರು ಬೇಕಾಗತ್ತೆ. ಬಟ್ ಅದು ಯಾಕೆ ಬರುತ್ತೆ? ಬೆಳಕಿನ ಸ್ಪೀಡಲ್ಲಿ ಬಂದ್ರೆ. ಈಗ ಬೆಳಕಿನ ಸ್ಪೀಡ್ಗಿಂತನೂ ಜೋರಾಯ್ತು ಅಂತಾನೆ ಇಟ್ಕೊಳ್ಳೋಣ. MC² ಇಲ್ಲ, ಆಗ M ಹೋಗ್ಬಿಡುತ್ತೆ, ಮಾಸ್ ಹೋಗ್ಬಿಡುತ್ತೆ. ಸೈನ್ಸ್ ಗೊತ್ತಿದ್ರೆ ಮಾಸ ಹೋಗ್ಬಿಡುತ್ತೆ. ಬೆಳಕಿನ ಸ್ಪೀಡ್ಗಿಂತ ಜಾಸ್ತಿ ಸ್ಪೀಡ್ ಅಂತಂದ್ರೆ ಮಾಸ್ ಹೋಗ್ಬಿಡುತ್ತೆ. ಅದು ಥಿಯರಿ ಆಫ್ ರಿಲೇಟಿವಿಟಿನೇ ವಿಚಿತ್ರ ಆಗ್ಬಿಡುತ್ತೆ. ಸೊ ಹಾಗಾಗಿ ನಮ್ಗೆ ಗೊತ್ತಿಲ್ಲ. ಈಗ ನಾವು ನೋಡ್ತಿರೋ ಎಷ್ಟೋ ನಕ್ಷತ್ರಗಳು ಸತ್ತೋಗಿವೆ, ಬಟ್ ಅವು ಎಷ್ಟೋ ಕೋಟಿ ವರ್ಷಗಳ ಹಿಂದೆ ಕಳಿಸಿದಂತ ಕಿರಣಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಇದು ಬೇಸಿಕ್ ಸೈನ್ಸ್. ಅದು ಯಾಕೆ ಮಾಡಿದ್ದಾರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅದನ್ನ ಕಂಡಿದ್ರಲ್ಲ, ಈ ಮನೆಗಳಿಗೆ ಇಂಥವ್ರ ಅಧಿಪತಿ, ಈ ಮನೆಗಳಿಗೆ ಇಂಥವ್ರನ್ನೇ ಅಧಿಪತಿ ಮಾಡ್ಬೇಕು, ಉಚ್ಚನ್ ಮಾಡ್ಬೇಕು, ನೀಚನ್ ಮಾಡ್ಬೇಕು ಅಂತ ಋಷಿಮುನಿಗಳ ಕಂಡಿದ್ರಲ್ಲ, ಅದಕ್ಕೆ ಅವ್ರಿಗೆ ದೊಡ್ಡ ನಮಸ್ಕಾರಗಳು ಅಂತ. ಅದನ್ನ ಕಾಲದಲ್ಲಿ ಕಂಡಿದ್ರಲ್ಲ, ಟೆಲಿಸ್ಕೋಪ್ ಇಲ್ಲಿದ್ದಾಗ ಅವರು. ಗುರುಗಳೇ, ಒಂದು ಪ್ರಶ್ನೆ ಇದೆ. ಇದು ನಿಮ್ ತಮ್ಮ ಇದು ಸ್ಕ್ರೀನ್ ಇದೆಯಲ್ಲ, ಸ್ವಲ್ಪ ಅದು ಝೂಮ್ ಮಾಡ್ಲಿಕ್ಕೆ ಆಗತ್ತೆ ಗುರುಗಳೇ? ಫಾಂಟ್ ತುಂಬಾ ಸ್ಮಾಲ್ ಆಯ್ತು. ಇದ್ರಲ್ಲಿ ಏನ್ ಗೊತ್ತಾ, ಇದು ನನಗೆ ಬೇರೆ ಬೇರೆ ಇದನ್ನೆಲ್ಲ ನೋಡ್ಬೇಕಾಗಿ ಬರೋದಿನ ನಾನು ಹಂಗ್ ಮಾಡ್ತೀನಿ. ಆಕ್ಚುಲಿ ಸ್ವಲ್ಪ ತೋರಿಸ್ತೀನಿ 1 ನಿಮಿಷ. ಮೇಡಮ್, ನೀವು ಲ್ಯಾಪ್ಟಾಪ್ ಮೊಬೈಲ್ ಯೂಸ್ ಮಾಡ್ತಾ ಇರೋದು? ಮೊಬೈಲ್ ಹತ್ರ ಹಿಂಗ್ ಕೈಯಲ್ಲಿ ಹಿಂಗ್ ಝೂಮ್ ಮಾಡ್ಕೊಬಹುದು. ಕೈಯಲ್ಲೇ ಹಿಂಗ್ ಅಗಲ ಮಾಡಿ, ನಿಮ್ಗೆ ಯಾವ ಚಾಟ್ ಬೇಕಾಗಲಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ಗುರುಗಳೇ, ಮತ್ತೆ ಇಲ್ಲಿ ಆಕಾಶ ತತ್ವ ಅಂತ ಏನು ಯಾವ ರಾಶಿ ಇಲ್ಲ, ಅದು ಕೊಟ್ಟಿಲ್ಲ. ಅದು ಯಾಕೋ ಕೊಟ್ಟಿಲ್ಲ ನನಗೂ. ಅದೇ ಕಲಿಬೇಕು. ನಿಮ್ಮ ಹಂತದಲ್ಲಿ ಇದ್ದಾಗ ನನಗೂ ಆ ಪ್ರಶ್ನೆ ಬಂದಿದೆ, ಯಾಕೆ ಆಕಾಶ ತತ್ವ ಕೊಡ್ಲಿಲ್ವೇನೋ ಅಂತ. ಅದು ಕೊಟ್ಟಿಲ್ಲಪ್ಪ. ಯಾಕೆ ಕೊಟ್ಟಿಲ್ಲ ಹೇಳಿದ್ರೆ ಆ ಋಷಿ ಮುನಿಗಳಿಗೆ ಗೊತ್ತದು. ಮತ್ತೇನಾದ್ರು ಪ್ರಶ್ನೆ ಇದೆಯಾ? ಚಾಟ್ಸ್ ಅಲ್ಲಿ ಏನೋ 3 ಇದ್ದಂಗಿದೆ, ಯಾರು ಹಾಕ್ತಾರ ನೋಡ್ತೀನಿ. ಹಲೋ ಸರ್, ತುಂಬಾ ಇದೆ. ಗುರುಗಳೇ, ಹಾ, ಇದು ನಾರ್ಮಲ್ ಡೆಲಿವರಿಗೂ ಸಿಸೇರಿಯನ್ ಡೆಲಿವರಿಗೂ ಏನಾದ್ರು ವ್ಯತ್ಯಾಸ ತಗೋಬೇಕಾಗತ್ತೆ? ಫಸ್ಟ್ ಬ್ರೀತ್ ಈಸ್ ಬರ್ತ್. ಫಸ್ಟ್ ಬ್ರೀತ್ ಯಾವಾಗ ಆಗುತ್ತೆ ಹೇಳಿ? ಕಾರ್ಡ್ ಅನ್ನ ಕಟ್ ಮಾಡಿದಾಗ ಫಸ್ಟ್ ಬ್ರೀತ್ ಆಗುತ್ತೆ, ಹೌದಾ? ಲಾಸ್ಟ್ ಬ್ರೀತ್ ಇಸ್ ಡೆತ್. ಕೊನೆಯ ಉಸಿರು ಅದೇ ಡೆತ್. ನಾರ್ಮಲ್ ಡೆಲಿವರಿ ಅಥವಾ ಸಿಸೇರಿಯನ್ ನಮ್ಗೆ ಸಂಬಂಧನೇ ಇಲ್ಲ.
ಅಂಬಿಕಲ್ ಕಾರ್ಡ್ ಅನ್ನ ಕಟ್ ಮಾಡಿ ಮಗು ಕಟ್ ಮಾಡಿದ ತಕ್ಷಣ ಮಗು ಇಂಡಿಪೆಂಡೆಂಟ್ ಆಗಿ ಬ್ರೀತ್ ಮಾಡುತ್ತೆ, ಅದು ಬರ್ತ್ ಫಸ್ಟ್ ಬ್ರೀತ್. ಅದ್ರಿಗೆ ಷಷ್ಠಾಂಶವನ್ನ ರೆಕ್ಟಿಫೈ ಮಾಡ್ಕೊಡ್ಬೇಕು ಅಂತ ಹೇಳೋದು ನಾನು. ಯಾವ ಗಡಿಯಾರಗಳಲ್ಲೂ ಸೀಕ್ವೆನ್ಸ್ ಗಳು ಕರೆಕ್ಟ್ ಇರಲ್ಲ. ಈಗ ನನ್ನ ಬರ್ತ್ ಟೈಮ್ ಅಲ್ಲ 3 ಸೆಕೆಂಡ್ಸ್ ಕಟ್ ಮಾಡ್ಬಿಟ್ರೆ D60 ಹಿಂದೆ ಹೋಗ್ಬಿಡುತ್ತೆ, ನನ್ನ ಕರ್ಕಕ್ಕೆ ಹೋಗ್ಬಿಡುತ್ತೆ. ಬರೀ 2 ಸೆಕೆಂಡ್ಸ್ ನೋಡಿ, ಇಲ್ಲಿ ಬೌಂಡ್ರಿ ತೋರಿಸ್ತಾ ಇದೆ, ಕರ್ಸರ್ ನೋಡ್ಕೊಳ್ಳಿ, ಕರ್ಸರ್ ನೋಡಿ ಇಲ್ಲಿ ಬರೀ 2 ಸೆಕೆಂಡ್ಸ್ ನಾನು ಹಿಂದೆ ಹಾಕ್ಬಿಟ್ರೆ D60 ಲಗ್ನ ಚೇಂಜ್. ಇದನ್ನೆಲ್ಲ ರಿಪೇರಿ ಮಾಡೋದ್ರ ಇನ್ನೊಂದು ನೆಕ್ಸ್ಟ್ ಮಂತ್ ಬರುತ್ತೆ ನಿಮ್ಗೆ. ಇದನ್ನ ಹೆಂಗ್ ರಿಪೇರಿ ಮಾಡ್ಬೇಕು ಅಂತ ನಾನು ಹೇಳ್ಕೊಡೋದು ನೆಕ್ಸ್ಟ್ ಮಂತ್ ಆಗುತ್ತೆ ಸುಮಾರು. ಫಸ್ಟ್ ನವಾಂಶ ರೆಕ್ಟಿಫೈ ಮಾಡೋದು ಕಲಿಬೇಕು, ಆಮೇಲೆ ಮುಂದಿಂದು. ಈ ಕ್ಲಾಸ್ ಅನ್ನ ನೀವು ಶೇರ್ ಮಾಡ್ಬೋದು, ನಾನು ಪರ್ಮಿಷನ್ ಕೊಟ್ಟಿದ್ದೀನಿ. ಇದ ನಂತರ ಇನ್ನೊಂದು 2 ಕ್ಲಾಸ್ ನಾನು ಯೂಟ್ಯೂಬ್ಗೂ ಹಾಕ್ತೀನಿ, ಶೇರ್ ಮಾಡೋ ಪರ್ಮಿಷನ್ ಕೊಡ್ತೀನಿ. ಮೋಸ್ಟ್ಲಿ ಆಮೇಲೆ ಕೊಡಲ್ಲ. ಓಕೆ, ಆಮೇಲೆ ಕ್ಲಾಸ್ ಕೊಡಲ್ಲ. ಆಮೇಲೆ ಸಾಧ್ಯ ಆದ್ರೆ ನಾನು ವಾರಕ್ಕೆ 3 ಕ್ಲಾಸ್ ಮಾಡ್ತೀನಿ. ಯಾಕಂದ್ರೆ ಲಾಕ್ಡೌನ್ ಇರೋದ್ರಿಂದ ಎಲ್ಲ ಮನೇಲೇ ಇದ್ದೀರಾ. ಸೊ ವಾರಕ್ಕೆ ಒಂದು 3 ತಾಸು, ಸಂಡೇ ಅಂತ ಒಂದು ಇದ್ದೇ ಇರುತ್ತೆ ಫಿಕ್ಸ್ಡ್. ಸಾಧ್ಯ ಆದ್ರೆ ವಾರಕ್ಕೆ 3 ಕ್ಲಾಸ್ ಮಾಡಿ ಆದಷ್ಟು ಹೆಚ್ಚು ಕಲಿಸ್ಬಿಟ್ಟು ಆದಷ್ಟು ಬೇಗ ಮುಗಿಸೋಣ ಅಂತ. ಇನ್ನೊಂದು 3-4 ವಾರದ ನಂತರ ಅಶುತೋಷ್ ಕೂಡ ಬರ್ತಾರೆ. ಎಷ್ಟು ಕ್ಲಾಸ್ ಅಂತಿಲ್ಲ, ನನ್ನ ಮನಸ್ಸಿಗೆ ತೃಪ್ತಿ ಆಗುತ್ತೆ ಅಂತ ಕಲಿಸ್ತೀನಿ ನಾನು. ಅಲ್ಲ ನೆಕ್ಸ್ಟ್ ಕ್ಲಾಸ್ ಅಂದಿದ್ದು. ನೆಕ್ಸ್ಟ್ ಕ್ಲಾಸ್ ನೋಡ್ಬೇಕು, ನಾವು ಇನ್ನೂ ರೆಡಿನೇ ಮಾಡಿಲ್ಲ. ನೆಕ್ಸ್ಟ್ ಕ್ಲಾಸ್ ಬಿಗಿನರ್ಸ್ ಸ್ವಲ್ಪ ಇರುತ್ತೆ ಇವತ್ತು ನಂಗೆನೆ. ಅವರಿಗೆ ಇನ್ನು ಇದನ್ನೆಲ್ಲ ಹೇಳ್ಕೊಡ್ಬೇಕಲ್ಲ, ಲಗ್ನ ಹಾಕೋದು ಹೇಳ್ಕೊಡ್ಬೇಕು, ಆಮೇಲೆ ಮನೆಗಳನ್ನ ಹೇಳ್ಕೊಡ್ಬೇಕು, ಆಮೇಲೆ ಉಚ್ಚ ನೀಚ ಕ್ಷೇತ್ರ ಹೇಳ್ಕೊಡ್ಬೇಕು, ಮೂಲ ತ್ರಿಕೋನ ಹೇಳ್ಕೊಡ್ಬೇಕು, ಬಹಳ ಇದೆ. ಆಮೇಲೆ ಉಪಚಯಗಳು, ಕೇಂದ್ರ ತ್ರಿಕೋನ ಅವೆಲ್ಲ ಹೇಳ್ಕೊಡ್ಬೇಕಾಗುತ್ತೆ. ಒಂದು 3-4 ಕ್ಲಾಸ್ ಅವ್ರಗಳಿಗೆ ಅರ್ಧ ಹೋಗ್ಬಿಡುತ್ತೆ. ಅರ್ಧ ಅಲ್ಲ, ಒಂದು 30% ಅವ್ರಿಗೆ ಹೋಗುತ್ತೆ ಪಾಪ. ಆಮೇಲೆ ಅವ್ರು ಹೆಂಗ್ ಓದ್ಕೊಂತಾರೆ ಹೇಳಿದ ಮೇಲೆ ನಿಂತ್ಕೊಂಡಿರುತ್ತೆ. ಮತ್ತೇನಿದೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ರಿ, ಮಿಥುನ ಲಗ್ನಕ್ಕೆ 8ನೇ ಮನೆಯಲ್ಲಿ ಕೇತು ಇದ್ರೆ ಭಾರಿ ಬುದ್ಧಿವಂತರಾಗಿರ್ತಾರೆ ಅಂತ ಒಂದು. ಮಿಥುನ ಲಗ್ನ ಅಂತಲ್ಲ, ಯಾವುದೇ ಲಗ್ನಕ್ಕೆ 8ನೇ ಮನೆಯಲ್ಲಿ ಕೇತು ಇದ್ರೆ ಸಾಮಾನ್ಯವಾಗಿ ಬುದ್ಧಿವಂತರಾಗಿರ್ತಾರೆ. ಬಟ್ 70% ಜನರಿಗೆ ಅದನ್ನ ಯೂಸ್ ಮಾಡ್ಕೊಳಕ್ ಬರಲ್ಲ. ಕೇವಲ 30% ಜನಗಳು ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಂತಾರೆ. ಅದು ಆ ವಿಚಾರದಲ್ಲಿ ಕೂಡ ನಮ್ಮ ಅಕ್ಕನ ಮಗಳ ಜಾತಕ ಕೂಡ ನೋಡಿದೆ. ಅವರದ್ದು ಮಿಥುನ ಲಗ್ನ ಆಗಿ ಲಗ್ನ ಅಷ್ಟಮದಲ್ಲಿ ಕೇತು ಇದ್ದಿದ್ದು. ಹೌದು, ಅವ್ರು ಇವಾಗ ಡ್ರಾಯಿಂಗ್ ಅಲ್ಲಿದ್ದಾಳೆ, ಸಂಗೀತದಲ್ಲಿದ್ದಾಳೆ, ಮತ್ತೆ ಆರ್ಕಿಟೆಕ್ಚರ್ ಮಾಡ್ತಾ ಇದ್ದಾಳೆ. ವೆರಿ ಗುಡ್, ಚೆನ್ನಾಗಿ ಕಲಿತಾರೆ. ಸಾಮಾನ್ಯವಾಗಿ ಚೆನ್ನಾಗಿ ಕಲಿತಾರೆ. 8ನೇ ಮನೆಯಲ್ಲಿ ಕೇತಿದ್ರು ಬುದ್ಧಿವಂತರಾಗಿರ್ತಾರೆ. ಈಗಿನ ಕಾಲಕ್ಕೆ ಸ್ವಲ್ಪ 5ನೇ ಮನೆ ನೋಡ್ಬಿಟ್ಟು 5ನೇ ಮನೆ ಬುಧನನ್ನು ನೋಡಿ ಅವು ಅಲ್ಲಿ ಚೆನ್ನಾಗಿದ್ದು, ಈ ಚತುರ್ವಿಂಶಾಂಶ ಅಂತ ನೋಡಿ ಅದು ಚೆನ್ನಾಗಿದ್ರೆ ಬಹಳ ಚೆನ್ನಾಗಿ ಕಲ್ತು ಬಿಡ್ತಾರೆ. ವಿದ್ಯಾಭ್ಯಾಸ ಬಹಳ ಚೆನ್ನಾಗಿರುತ್ತೆ. ಗುರುಗಳೇ, ಒಂದೊಂದು ಪ್ರಶ್ನೆ ಇದೆ ಗುರುಗಳೇ. ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ರಲ್ಲ, ಇದು ಕರ್ಕಾಟಕ ರಾಶಿ ಅಲ್ಲಿದ್ದು 8ನೇ ಮನೆಯಲ್ಲಿ ಕೇತು ಇದ್ದಾರೆ, ಅವರ ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ, ಆಮೇಲೆ ಸ್ವಲ್ಪ ರಿಸರ್ಚ್ ಮಾಡಿದ್ರ ವಿಷಯದಲ್ಲಿ ಅಂತ ಹೇಳಿದ್ರಲ್ಲ. ನನಗೆ 2 ಕಾಂಬಿನೇಷನ್ ಇದೆ ಗುರುಗಳೇ. ಒಂದು ನನ್ನ ಮನೆಯಲ್ಲಿ ಆಗಿರುವಂತದ್ದು, ಒಂದು ನಮ್ಮ ಮನೆಯಲ್ಲಿ ಒಬ್ಬ ವ್ಯಕ್ತಿಯವರು, ಅವ್ರು ತುಂಬಾ ಇಂಟೆಲಿಜೆಂಟ್ ಬಟ್ ಮ್ಯಾರಿಡ್ ಲೈಫ್ ಫೇಲ್ ಆಗಿದೆ. ಇನ್ನೊಂದು ಅದೇ ಕಾಂಬಿನೇಷನ್ ಕರ್ಕಾಟಕ ರಾಶಿ 8ನೇ ಮನೆ ಕೇತು, ಅಲ್ಲಿ ಅವರು ಅಷ್ಟು ಇಂಟೆಲಿಜೆಂಟ್ ಅಲ್ಲ, ಅಂದ್ರೆ ಓನ್ಲಿ 4th ಪಾಸ್. ಆದ್ರೆ ಅವ್ರ ಮ್ಯಾರಿಡ್ ಲೈಫ್ ತುಂಬಾ ಚೆನ್ನಾಗಿದೆ. ಮ್ಯಾರಿಡ್ ಲೈಫ್ ಚೆನ್ನಾಗಿದೆ. ಹೇಗೆ ಇಂಟೆಲೆಕ್ಚುಯಲ್ ಅಬಿಲಿಟೀಸ್ ವರ್ಕ್ ಆಗಿಲ್ಲ, ಎರಡರಲ್ಲಿ ಒಂದು ಹೋಯ್ತು ಅಷ್ಟೇ. ಹಲೋ ಕೇಳ್ತಾ ಇದೆಯಾ? ಮಿಸಸ್ ಮೂರ್ತಿ ಅವರು ಕೇಳ್ತಾ? ಸರಿ, ಇಕೋ ಆಗ್ತಾ ಇದೆ. ಹಲೋ ಗುರುಗಳೇ, ಇಂಟೆಲೆಕ್ಚುಯಲ್ ಎಬಿಲಿಟಿ ಕಡಿಮೆ ಇದೆ, ಬಟ್ ಅವ್ರ ಮ್ಯಾರೇಜ್ ಲೈಫ್ ಸಕ್ಸಸ್ಫುಲ್ ಆಗಿದೆ. ಎಷ್ಟು ವರ್ಷ ಅವರಿಗೆ ಈಗ? ಅವರು ಒಬ್ರು 60+, ಇನ್ನೊಬ್ರು 50+. ಸರಿ, ನೋಡೋಣ ಇನ್ನೊಂದು 10 ವರ್ಷದಲ್ಲಿ ಏನಾಗುತ್ತೆ ನೋಡೋಣ. ಓಕೆ, ಹೇಳಿ ಕ್ಲಾಸಿಗೆ ಲೇಟಾಗಿ ಸರ್ ಗುರುಗಳೇ, ನಾನು ಕೇಳಿಸ್ತಾ ಇಲ್ಲ ಸರಿಯಾಗಿ. ವಿಡಿಯೋನ ವಾಟ್ಸ್ಆಪ್ ಚಿಂತೆ ಮಾಡ್ಬೇಡಿ, ನಿಮಗೆ ರೆಕಾರ್ಡೆಡ್ ವಿಡಿಯೋ ಸಿಗುತ್ತೆ, ಏನು ಚಿಂತೆ ಮಾಡ್ಬೇಡಿ. ಯಾಕಂದ್ರೆ ನೀವು ಸ್ವಲ್ಪ ಬೇಸಿಕ್ಸ್ನವರೇ ಆಗಿರೋದ್ರಿಂದ ನಿಮ್ಗೆ ಇವತ್ತೇನು ಟೆನ್ಷನ್ ಮಾಡ್ಕೊಳ್ಬೇಡಿ. ನಿಮ್ಗೆ ಎಷ್ಟು ಸಿಕ್ಕಿದೆಯೋ ಅಷ್ಟಂತೂ ನೋಡಿದೀರಾ, ಬಾಕಿದು ಕೂಡ ನಾವು ರೆಕಾರ್ಡೆಡ್ ಕಳಿಸ್ತೀವಿ. ತೊಂದ್ರೆ ಇಲ್ಲ, ರೆಕಾರ್ಡೆಡ್ ಕಳಿಸ್ತೀವಿ, ನೋಡ್ಕೊಳ್ಳಿ. 2-3 ಸಲ ನೋಡಿ. ಗುರುಗಳೇ, D60 ವೀವ್ ಏನಿದೆ ಅದು ಮೈಕ್ರೋಸ್ಕೋಪಿಕ್ ವೀವ್ ಅಲ್ವಾ?
ಅಂದ್ರೆ ಹೌದು, ಒಂದು ಅಲ್ಲೆಲ್ಲ ಸೆಕೆಂಡ್ ಅಲ್ಲಿ ಸೆಕೆಂಡ್ಸ್ ಗಳಲ್ಲಿ ಆಟ ಇರುತ್ತೆ, ಅದನ್ನ ರೆಕ್ಟಿಫೈ ಮಾಡ್ಲಿಕ್ಕೆ ಕಲಿಬೇಕಾಗತ್ತೆ. ಹಾ, ಅದೇ ನನ್ನ ಪ್ರಶ್ನೆ ಇದ್ದದ್ದು. ಅಂದ್ರೆ 1 ಸೆಕೆಂಡ್ ಹುಟ್ಟು ಸಾಧ್ಯತೆ ಇರುತ್ತೆ. ನನ್ ಜಾತಕದಲ್ಲೇ ತೋರಿಸಲ್ಲ, 2 ಸೆಕೆಂಡ್ ಕಟ್ ಮಾಡ್ಬಿಟ್ರೆ ಹಿಂದೆ ಹೋಗ್ಬಿಡುತ್ತೆ ಅಂತ ನನ್ ಜಾತಕದಲ್ಲೇ ತೋರಿಸ್ತೀನಿ. ಈಗ ತಾನೇ ಇದೆ ನೋಡಿ, ನನ್ ಜಾತಕನೇ ಹಾಕೊಂಡಿದೆ ಇಲ್ಲಿ ಸ್ಕ್ರೀನ್ ನಲ್ಲಿ. ಹೌದು ಹೌದು 2 ಸೆಕೆಂಡ್ ಕಟ್ ಮಾಡ್ಬಿಟ್ರೆ ಹಿಂದೆ ಹೋಗ್ಬಿಡುತ್ತೆ. ಹೌದು. ಅಂದ್ರೆ D60 ಅಲ್ಲಿ ಸೂರ್ಯನ ಪೊಸಿಷನ್ ಅನ್ನ ಪ್ರಿಡಿಕ್ಟ್ ಮಾಡ್ಬೇಕಂದ್ರೆ ಅವರ ಜಾತಕವು ನಮ್ಗೆ ಇಲ್ಲ, ಸೂರ್ಯನ ಪೊಸಿಷನ್ ಈಸಿಲಿ ಸಿಗುತ್ತೆ ನಿಮ್ಗೆ. ಈಗಿನ ಕಾಲದಲ್ಲಿ ಯಾವ ಆಪ್ ಹಾಕಿದ್ರು ನಿಮ್ಗೆ ಸೂರ್ಯನ ಪೊಸಿಷನ್ ಕರೆಕ್ಟ್ ಆಗಿ ಬರುತ್ತೆ. ಓಕೆ, ಆದ್ರೆ ಅವ್ರು ಹುಟ್ಟಿರೋ ಅದು ಸೆಕೆಂಡ್ ಒಬ್ಬ 6 ಸುಮ್ನೆ 6:30 ಅಂತ ಅಂದ್ಬಿಡ್ತಾರೆ. ಆದ್ರೆ ಅದು 6:36 ಆದ್ರೆ ಸೂರ್ಯನ ಚೇಂಜ್ ಆಗಬಹುದು, ನವಾಂಶ ಲಗ್ನನೇ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ. ಎಷ್ಟೋ ಸಲ ರಾಶಿ ಕುಂಡಿನೇ ಚೇಂಜ್ ಆಗೋದಿರುತ್ತೆ. ಹೌದು, ಅದು ನಾವು ರೆಕ್ಟಿಫೈ ಮಾಡೋದು ಕಲಿಬೇಕು. ಇನ್ನೊಂದು ಪ್ರಶ್ನೆ ಬಹಳ ಜನ ಕೇಳಿದ್ದಾರೆ, ಬೇಸಿಕ್ ಪಾಮಿಸ್ಟ್ರಿ ಹೇಳ್ಕೊಡಿ ಅಂತ. ಹೇಳ್ಕೊಡ್ತೀನಿ, ಬೇಸಿಕ್ ಪಾಮಿಸ್ಟ್ರಿ ಹೇಳ್ಕೊಡ್ತೀನಿ. ನಿಮ್ಗೆ ಅದರಲ್ಲಿ ಕಂಪೇರ್ ಮಾಡಕ್ ಬರುತ್ತೆ ಜಾತಕ ಸರಿ ಇದೆಯಾ ಇಲ್ವಾ ಅಂತ. ಬೇಸಿಕ್ ಪಾಮಿಸ್ಟ್ರಿ ಹೇಳ್ಕೊಟ್ಟಿನೇ ಮುಗಿಸ್ತೀನಿ ನಾನು. ಮತ್ತೆ ಮೋಸ್ಟ್ಲಿ ನಾನು ಕನ್ನಡದಲ್ಲಿ ಕ್ಲಾಸ್ ಮಾಡಲ್ಲ, ಇನ್ನು ಇಂಗ್ಲಿಷ್ ಹಿಂದಿಲೇ ಮಾಡೋದು. ಮೋಸ್ಟ್ಲಿ ಯಾರು ಜಾಯ್ನ್ ಆಗೋದಿದ್ರು ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಈಗಲೇ ಜಾಯ್ನ್ ಹಾಕೊಳ್ಳಿ. ಇದು 2ನೇ ಕ್ಲಾಸು, ವಿಡಿಯೋ ಸಿಗುತ್ತೆ, ಮುಂದೆ ಕೂಡ ಕೊಡ್ತೀನಿ. ನನ್ನ ಮನಸ್ಸಿಗೆ ತೃಪ್ತಿ ಆಗೋ ಥರ ಕಲಿಸ್ತೀನಿ. ಬೇಸಿಕ್ ಪಾಮಿಸ್ಟ್ರಿ ಕಲಿಸಿನೇ ಪ್ರಶ್ನೆವರೆಗೂ ಹೋಗಿನೇ ಮುಗಿಸ್ತೀನಿ. ಬಟ್ ಇನ್ ಮುಂದೆ ಮೋಸ್ಟ್ಲಿ ಕನ್ನಡದಲ್ಲಿ ಕ್ಲಾಸ್ ಮಾಡಲ್ಲ ನಾನು. ಆಫ್ಟರ್ ದಿಸ್ ಬ್ಯಾಚ್, ಹಲೋ, ಈ ಬ್ಯಾಚ್ ಆಗತ್ಲೆ? ಹೌದು, ಈ ಬ್ಯಾಚ್ ಅಲ್ಲಿ ಯಾರು ಸೇರ್ಕೊಳ್ಳೋದ್ರಿ ಈ ಬ್ಯಾಚ್ ಅಲ್ಲಿ ಸೇರ್ಕೊಳ್ಳಿ. ನಾನು 100 ವರೆಗೆ ಇಟ್ಕೊಂಡಿದ್ದೀನಿ. ಈಗ ನಾನು ಟೆಸ್ಟ್ ಮಾಡೋಣ ಅಂತ ನೋಡ್ತಿದ್ದೆ. 2 ತಿಂಗಳ ಮಾಡ್ತೀನಿ. ಲಾಕ್ಡೌನ್ ಇರೋದ್ರಿಂದ ಲಾಕ್ಡೌನ್ ಮುಗಿತಂತ ಸ್ವಲ್ಪ ಹೆಚ್ಚು ಕ್ಲಾಸ್ ಮಾಡ್ತೀನಿ. ಹಲೋ ಗುರುಗಳೇ, ಬೇಸಿಕ್ಸ್ ಲೆವೆಲ್ ಇವಾಗ ಅಂದ್ರೆ ಇವಾಗ ನೀವು ಹೇಳಿದ್ರಿ ಲಾಸ್ಟ್ ಟೈಮ್ ಇಲ್ಲಿ ಈ ಕ್ಲಾಸ್ ಅನ್ನ ಅಡ್ವಾನ್ಸ್ ಲೆವೆಲ್ ವರೆಗೆ ತಂದು ಮುಗಿಸ್ತೀನಿ ಅಂತ. ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ ಕನ್ನಡದಲ್ಲಿ ಮಾಡ್ತೀರಾ ಅಥವಾ ಇಂಗ್ಲಿಷ್ ನಲ್ಲಿ? ಇಲ್ಲ, ಹೆಚ್ಚು ಇಂಗ್ಲಿಷ್ ಅಥವಾ ಹಿಂದಿ ಮಾಡ್ತೀವಿ. ನಮ್ಗಳಿಗೆ ಅರ್ಥ ಆಗಲ್ಲ ಗುರುಗಳೇ, ಅವಾಗ ಎಂತ ಏನಿಲ್ಲ, ನಿಮಗೆ ಓದುವ ಅಭ್ಯಾಸ ಇದ್ರೆ ನೀವಾಗಿಂದ ರೆಡಿ ಆಗ್ತೀರಾ. ನಿಮ್ ಮನೇಲಿ ಬರ್ಕೊಂಡಿದ್ರೆ ಇನ್ನು ಚೆನ್ನಾಗಿ ಬರ್ಬೇಕು ನೀವು ಮೇಲೆ ಅಂತಂದ್ರೆ ನಿಮಗೆ ಬರುತ್ತೆ. ಯಾಕಂದ್ರೆ ನಾನು ನೋಡಿದೆ, ಈಗ ನನ್ಗೆ ಗೊತ್ತಾಯ್ತು. ನೀವು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನೀವು ನಾನು ಹೇಳಿದನ್ನ ಅಭ್ಯಾಸ ಮಾಡಿದ್ದೀರಾ, ನಿಮ್ಮ ಅಕ್ಕನ ಮಗಳ ಜಾತಕ ನೋಡಿದ್ದೀರಾ. ಸೊ ಆ ಒಂದು ಝೀಲ್ ಇದ್ರೆ, ಕಲಿಯುವ ಝೀಲ್ ಇದ್ರೆ ಖಂಡಿತವಾಗಿ ನೀವು ಮೇಲೆ ಬರ್ತೀರಿ. ಅಡ್ವಾನ್ಸ್ ಲೆವೆಲ್ ನಾನು ಹೇಳಿರೋ ಪುಸ್ತಕಗಳೆಲ್ಲ ನಿಮ್ಗೆ ಸಿಗುತ್ತೆ. ಬೇಕಾದಾಗ ಹೇಳಿದಲ್ಲ, ಒಂದ್ ಹಂತಕ್ಕೆ ಬಂದ್ಮೇಲೆ ಇದು ಅಡ್ವಾನ್ಸ್, ಇದು ಬೇಸಿಕ್ಸ್ ಅಂತ ಇರೋದೇ ಇಲ್ಲ, ಎಲ್ಲದೂ ಒಂದೇ ಅಂತ. ಬೇಸಿಕ್ಸ್ ಅಲ್ಲೇ ಅಡ್ವಾನ್ಸ್ ಇರುತ್ತೆ, ಅಡ್ವಾನ್ಸ್ ಅಲ್ಲೇ ಬೇಸಿಕ್ಸ್ ಇರುತ್ತೆ. 2 ತಿಂಗಳಲ್ಲಿ ಅಷ್ಟು ರೆಡಿ ಮಾಡ್ತೀನಿ ನಾನು. ನಾ ಹೇಳಿರೋ ಪುಸ್ತಕಗಳನ್ನ ನೀವು ರೆಫರ್ ಮಾಡಿದ್ರೆ 2 ತಿಂಗಳಲ್ಲಿ ನಾನು ಆ ಲೆವೆಲ್ ತರ್ತೀನಿ. ಗುರುಗಳೇ, ನನ್ನ ಮಗಳ ಜಾತಕನ ನಾನು ನೋಡಿದೆ ಅಕ್ಕಲಾಗೆ ನೆನ್ನೆ ನೀವ್ ಹೇಳಾಗತ್ಲೆ. ಅವಳದ್ದು ಕುಂಭ ಲಗ್ನ, ಮಂಗಳನ ಜೊತೆನಲ್ಲಿ ಕೇತು ಕನ್ಯಾ ರಾಶಿನಲ್ಲಿದ್ದಾನೆ. ಆಕ್ಚುಲಿ ಈ 3 ತಿಂಗಳಿಂದ ಶಿ ಆಬ್ಟೈನ್ಡ್ ಹರ್ PhD ಆಸ್ಟ್ರೇಲಿಯಾದಲ್ಲಿ. ಓಕೆ, ಅಂಡ್ ಐ ಹ್ಯಾವ್ ಎಂಡೋರ್ಸ್ಡ್ ಯುವರ್ ಸ್ಟೇಟ್ಮೆಂಟ್. ತುಂಬಾ ಚೆನ್ನಾಗಿದೆ ಅದು ಪ್ರೊಡಕ್ಷನ್ ನಮ್ಮ ಕಡೆಯಿಂದ. ಓಕೆ, ಗುಡ್, ಒಳ್ಳೇದಾದ್ರೆ ಆಯ್ತಪ್ಪ. ಓಕೆ, ಈಗ ಇನ್ನೊಂದು ನಾನು ಹೇಳ್ಬಿಡ್ತೀನಿ. ಈ ಕೊರೋನಾದ ವ್ಯಾಪಾರ ಏನಾಗಿದೆ, ಪಾಸಿಟಿವ್ ಪ್ರಿಡಿಕ್ಷನ್ಸ್ ಗಳು ನಾನು ಯೂಶಲಿ 70-80% ಲೆವೆಲ್ ಅಲ್ಲಿ ಹೇಳ್ತಾ ಇದ್ದೆ. ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಜನ ಹೆದರ್ಕೊಳ್ಳೋದು ಬೇಡ ಅಂತ ನಾನು ಸ್ವಲ್ಪ ಸಮಾಧಾನ ಮಾಡಿ ಬಿಡ್ತಾ ಇದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ನೆಗೆಟಿವ್ ಪ್ರಿಡಿಕ್ಷನ್ಸ್ ಗಳು ಆಲ್ಮೋಸ್ಟ್ 99 to 100% ಕರೆಕ್ಟ್ ಆಗ್ತಾ ಇದೆ. ನಿಮ್ಗೆ ಜಾಬ್ ಸಿಗಲ್ಲ, ನಿಮ್ಗೆ ಮದುವೆ ಆಗಲ್ಲ, ಇಷ್ಟ ಟೈಮ್ ಒಳಗಡೆ ಕಷ್ಟ, ಈ ತರ ಹೇಳಿದ್ದು, ಅಥವಾ ಮನೆ ಬರಲ್ಲ ಅಂತ ಹೇಳಿದ್ರು, ಹಾಸ್ಪಿಟಲ್ ಸಾಯುದು, ಇವೆಲ್ಲ ನೆಗೆಟಿವ್ಸ್ ಜಾಸ್ತಿ ಆಗ್ತಿದೆ. ನಮ್ಗೆ ಹೇಳಕ್ ಬಾಯೇ ಬರಲ್ಲ. ಬಟ್ ನಾನು ಏನ್ ಮಾಡ್ತಾ ಇದ್ದೀನಿ, 5 ದಿವಸ 6 ದಿವಸ ನಂತರ ಸಾಯುವರೆ, ಇವತ್ತೇ ಯಾಕೆ ಸಾಯಿಸ್ಲಿ ಅಂತ ಕೆಲವೊಂದ್ಸಲ ಸುಳ್ಳು ಹೇಳ್ಬೇಕಾಗುತ್ತೆ. ಸ್ವಲ್ಪ ಕಷ್ಟ ಇದೆ, ದೇವ್ರು ಬೇಡ್ಕೊಳ್ಳಿ, ದೇವ್ರ ಹತ್ರ ಬೇಡ್ಕೊಳ್ಳಿ, ಈ ತರ ಹೇಳೋದು ರೂಢಿ ಮಾಡ್ಕೊಡ್ತಾ ಇದ್ದೀನಿ. ಏನ್ ಮಾಡ್ಲಿ? ನಬ್ರೂಯಾತ್ ಸತ್ಯಮ ಪ್ರಿಯಂ ಬೇಡ ಅಂತ ಅದಕ್ಕೆ ಅಪ್ರಿಯ ಸತ್ಯವನ್ನ ಯಾಕೆ ಹೇಳಿ ನನ್ನ ಬಾಯಿ ಹಾಳು ಮಾಡ್ಕೊಳ್ಳಿ, ಹೋಗ್ತಾರೆ ಅವರು. ಇಂಡೈರೆಕ್ಟ್ ಆಗಿ ಹೇಳ್ತೀವಿ, ಬಟ್ ವಾರ್ನಿಂಗ್ ಕೊಟ್ಟಿರ್ತೀವಿ, ಇಂಡೈರೆಕ್ಟ್ ಆಗಿ ಹೇಳ್ತೀವಿ. ಸ್ವಲ್ಪ ಅವ್ರ ಮೆಂಟಾಲಿಟಿಯನ್ನು ಸ್ಟಡಿ ಮಾಡಿ ಅವ್ರು ಯಾವ ಲೆವೆಲ್ಗೆ ತಗೊಳ್ತಾರೆ ಅಂತ ನೋಡ್ಬಿಟ್ಟು ಹೇಳ್ತೀವಿ. ಇನ್ನು ನಾನು ಹೇಳ್ತೀನಿ ಕೇಳಿ, ಇಲ್ಲ ವೆಲ್ ಇನ್ ಅಡ್ವಾನ್ಸ್ ಹೇಳ್ತೀನಿ. ಶನಿ ಕುಂಭ ರಾಶಿಗೆ ಹೋಗಿ, ಓಕೆ, ಧನಿಷ್ಠ ನಕ್ಷತ್ರವನ್ನು ದಾಟಿ ಶತಭಿಷ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಮುಂದೆ ಬರುವವರೆಗೂ ನಮ್ಮ ಇಂಡಿಯಾ ಕಷ್ಟ ಇದೆ. ಅಂದ್ರೆ 2023 ಆಲ್ಮೋಸ್ಟ್ ಗುರುಗಳೇ, ನನಗೊಂದು ಪ್ರಶ್ನೆ ಇದೆ. ಹೇಳಿ. ಇದು ರೆಕ್ಟಿಫಿಕೇಶನ್ ಅಂದ್ರಲ್ವಾ ನೀವು ಇವಾಗ, ಜಸ್ಟ್ D9 ಗೆ ಮಾತ್ರ ರೆಕ್ಟಿಫಿಕೇಶನ್ ಅಥವಾ ಪ್ರತಿಯೊಂದು ಚಾರ್ಟಿಗೂ ರೆಕ್ಟಿಫಿಕೇಶನ್ ಇರುತ್ತೆ? ಏನಂತಂದ್ರೆ ನಮಗೆ ಇಲ್ಲಿ
D60 ರೆಕ್ಟಿಫೈ ನಾವು ಸಾಮಾನ್ಯ ಏನ್ ಮಾಡ್ತೀವಿ ಅಂತ ತೋರಿಸ್ತೀನಿ, ರೆಕ್ಟಿಫಿಕೇಶನ್ ಬಂದಾಗ ತೋರಿಸ್ತೀನಿ, ದಿವ್ಯಾನೇ ಮಾಡ್ತಾರೆ. ನಾವು ಫಸ್ಟ್ ಸಾಮಾನ್ಯ ನೋಡುದು D12 ನೋಡ್ತೀವಿ, ದ್ವಾದಶಾಂಶ ಫಸ್ಟ್ ನೋಡ್ಕೊಂತೀವಿ. ದ್ವಾದಶಾಂಶ ನೋಡಿ ಅದರಲ್ಲಿ ಸರಿ ಬಂದ್ರೆ D24 ಹೋಗ್ತೀವಿ, ಅದಕ್ಕಿಂತ ಒಂಚೂರು ಮೈಕ್ರೋ ಲೆವೆಲ್. ದ್ವಾದಶಾಂಶ ಸುಮಾರು 10 ನಿಮಿಷ ಇರುವಂತದ್ದು, ಚತುರ್ವಿಂಶಾಂಶ ಸುಮಾರು 5 ನಿಮಿಷ ಇರುವಂತದ್ದು, ಆಮೇಲೆ D60 ನೋಡ್ತೀವಿ. ಅಲ್ಲಿವರೆಗೆ ನಾವು ಹೇಳಿದ್ರಲ್ಲಿ ಸುಮಾರು 70-80% ಸರಿ ಬಂತಂದ್ರೆ D60 ಲಗ್ನ ಸರಿ ಅಂತ. D12, D24 ಮತ್ತು D60 ನಾವು ಹೇಳಿದ್ರಲ್ಲಿ ಸುಮಾರು ಒಂದು 70-80% ಸರಿ ಬಂತು ಅಂದ್ರೆ D60 ಲಗ್ನ ಸರಿ ಅಂತ ಕನ್ಸಿಡರ್ ಮಾಡ್ತೀವಿ. D60 ಲಗ್ನ ಸರಿ ಆಯ್ತು ಅಂದ್ರೆ ಮತ್ತೆ ನಮಗೆ ಮ್ಯಾಕ್ರೋ ಲೆವೆಲ್ ಅಲ್ಲಿ ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ. ಸರಿ ಗುರುಗಳೇ, ಅರ್ಥ ಆಯ್ತು. ಕ್ವಶನ್ಸ್ ಗಳಿದೆ. ನಮಸ್ತೆ. ನಮಸ್ತೆ ಸರ್. ಒಬ್ಬರು ಮಾತಾಡ್ತೀರಾ? ಗುರುರಾಜ್ ಅವ್ರು ಫಸ್ಟ್ ಬಂದಿದ್ದಾರೆ, ಮಾತಾಡಿ ಸರ್. ಚಾಟ್ ಬಾಕ್ಸ್ ಅಲ್ಲಿ ಸ್ವಲ್ಪ ಕ್ವಶನ್ಸ್ ಗಳಿದೆ, ಅದನ್ನ ಆನ್ಸರ್ ಮಾಡಿದ್ರೆ. ಅದನ್ನೇ ನೋಡ್ತಾ ಇದ್ದೀನಿ ನಾನು. ಇದನ್ನ ವಾಯ್ಸ್ ಬಂದ್ ಮಾಡಿದ್ರೆ ಚಾಟ್ ಅನ್ನು ನೋಡ್ತೀನಿ, ಎರಡನ್ನೂ ಒಟ್ಟಿಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯುನಾ. ಸರಿ, ನಾನು ಅದ್ರ ವಾಯ್ಸ್ ಬಂದ್ ಮಾಡ್ತೀನಿ, ಚಾಟ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಆನ್ಸರ್ ಮಾಡ್ತೀನಿ. ಓಕೆ, ನಮಸ್ಕಾರ. ಮತ್ತೆ ನಾನು ನಾಳೆ ಅಥವಾ ನಾಡ್ದು ನೆಕ್ಸ್ಟ್ ಕ್ಲಾಸ್ ಯಾವಾಗ ಅಂತ ಅನೌನ್ಸ್ ಮಾಡ್ತೀನಿ. ಓಕೆ, ಹಲೋ. ನೆಕ್ಸ್ಟ್ ಕ್ಲಾಸ್ ಯಾವಾಗ ಅಂತ ನಾಳೆ ಅಥವಾ ನಾಡ್ದು ಅನೌನ್ಸ್ ಮಾಡ್ತೀನಿ. ಸರಿ ಸರ್. ಸರಿ, ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಚಾಟ್ ನೋಡಿ ಉತ್ತರ ಕೊಡ್ತಿದ್ದೀನಿ. ಫ್ರಮ್ ಪಂಡ್ರಿನಾಥ್, ಇಂಟರ್ನೆಟ್ ಕನೆಕ್ಷನ್ ಇಸ್ question from Pandrinath to everyone. In North Indian, East Indian, Bengali and West chart, this pointed anti-clockwise, but in South Indian, Mr. Pandrinath, actually that's not the fact. In North India as well as in South India, some people count it from clockwise also. ತೋರಿಸಿದ್ದೀನಿ ಅಂತ ಫಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ, ಇನ್ನೊಮ್ಮೆ ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ, ನಮ್ಮ ಕರ್ನಾಟಕದಲ್ಲಿ ಕೆಲವೊಬ್ರು ಈ ಕಡೆಯಿಂದ ಹಾಕ್ತಾರೆ ನಾರ್ತ್ ಇಂಡಿಯನ್ ಸ್ಟೈಲ್ ಚಾರ್ಟ್ ಅಲ್ಲೂ ಕೂಡ ಅಂತ ಹೇಳಿದ್ದೀನಿ. Question 2. Why did the lordship of the various rashis, how does one the lordship of different rashis? I think I have already answered to that question. Question 3. How does one derive that certain rashis, Chara, Stira, Visubhava? Again, I have explained it given by our sages. Question 4. How did the association of elements such as Agni? For that question also I have already answered. In first class you said the mantras are the following. Of course I will give you the mantras. Okay, on a very good day I have to check for an auspicious day. Okay, so I will explain everything, don't worry. Since you are a beginner, you are having a lot of questions in your mind, but certainly I will answer to all those questions. Secrets you be, I am unable to understand. Pandrinath ji, you have to wait for another at least 4-5 classes. You are just a beginner. How to decide height? It is very simple. You just browse it in the internet. You will get the calendars also. Nakshatradhipati next class already. For basic students, could you explain about Drishti next class? From Rashi chart and Navamsha chart. Sometimes it happens. You can predict. Rajeshri. Question 6. Any good books you recommend for learning astrological calculations? Ganita. No, for the time being, you just ignore it, Pandrinath ji. What I am teaching is enough for you. Okay. My son is in Rio in D60, but not moved up in my job. I will have to check your Shashtamisha Lagna. I don't know whether it is correct or not, Mr. Caesar. I will have to check it in future. In D60 chart, not consider Lagna. Obviously, we will have to rectify the D60 Lagna first. Next. In Rashi chart, Mesha is in the first house. Yes, correct. In every chart, Mesha is the first house, but see, first sign, Mesha is the first sign. In my previous class, I will explain what is sign and what is house. Okay. Mesha is a sign. Wherever the Lagna falls, that becomes the first house. Okay. In next class, I will explain all those things. For basic student, could you explain about this? I will already answer that question. Rashi chart, Mesha is. Again, I will answer all those questions. Okay, leave it. What is that?
ಆಲ್ಮೋಸ್ಟ್ ಐ ಆನ್ಸರ್ ಟು ಆಲ್ ಕ್ಲಾಸಸ್. ಗುರುಗಳೇ ಈ ಕ್ಲಾಸ್ ವಿಡಿಯೋ ವಾಟ್ಸಪ್ ಮಾಡಿ ಅಂತ ಹೇಳಿದ್ದೀನಿ ನಾನು. ಓಕೆ, ಪರಾಶರ ಸಾಫ್ಟ್ವೇರ್ ಇನ್ಸ್ಟಾಲ್ ನಂಬರ್ ಕೊಡ್ತೀನಿ ನಾನು. ಅದು ನಾನು ಇಂಗ್ಲೀಷಲ್ಲಿ ಹೇಳ್ಬೇಕು, ಅವ್ರಿಗೆ ಕನ್ನಡ ಅರ್ಥ ಆಗೋದಿಲ್ಲ. ನಾನು ಅದನ್ನೊಂದು ಯೂಟ್ಯೂಬ್ ವಿಡಿಯೋ ಮಾಡಿಬಿಡ್ತೀನಿ ಸುಧೀರ್ ಅವರೇ. ಆಮೇಲೆ ನಿಮ್ಗೆ ಡಿಸ್ಕೌಂಟು ಇನ್ಸ್ಟಾಲ್ಮೆಂಟ್ ಎಲ್ಲ ಅವ್ರು ಕೊಡ್ತಾರೆ, ನನ್ನ ಹೆಸರು ಕೊಡ್ತಾರೆ. ನಾನು ಹಾಕ್ತೀನಿ, ಆ ನಂಬರ್ ಹಾಕ್ತೀನಿ, ಹೇಳ್ಬಿಟ್ಟೆ ಹಾಕ್ತೀನಿ. ಡಿಫ್ರೆನ್ಸ್ ಬಿಟ್ವೀನ್ KP and Parashara. There is KP, forget it. If you understand Parashara properly, within half a day you will learn KP. Within half a day, I can provide free tutorials and a free app of KP system. Right now I can provide. You just browse it in net. You will get. You need not to pay any money for KP system. Freely you can get. See, Vayu, I have already explained. Vayu is airy, Nala means Bhutatva, okay, Jala means watery sign. I have already explained it from Guru Raj, okay. I have already explained it. Watch the video again and again watch the video. Question we discussed today is, if sun is exalted in Lagna chart and this one can explain down first. Sun is exalted in Lagna chart and exalted in D60. If sun is exalted in D60, you will have to predict a lot of things that I will reveal after another 15 to 25 days. Next, for classes. What is the role of Atmakaraka in D60? That is very high level and right now I can't reveal it. That's for advanced level. How to know the effects? You have to wait for all those things, Mr. Hemant. I will explain. I think I have answered to almost all questions. Okay, so we will meet in the next class. Till that, bye. Thank you.